Welcome friends for this mastermind weekly mastermind session. Okay, before I'm going to start this special session, just I would like to remind you people, that this is a life-changing webinar is going to be happened. That's what only. I request you people, don't make any kind of a disturbance. Okay, so I hope that you have got a pen and notebook to make a notes, and then make sure that your phone notifications are off, like a WhatsApp and then Facebook notification. And then if you are attending from home, just tell your all the family members not to disturb you. Okay, so let us jump. Suppose if you get any kind of questions or queries, you may ask at the end of the webinar. Well, okay then, so let us start the session. Okay friends, well, there was a young salesman in America. Actually ಅವನು ಸೇಲ್ಸ್ ಫೀಲ್ಡ್ ಅಲ್ಲಿ ತುಂಬಾ ಹೆಸರು ಮಾಡಿರ್ತಾನೆ, ಅಂಡ್ ದೆನ್ ಹಿ ವಾಸ್ ಅ ಗ್ರಾಜ್ಯುಯೇಟ್ ಆಲ್ಸೋ. ಸೊ ರ್ಯಾಂಕರ್ ಸ್ಟೂಡೆಂಟ್ ಇರ್ತಾನೆ. ಸೊ ಒಂದು ಇಂಟರ್ವ್ಯೂಗೆ ಹೋದ ತಕ್ಷಣನೇ ಅಲ್ಲೇನಾಗತ್ತೆ ಅಂತಂದ್ರೆ, ಆ ಇಂಟರ್ವ್ಯೂಲಿ ಅವ್ನಿಗೆ ಏನು ಹೇಳ್ತಾರೆ, ನೋಡಿ ನೀವು ರ್ಯಾಂಕರ್ ಸ್ಟೂಡೆಂಟ್ ಇದ್ದೀರಿ, ನೋ ಪ್ರಾಬ್ಲಮ್, ಆದ್ರೆ ನಾವು ನಿಮಗೆ ಒಂದು ಪ್ರಾಕ್ಟಿಕಲ್ ಟಾಸ್ಕ್ ಕೊಡ್ತೀವಿ, ಅದನ್ನ ಮಾಡ್ಕೊಂಡು ಬಂದ ನಂತರ ನಿಮಗೆ ನಾವು ಜಾಬ್ ಅನ್ನ ಫಿಕ್ಸ್ ಮಾಡ್ತೀವಿ ಮತ್ತು ಒಳ್ಳೆ ಸ್ಯಾಲರಿನೂ ಕೊಡ್ತೀವಿ ಅಂತ ಅಂತಾರೆ. ಸರಿ ಆಯ್ತು ಅಂತಂದು ಆ ಯಂಗ್ ಮ್ಯಾನ್ ಹೇಳ್ತಾನೆ. ಆಕ್ಚುಲಿ ಅಮೆರಿಕದಲ್ಲೆಲ್ಲ ಏನಾಗತ್ತೆ ಅಂತಂದ್ರೆ ಫ್ರೆಂಡ್ಸ್, ಪರ್ಟಿಕ್ಯುಲರ್ ಆಗಿ ಆ ವ್ಯಕ್ತಿಯ ಒಂದು ಥಿಯರಾಟಿಕಲ್ ನಾಲೆಜ್ಗೆ ಒಂದು ಬೆಲೆ ಕೊಡಲ್ಲ. ದೇ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಪ್ರಾಕ್ಟಿಕಲ್ ನಾಲೆಜ್ಗೆ ಅವರು ಬೆಲೆ ಕೊಡ್ತಾರೆ. ಸೊ ಅದರಿಂದ ಅವರು ಪ್ರಾಕ್ಟಿಕಲ್ ಆಗಿ ಅವನಿಗೆ ಟಾಸ್ಕ್ ಕೊಡ್ತಾರೆ. ಕೆಲವು ವಸ್ತುಗಳನ್ನ ಕೊಟ್ಬಿಟ್ಟು ಇವುಗಳನ್ನ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅಥವಾ ನೀವು ಯಾವ್ದಾದ್ರು ಊರಿಗೆ ನೀವೇ ಚಾಯ್ಸ್ ಮಾಡ್ಕೊಂಡು ಹೋಗಿ ಮಾರ್ಕೊಂಡು ಬನ್ನಿ. 1 ತಿಂಗಳು ಇದೇ ಜಾಬು, ಡೈಲಿ ಬಂದು ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಂಡು ನೀವು ಹಳ್ಳಿಗೆ ಹೋಗ್ಬೇಕು ಅಥವಾ ಬೇರೆ ಬೇರೆ ಊರಿಗೆ ಹೋಗಿ ಆ ವಸ್ತುಗಳನ್ನ ಮಾರ್ಕೊಂಡು ಬರಬೇಕು. ಆ ಮಾರಿಕೊಂಡು ಬಂದಂತಹ ಒಂದು ವಸ್ತುಗಳಲ್ಲಿ ಎಷ್ಟು ಒಂದು ವಸ್ತುಗಳ ಸೇಲ್ ಆಗ್ತೋ ಅದರ ಆಧಾರದ ಮೇಲೆ ನಿಮ್ಗೆ ಕಮಿಷನ್ ಅಂತಂದು ಹೇಳ್ತಾರೆ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಆ ಯಂಗ್ ಮ್ಯಾನ್ ಏನ್ ಮಾಡ್ತಾನೆ, ಉತ್ಸಾಹದಿಂದ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಊರಿಗೆ ಅಡ್ಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಒಂದಿನ ಏನ್ ಮಾಡ್ತಾನೆ, ಬೆಳಿಗ್ಗೆ ಎದ್ದು ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ಆಕ್ಚುಲಿ ಓದಿದ್ದಾಗ ಅವನು ರ್ಯಾಂಕರ್ ಸ್ಟೂಡೆಂಟ್ ಇದ್ದ, ಬಟ್ ಓದ್ತಾ ಇರ್ಬೇಕಾದ್ರೆ ತುಂಬಾ ಸುಲಭ ಇತ್ತು. ಬಟ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದು ಪ್ರಾಕ್ಟಿಕಲ್ ಆಗಿ ಅವನಿಗೆ ಅವಾಗ ಮೊದಲ ಅನುಭವ ಆಗುತ್ತೆ. ಆದ್ರೂ ಅವನು ಹೇಗೋ ಸಂಭಾಳಿಸ್ಕೊಂಡು ವರ್ಕ್ ಮಾಡ್ತಾ ಇರ್ತಾನೆ. ಬಟ್ ಒಂದಿನ ಏನಾಗುತ್ತೆ ಫ್ರೆಂಡ್ಸ್, ಒಂದು ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋಗಿ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ನೋಡ್ತಾನೆ. ಹೋಗ್ಲಿಕ್ಕೆ ಅಷ್ಟೇ ದುಡ್ಡು ಇರುತ್ತೆ, ಅವನಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ಎಸ್ ನಾನು ಹೇಗೋ ವಸ್ತುಗಳನ್ನ ಸೇಲ್ ಮಾಡ್ತೀನಿ, ವಾಪಸ್ ಆ ದುಡ್ಡಲ್ಲಿ ವಾಪಸ್ ಬರ್ಬಂತಂದು ಹೋಗ್ತಾ ಇರ್ಬೇಕಾದ್ರೆ ಮಾತ್ರ ಅವನ ಹತ್ರ ದುಡ್ಡಿದೆ, ವಾಪಸ್ ಬರ್ಲಿಕ್ಕೆ ದುಡ್ಡಿಲ್ಲ. ಆದ್ರೆ ಅವನ ನಸೀಬಕ್ಕೆ ಅವತ್ತು ಒಂದು ವಸ್ತು ಖರೀದಿ ಆಗ್ಲಿಲ್ಲ. ಸೊ ಆಗ ಬೆಳಗ್ಗಿಂದ ಸಂಜೆ ತನಕ ಅಡ್ಡಾಡಿ ತುಂಬಾ ಸುಸ್ತಾಗ್ತಾನೆ. ವಾಸ್ ವೆರಿ ಮಚ್ ಟಯರ್ಡ್. ಸೊ ಕೊನೆಗೆ ಅಲ್ಲಿ ನೋಡ್ತಾನೆ, ದೇರ್ ವಾಸ್ ಒನ್ ಟೀ ಶಾಪ್ ಇರುತ್ತೆ. ಓಕೆ, ಆ ಟೀ ಶಾಪ್ ಮುಂದೆ ಹೋಗ್ಬಿಟ್ಟು ಹೊಟ್ಟೆ ಹಸ್ದಿರುತ್ತೆ. ಅವ್ನು ಕೇಳ್ತಾನೆ, ನೋಡಪ್ಪ ನನಗೆ ಒಂದು ಟೀ ಮತ್ತು ಒಂದು ಬನ್ ಕೊಡು ಅಂತಂದು ಕೇಳ್ತಾನೆ. ಆಗ ಅಂಗಡಿಯವನ್ ಅಂತಾನೆ, ದುಡ್ಡು ಕೊಡು. ಸೊ ಇವನ ಹತ್ರ ದುಡ್ಡಿಲ್ಲ ಅಂತಂದು ಹೇಳಿದ ತಕ್ಷಣ ಅವನು ಅಂಗಡಿಯವನ್ ಏನ್ ಮಾಡ್ತಾನೆ ಗೊತ್ತಾ, ಕೊಡಲ್ಲ. ಅಟ್ಲೀಸ್ಟ್ ಈ ವಸ್ತುಗಳನ್ನಾದ್ರೂ ತಗೊಂಡ್ ಕೊಡು ಅಂತಂದು ಕೇಳಿದ್ರು ಅಂಗಡಿಯವನು ಒಪ್ಪಲ್ಲ. ಅವನಿಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಅಲ್ಲ, ನಾನೊಬ್ಬ ರ್ಯಾಂಕರ್ ಸ್ಟೂಡೆಂಟ್ ಆಗ್ಬಿಟ್ಟು ಒಂದು ಟೀ ಬಂತು, ಒಂದು ಬಣ್ಣನ ನನ್ನಿಂದ ಇವತ್ತು ಖರೀದಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂತಂದ್ರೆ ಈ ಜೀವನ ಇದ್ದು ವೇಸ್ಟ್ ಅಂತಂದ್ಬಿಟ್ಟು ಒಂದು ದೊಡ್ಡ ಗುಡ್ಡಕ್ಕೆ ಹೋಗಿ ಅಲ್ಲಿಂದ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಿಂತ್ಬಿಟ್ಟಿದ್ದಾನೆ. ಇನ್ನೇನು ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ನೋಷ್ಟೊತ್ತಿಗೆ ಅವನ ಮೈಂಡ್ ಅಲ್ಲಿ ಒಂದು ಯೋಚನೆ ಬರುತ್ತೆ, ಎಸ್ ಐ ಆಮ್ ಕಮಿಟಿಂಗ್ ಸುಸೈಡ್ ನೌ. ಇಫ್ ಐ ಕಮಿಟ್ ಅ ಸುಸೈಡ್ ನೌ, ಹೂ ರಿಮೆಂಬರ್ಸ್ ಮೀ? ನನಗೆ ಯಾರು ನೆನಪಿನಲ್ಲಿ ಇಟ್ಕೋತಾರೆ? Okay, nobody cares about my suicide. Okay, only thing is that my family member, few days they are going to that cry about me, and then later they are also going to forget me. Well, so ಹಾಗಾದ್ರೆ ಏನ್ ಮಾಡ್ಬೇಕು? ಈಗ ನಾನು ಎದಕ್ ಸಾಯ್ತಾ ಇದ್ದೀನಿ? ಓಕೆ, ನಾನು ಫೇಲ್ಯೂರ್ ಆಗಿದ್ರಿಂದ. ಸರಿ, ಹಾಗಾದ್ರೆ ಈ ಜಗತ್ನಲ್ಲಿ ಸುಮಾರು 95% ಪೀಪಲ್ ಆರ್ಡಿನರಿ ಪೀಪಲ್ ಇದ್ದಾರೆ, 5% ಮಾತ್ರ ಸಕ್ಸಸ್ಫುಲ್ ಪೀಪಲ್ ಇದ್ದಾರೆ. ಹಾಗಾದ್ರೆ ಈ 5% ಜನ ಯಾಕೆ, ಯಾವ ರೀತಿಯಾಗಿ, ಹೇಗೆ ಸಕ್ಸಸ್ ಅನ್ನ ಕಾಣ್ತಾ ಇದ್ದಾರೆ? ಓಕೆ, ಅದನ್ನ ತಿಳ್ಕೊಂಡ್ಬಿಟ್ಟು ಸಾಯೋಣ, ಅಟ್ಲೀಸ್ಟ್ ನನಗೆ ನೆಕ್ಸ್ಟ್ ಜನ್ಮಕ್ಕಾದ್ರೂ ಯೂಸ್ ಆಗತ್ತೆ ಅಂತಂದ್ಬಿಟ್ಟು ಅವನೇನ್ ಮಾಡ್ತಾನೆ ಗೊತ್ತಾ, ಸಾಯೋದನ್ನ ಒಂಚೂರು ಪೋಸ್ಟ್ಪೋನ್ ಮಾಡಿ ವಾಪಸ್ ಬರ್ತಾನೆ, ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾನೆ. ಒಂದು ಪೆನ್ನು ಮತ್ತು ಪೇಪರ್ನ ತೆಗೆದುಕೊಂಡು ಫ್ರೆಂಡ್ಸ್ ಎಲ್ಲ ಊರು ಅಂದ್ರೆ ಎಷ್ಟು ಜನ ಯಶಸ್ವಿ ವ್ಯಕ್ತಿಗಳಿದ್ರು ಆ ಟೈಮಲ್ಲಿ ಎಲ್ಲರ ಹತ್ರ ಹೋಗ್ಬಿಟ್ಟು, ಸರ್ ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಸಕ್ಸಸ್, ಹೌ ಕುಡ್ ಯು ಗೆಟ್ ಸಕ್ಸಸ್ ಇನ್ ಯುವರ್ ಲೈಫ್ ಅಂತಂದು ಅವ್ರು ಕೇಳ್ತಾನೆ. ಅವ್ರು ಹೇಳಿದಂತ ಪಾಯಿಂಟ್ಸ್ಗಳೆಲ್ಲವೂ ಒಂದು ಟಿಪ್ಪಣಿ ರೂಪದಲ್ಲಿ ಒಂದು ಪುಸ್ತಕದಲ್ಲಿ ಬರ್ಕೊಳ್ತಾನೆ. ಅಂಡ್ ಬರ್ಕೊಂಡು ಒಂದು ದಿನ ಆ ಪುಸ್ತಕವನ್ನು ಅವನು ಏನ್ ಮಾಡ್ತಾನೆ ಗೊತ್ತಾ,
ಅಂದ್ರೆ ಆ ಬರೆದಂತ ಎಲ್ಲ ಲೇಖನಗಳನ್ನ ಪುಸ್ತಕದ ರೂಪದಲ್ಲಿ ಪ್ರಕಟಣೆ ಮಾಡಿ ಮಾರ್ಕೆಟ್ಗೆ ಬುಕ್ ಅನ್ನ ಬಿಡುಗಡೆ ಮಾಡ್ತಾನೆ ಫ್ರೆಂಡ್ಸ್. ಏನಾಗುತ್ತೆ ಗೊತ್ತಾ, ರಾತ್ರೋರಾತ್ರಿ ಓವರ್ ನೈಟ್ ದ್ಯಾಟ್ ಬುಕ್ ಸೋಲ್ಡ್ ಲೈಕ್ ಅ ಹಾಟ್ ಕೇಕ್. ಎಸ್ ಫ್ರೆಂಡ್ಸ್, ಸೊ ತುಂಬಾ ಚೆನ್ನಾಗಿ ಅವು ಸೇಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತವೆ. ರಾತ್ರೋರಾತ್ರಿ ಒಬ್ಬ ಬಡ ಸೇಲ್ಸ್ಮನ್ ಏನಿರ್ತಾನೆ, ಪುವರ್ ಸೇಲ್ಸ್ಮನ್, ಯಂಗ್ ಮ್ಯಾನ್, ಅವನು ಕೋಟ್ಯಾಧಿಪತಿಯಾಗಿ ಬದಲಾಗ್ತಾನೆ ಫ್ರೆಂಡ್ಸ್. ಅಂಡ್ ದೆನ್ ಒಬ್ಬ ಯಂಗ್ ಸಕ್ಸಸ್ಫುಲ್ ಆಥರ್ ಆಗಿ ಬದಲಾಗ್ತಾನೆ. ಜಗತ್ತಿನ ಅತ್ಯುತ್ತಮ ವ್ಯಕ್ತಿತ್ವ ವಿಕಸನದ ತರಬೇತುದಾರ ಆಗಿ ಆ ವ್ಯಕ್ತಿ ಬದಲಾಗ್ತಾರೆ. ನಿಮ್ಗೆ ಗೊತ್ತಾ ಅವ್ರು ಯಾರಂತಂದು? ಈಸ್ ನನ್ ಅದರ್ ದೆನ್ ಡೇಲ್ ಕಾರ್ನಿಗೆ ಅಂತಂದು. ಡೇಲ್ ಕಾರ್ನಿಗೆ. ಅಂಡ್ ದೆನ್ ಅವರು ಬರೆದಂತ ಪುಸ್ತಕದ ಹೆಸರು ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲುಯೆನ್ಸ್ ಪೀಪಲ್. ಓಕೆ, ಸೊ ನಿಮಗೆ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಆ ಪುಸ್ತಕವನ್ನ ತಗೊಂಡ್ಬಿಟ್ಟು ಓದಿ. ಓಕೆ, ಸೊ ಆ ಒಂದು ಪುಸ್ತಕ ಹೇಗೆ ಗೊತ್ತಾ, ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂತಂದ್ರೆ, ಜೀವನದಲ್ಲಿ ನಿಮ್ಗೆ ಸಕ್ಸಸ್ ಬೇಕು ಅಂತಂದ್ರೆ, ಸಪೋಸ್ ಇಫ್ ಯು ಡೋಂಟ್ ಹ್ಯಾವ್ ಕ್ವಾಲಿಫಿಕೇಶನ್, ಓಕೆ, ಇಫ್ ಯು ಡೋಂಟ್ ಹ್ಯಾವ್ good marks, that's also okay. If you don't have even money also, that's also okay. But if you don't have good communication and then good relationship with other people, then you will never get a success ಅಂತಂದು ಹೇಳ್ತಾರೆ ಫ್ರೆಂಡ್ಸ್. ಅಂದ್ರೆ ನಮ್ಮ ಹತ್ರ ಇವತ್ತು ದುಡ್ಡು ಇಲ್ಲಂದ್ರೂ ನಡೆಯುತ್ತೆ, ಎಜುಕೇಶನ್ ಇಲ್ಲಂದ್ರೂ ನಡೆಯುತ್ತೆ, ಆದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸು ಮತ್ತು ವೆರಿ ಇಂಪಾರ್ಟೆಂಟ್, ಈ ತರ ವ್ಯಕ್ತಿಗಳೊಂದಿಗೆ ನಾವು ಯಾವ ರೀತಿ ಒಂದು ಸಂಬಂಧಗಳನ್ನ ಹೊಂದ್ತೀವಿ, ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಅವರು ಬರೆದಂತ ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲುಯೆನ್ಸ್ ಪುಸ್ತಕದೊಂದಿಗೆ ಕೆಲವೊಂದಿಷ್ಟು ಅಂಶಗಳನ್ನ ತೆಗೆದುಕೊಂಡು ಇವತ್ತು ನಿಮ್ಮೊಂದಿಗೆ ಹ್ಯೂಮನ್ ರಿಲೇಶನ್ಶಿಪ್ ಸ್ಕಿಲ್ಸ್ ಗಳ ಬಗ್ಗೆ ನಾನು ಇವತ್ತು ನಿಮ್ಮೊಂದಿಗೆ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ ದೆನ್, ಸೊ ದೆನ್ ಹೌ ಮೆನಿ ಆಫ್ ಯು ಆರ್ ರಿಯಲಿ ಎಕ್ಸೈಟೆಡ್ ಟು ನೋ ದೀಸ್ ಥಿಂಗ್ಸ್? ಪ್ಲೀಸ್ ಟೈಪ್ ಎಕ್ಸೈಟೆಡ್ ಇನ್ ಅ ಚಾಟ್ ಬಾಕ್ಸ್. Excited in a chat box. Come on. Good. Everybody's saying excited. Wonderful. Super. I am seeing so much of exciting. Okay. Good. Wonderful. Okay. So first point, my dear friends. Okay. The first point ಅವ್ರು ಏನು ಹೇಳೋದು ಗೊತ್ತಾ, ನೀವು ಮಾನವೀಯ ಸಂಬಂಧಗಳನ್ನ ವೃದ್ಧಿ ಮಾಡ್ಕೋಬೇಕು. ಜನ ನೀವು ಹೇಳ್ದಂಗೆ ಕೇಳಬೇಕು. ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ನಿಮ್ಮನ್ನ ಸಕ್ಕರೆಗೆ ಇರುವೆಗಳು ಹೇಗೆ ಅಂದ್ರೆ ಸಕ್ಕರೆ ಇದ್ದಲ್ಲಿ ಇರುವೆಗಳು ಹೇಗೆ ಸುತ್ತುವರಿತಾ ಇರ್ತಾವ, ಹಾಗೆ ನೀವಿದ್ದಲ್ಲಿ ಜನ ನಿಮ್ಮನ್ನ ಸುತ್ತುವರಿಬೇಕು. ನೀವೊಬ್ಬ ಮನಿ ಅಂದ್ರೆ ಏನು ಗೊತ್ತಾ, ಹ್ಯೂಮನ್ ಮ್ಯಾಗ್ನೆಟ್ ತರ ಆಗಿ ಬದಲಾಗಬೇಕು ಅಂತಂದ್ರೆ, ಸಕ್ಸಸ್ಫುಲ್ ಲೀಡರ್ ಆಗಿ ಬದಲಾಗಬೇಕು ಅಂತಂತಂದ್ರೆ, ದ ಫಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳೋದೇನು ಗೊತ್ತಾ, ದಟ್ ಈಸ್ ಡೋಂಟ್ ಕ್ರಿಟಿಸೈಸ್, ಕಂಡಮ್ ಆರ್ ಕಂಪ್ಲೇನ್. ಎಸ್ ಫ್ರೆಂಡ್ಸ್, ಅಂದ್ರೆ ನಾವು ಯಾವತ್ತು ಯಾರನ್ನು ಕ್ರಿಟಿಸೈಸ್ ಮಾಡಬಾರ್ದಂತೆ, ಕಂಡಮ್ ಮಾಡಬಾರ್ದಂತೆ, ಕಂಪ್ಲೇಂಟ್ ಮಾಡಬಾರ್ದು ಅಂತಂದು ಹೇಳ್ತಾರೆ ಅವರು. ಓಕೆ ಫ್ರೆಂಡ್ಸ್, ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ರಿಟಿಸೈಸ್? ಓಕೆ, ಕ್ರಿಟಿಸೈಸ್ ಮೀನ್ಸ್ ಟೀಕೆ ಮಾಡೋದು ಅಂತಂದ್ರೆ ಹೇಗೆ? ಈಗ ನಾವು ಮಾಡ್ತಿರ್ತೀವಿ ನೋಡಿ, ನೀನ್ ಸರಿ ಇಲ್ಲ, ನಿಂದ ಹಿಂಗಾಯ್ತು, ನಿಂದ ಹಿಂಗಾಯ್ತು, ನಿಂದಿಂದ ಏನು ಆಗಲ್ಲ, ಈ ರೀತಿ ನಾವು ಟೀಕೆ ಮಾಡ್ತಾ ಇರ್ತೇವೆ ನೋಡಿ. ಆ ಟೀಕೆ ಮಾಡೋದನ್ನ ನಾವು ಏನ್ ಮಾಡ್ಬೇಕು, ಬಿಡ್ಬೇಕು. ವೆನ್ ಯು ಆರ್ ಕ್ರಿಟಿಸೈಸಿಂಗ್ somebody, one finger showing to them, rest of the 3 fingers are showing to you. Yes or no? Absolutely. So that's what only we should not criticize others. Nobody perfect on this planet of earth, my dear friends. If you are perfect in one field, then you are not perfect in another field. Yes, if I am able to that if I am perfect in a spoken English and communication skills, means I may get some kind of a problems in other field also. Absolutely. ನನಗೆ ಒಂದು ಏರಿಯಾದಲ್ಲಿ ಎಕ್ಸ್ಪರ್ಟೈಸ್ ಇದೆ ಅಂತಂದ್ರೆ ಇನ್ನೊಂದು ಏರಿಯಾದಲ್ಲಿ ಎಕ್ಸ್ಪರ್ಟೈಸ್ ಇರ್ಬೇಕಂತಂದಿಲ್ಲ ನೋಡಿ. ಪ್ರತಿಯೊಬ್ಬರು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈ ಒಂದು ವಿಷಯನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು ಫಸ್ಟ್. ಅದಕ್ಕೆ ಯಾರನ್ನು ಕ್ರಿಟಿಸೈಸ್ ಮಾಡಬಾರ್ದು, ಟೀಕೆ ಮಾಡಬಾರ್ದು. ಅಂಡ್ ದೆನ್ ಕಂಡಮ್ ಅಂತ ಹೀಯಾಳಿಸೋದು, ಅಯ್ಯೋ ನಿಂದ ಕಂಡಿದ್ದೇನೆ ಕೂತ್ಕೊಳ್ಳೆ ಅಲ್ಲಿ, ಈ ರೀತಿ ನಾವು ಮಾತಾಡ್ತೀವಿ ನೋಡಿ. ಸೊ ಅದನ್ನ ನಾವು ಮಾಡಬಾರ್ದು, ಹೀಯಾಳಿಸೋದನ್ನ ಮಾಡಬಾರ್ದು. ಅಂದ್ರೆ ಇನ್ನೊಬ್ಬರ ಆತ್ಮವಿಶ್ವಾಸವನ್ನ ಕುಗ್ಗಿಸುವುದಕ್ಕೆ ಏನಂತಾರೆ ಗೊತ್ತಾ, ಕಂಡಮ್ ನೇಚರ್ ಅಂತ ಕರೀತಾರೆ, ಅದನ್ನ ಮಾಡಬಾರ್ದು. ಅಂಡ್ ದೆನ್ ಸಮ್ ಟೈಮ್ ದಟ್ ವಿ ಕಂಪ್ಲೇನ್ ಆಲ್ವೇಸ್, we always complain to others. Okay, this is not right, this is not good, this is not good. Okay, so ನಾವು ಬರೀ ಏನ್ ಮಾಡ್ತಾ ಇರ್ತೀವಿ, ಕಂಪ್ಲೇನ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಸಹ ನಾವು ಏನ್ ಮಾಡಬಾರ್ದು ಫ್ರೆಂಡ್ಸ್, ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತಂದು ಹೇಳ್ತಾರೆ. ಈಗ ನಿಮ್ಮ ಕ್ವಶನ್ ಬರ್ಬೋದು, ವೆಲ್ ಸೊ ಸರ್ ಓಕೆ, ನಾನು ಹೇಳೋದನ್ನು ಒಪ್ತೀನಿ, ನೀವು ಹೇಳೋದನ್ನ ನಾನು ಒಪ್ತೀನಿ, ಕ್ರಿಟಿಸೈಸ್ ಮಾಡಬೇಡ, ಕಂಡಮ್ ಮಾಡಬೇಡ, ಕಂಪ್ಲೇನ್ ಮಾಡಬೇಡ ಅಂತ ಒಪ್ತೀನಿ ನಾನು. ಆದ್ರೆ ಸರ್ ಏನಾಗತ್ತೆ ಅಂತಂದ್ರೆ ಕೆಲವು ಟೈಮ್ ಇನ್ನೊಬ್ಬರಿಗೆ ನಾವು ಕ್ರಿಟಿಸೈಸ್ ಮಾಡಲೇಬೇಕಾಗತ್ತಲ್ಲ. ಸೊ ಅವಾಗ ನಾವು
ಯಾವ ರೀತಿಯಾಗಿ ಮಾಡಬೇಕು ಅಂತಂದು ಹೇಳ್ತಾರೆ. ಸೊ ಕ್ರಿಟಿಸೈಸ್ ಮಾಡಬೇಡ ಅಂತಂದು ಅವ್ರು ಹೇಳ್ತಾರೆ. ಆದರೂ ಸಹ ನೋಡಿ ಹೆಂಗಿದೆ ಅಂತಂತಂದ್ರೆ ಆಕ್ಚುಲಿ ನಾವು ಕಲಿತಾ ಇರ್ಬೇಕಾದ್ರೆ, ಸೈಕಾಲಜಿನ ಕಲಿತಾ ಇರ್ಬೇಕಾದ್ರೆ ವಿ ಗಾಟ್ ಒನ್ ಅಸೈನ್ಮೆಂಟ್. ಓಕೆ, ಈ ಪ್ರಿಸ್ನರ್ಸ್ ಇರ್ತಾರೆ ನೋಡಿ ಜೈಲಲ್ಲಿ, ಅವರ ಒಂದು ಮನಸ್ಥಿತಿಯನ್ನ ಅರ್ಥಕೊಂಡ್ಬರ್ಬೇಕಾಗಿತ್ತು. ಒಂದು ಅಸೈನ್ಮೆಂಟ್ ಹಿಂಡಲ್ಗಾ ಜೈಲಲ್ಲಿ, ಮೈ ಡಿಯರ್ ಫ್ರೆಂಡ್ಸ್, ದಟ್ ವಿ ಗಾಟ್ ಅಸೈನ್ಮೆಂಟ್. ಸೊ ದೇರ್ ವಿ ವೆಂಟ್ ಅಂಡ್ ದೆನ್ ವಿ ಆರ್ ಇಂಟರ್ವ್ಯೂವಿಂಗ್ ಪ್ರಿಸ್ನರ್ಸ್. ಯಾರ್ಯಾರಿಗೆ ಅವ್ರಿಗೆ 5 ವರ್ಷ, 10 ವರ್ಷ, 15 ವರ್ಷ ಸಜೆ ಆಗಿರುತ್ತೆ, ಯಾವ್ಯಾವುದೋ ಕೇಸ್ ಮೇಲೆ ಒಳಗಡೆ ಬಂದಿರ್ತಾರೆ, ಆ ಕೈದಿಗಳ ಇಂಟರ್ವ್ಯೂನ ಮಾಡಬೇಕಾಗಿತ್ತು. ಸೊ ಅಲ್ಲಿ ಏನಾಗಿತ್ತು ಗೊತ್ತಾ, ಕೈದಿಯನ್ನ ಕೇಳಿದ್ರೆ ನೀನ್ ಯಾಕೆ ಹೀಗೆ ತಪ್ಪು ಮಾಡಿದ್ರಿ ಅಂತ ಕೇಳಿದ್ರೆ ಅವ್ರು ಏನಂತಿದ್ರು ಗೊತ್ತಾ, ಸುಮ್ಮನೆ ಇರಿ ಸಾರ್, ನಿಮ್ಗೆ ಗೊತ್ತಿಲ್ಲ, ಆ ಜಡ್ಜು ಸರಿ ಇಲ್ಲ, ಓಕೆ, ಆ ಪೊಲೀಸ್ ಸರಿ ಇಲ್ಲ, ನಾನು ತಪ್ಪೇ ಮಾಡಿಲ್ಲ, ಸುಮ್ಮನೆ ಕರ್ಕೊಂಬಂದ್ ಹಾಕಿದ್ದಾರೆ ಅಂತಂದು ಹೇಳ್ತಾ ಇದ್ರು. ಅಂದ್ರೆ ಅಷ್ಟೆಲ್ಲ ಅಪರಾಧಗಳನ್ನ ಮಾಡಿ ಶಿಕ್ಷೆನ ಅನುಭವಿಸ್ತಾ ಇರುವಂತ ವ್ಯಕ್ತಿಗಳೇ ತಮ್ಮ ತಪ್ಪನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂತಂದ್ರೆ ಯೋಚನೆ ಮಾಡಿ ಫ್ರೆಂಡ್ಸ್, ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡುವವರು ತಮ್ಮ ತಪ್ಪುಗಳನ್ನ ಒಪ್ಕೊಳ್ತಾರ? ಒಪ್ಕೊಳ್ಳಲ್ಲ. ಅದಕ್ಕೆ ಸಣ್ಣ ಸಣ್ಣ ತಪ್ಪುಗಳನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ನಾವು ಫಸ್ಟ್ ನಿಲ್ಲಿಸ್ಬೇಕು. ಓಕೆ, ನೀವಂತೀರಿ ಸರ್ ಹಾಗಾದ್ರೆ ಅವರ ಸಣ್ಣ ಸಣ್ಣ ತಪ್ಪುಗಳನ್ನ ನಾವು ತೋರಿಸ್ತಾ ಇದ್ರೆ ಅವ್ರು ದೊಡ್ಡ ತಪ್ಪುಗಳನ್ನ ಮಾಡ್ತಾರಲ್ವಾ ಅಂತ. ಎಸ್, ಐ ಅಗ್ರಿ ವಿತ್ ಯು, ಬಟ್ ಓನ್ಲಿ ಥಿಂಗ್ ಇಸ್ ದ್ಯಾಟ್ ಕ್ರಿಟಿಸೈಸ್ ನಾವು ಬರೀ ಹೇಗಂತಂತಂದ್ರೆ, ಯಾವತ್ತು ಜಗತ್ನಲ್ಲಿ 2 ರೀತಿ ಜನ ಇರ್ತಾರೆ ಫ್ರೆಂಡ್ಸ್, ನೆನಪು ಇಟ್ಕೊಳ್ಳಿ. ದೇರ್ ಆರ್ 2 types ಆಫ್ ಪೀಪಲ್ ಇನ್ ದ ವರ್ಲ್ಡ್. 1 type ಪೀಪಲ್ ಆರ್ ಕಾಲ್ಡ್ ಮಕ್ಕಿ ಟೈಪ್ ಆಫ್ ಪೀಪಲ್, another one called is ಮಧುಮಕ್ಕಿ ಟೈಪ್ ಆಫ್ ಪೀಪಲ್. ಮಕ್ಕಿ ಟೈಪ್ ಪೀಪಲ್ ಅಂತಂದ್ರೆ ಏನ್ ಗೊತ್ತಾ, ಬರೀ ಅವರು ಬಮ್ಮಿಂಗ್ ಮಾಡ್ತಾ ಇರ್ತಾರೆ. ಹೇಗೆ ಈ ರೀತಿ ಅವರು ನೊಣ ಹೆಂಗೆ ಸೌಂಡ್ ಮಾಡ್ತಾ ಇರ್ತಾರೆ, ಹಂಗೆ ಸೌಂಡ್ ಮಾಡ್ತಾ ಇರ್ತಾರೆ ಅವರು. ಅವ್ರಿಗೆ ಈಗ ನೊಣವನ್ನ ನೋಡಿದ್ರೆ ನೊಣ ಎಲ್ಲಿರುತ್ತೆ, ಓಕೆ, ಎಲ್ಲಿ ಹೊಲಸಿರುತ್ತೆ ಅಲ್ಲೇ ನೊಣ ಇರೋದು. ಹಾಗೇನೆ ಮಕ್ಕಿ ಟೈಪ್ ಪೀಪಲ್ ಎಲ್ಲಿರ್ತಾರೆ ಗೊತ್ತಾ, ಎಲ್ಲಿ ನೆಗೆಟಿವ್ ಇರುತ್ತೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಬಟ್ ಮಧುಮಕ್ಕಿ ಟೈಪ್ ಪೀಪಲ್ ಏನ್ ಮಾಡಲ್ಲ ಗೊತ್ತಾ, ಅವರು ಆ ಒಂದು ನೆಗೆಟಿವ್ ಕಡೆಗೆ ಫೋಕಸ್ ಮಾಡಲ್ಲ, ಅವ್ರು ಫೋಕಸ್ ಮಾಡೋದು ಎದ್ರ ಕಡೆ ಗೊತ್ತಾ, ಪಾಸಿಟಿವ್ ಕಡೆಗೆ ಫೋಕಸ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಪಾಸಿಟಿವ್ ಕಡೆಗೆ ಏನು ಸರಿ ಇಲ್ಲ ಅಂತ ಅನ್ನೋದಕ್ಕಿಂತ ಏನು ಸರಿ ಇದೆ ಫಸ್ಟ್ ಅದನ್ನ ನಾವು ನೋಡ್ಬೇಕು ಅಲ್ವಾ, ಅಂದ್ರೆ ಮಧುಮಕ್ಕಿ ಟೈಪ್ ಪೀಪಲ್ ಆಗ್ತೀವಿ ನಾವು. ಈಗ ಹಾಗಾದ್ರೆ ಮಕ್ಕಿ ಎಲ್ಲೆಲ್ಲೇ ಕೂತ್ ಬಂದು ಏನ್ ಮಾಡುತ್ತೆ, ಅದು ಹೊಲಸಿದ್ದಲ್ಲಿ ಕೊಡುತ್ತೆ. ಬಟ್ ಮಧುಮಕ್ಕಿ ಏನ್ ಮಾಡುತ್ತೆ, ಸ್ವಚ್ಛವಾದಂತ ಹೂವಿನ ಮೇಲೆ ಕೂಡುತ್ತೆ. ವೆಲ್ ಫ್ರೆಂಡ್ಸ್, ಅಂಡ್ ದೆನ್ ಮಕ್ಕಿ ಅದು ಎಲ್ಲೆಲ್ಲೇ ಕೂತ್ ಬಂದು ಫುಡ್ ಮೇಲೆ ಕೂತು ಜನರಿಗೆ ರೋಗವನ್ನ ತರುತ್ತೆ. ಆದ್ರೆ ಮಧುಮಕ್ಕಿ ಏನ್ ಮಾಡುತ್ತೆ ಗೊತ್ತಾ, ದಟ್ ಇಟ್ ಸಿಟ್ಸ್ ಆನ್ ದ ಫ್ಲವರ್. ಆ ಫ್ಲವರ್ ಮೇಲೆ ಕೂತ್ಕೊಂಡು ಮಕರಂದವನ್ನ ಹೀರ್ಬಿಟ್ಟು ಜೇನುತುಪ್ಪವನ್ನು ಉತ್ಪತ್ತಿ ಮಾಡಿ ಜನರ ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಎಸ್ ಆರ್ ನೋ? ಸೊ ಇಟ್ ಮೀನ್ಸ್ we should become a madhumakki. It means we should become a bee. ಅಂದ್ರೆ ನಾವು ಜೇನುನೊಣ ಆಗ್ಬೇಕು, ಬರೀ ನೊಣ ಆಗ್ಬಾರ್ದು. ಓಕೆ, ಸೊ ನಾವು ಜೇನುನೊಣ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಸ್ಟಾಪ್, ಕ್ರಿಟಿಸೈಸ್, ಕಂಡಮ್ ಅಂಡ್ ದೆನ್ ಕಂಪ್ಲೇಂಟ್ ಮಾಡೋದನ್ನ ಫಸ್ಟ್ ನಾವು ನಿಲ್ಲಿಸ್ಬೇಕು. ಏನು ಸರಿ ಇಲ್ಲ ಅಂತ ಅನ್ನೋದನ್ನ ನೋಡೋಕ್ಕಿಂತ ಏನ್ ಸರಿ ಇದೆ ಅದ್ರ ಮೇಲೆ ನಾವು ಫೋಕಸ್ ಮಾಡ್ಬೇಕು. ವೆರಿ ಇಂಪಾರ್ಟೆಂಟ್. ಅಂದ್ರೆ ಜನರ ಒಂದು ಟೆಂಡೆನ್ಸಿ ಹೇಗಿರುತ್ತೆ ಅಂತಂದ್ರೆ, ಈಗ ನೋಡಿ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ಮೇಲೆ ಒಂದು ಕಪ್ಪು, ವೈಟ್ ಬೋರ್ಡ್ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನ ನಾನು ಇಟ್ಬಿಟ್ರೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಾ, ಆ ಪೂರ್ತಿ ವೈಟ್ ಬೋರ್ಡು ಅಷ್ಟು ಜಾಗವನ್ನು ಆವರಿಸಿಕೊಂಡಿರುತ್ತೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಆ ಕಪ್ಪು ಚುಕ್ಕಿಯನ್ನ ಮಾತ್ರ ನೋಡ್ತಾ ಇರ್ತಾರೆ. ಅಂದ್ರೆ why you are seeing only that black dot? Start seeing the white board, white space. ಆ ಬಿಳಿ ಜಾಗವನ್ನು ಅಷ್ಟೊಂದು ದೊಡ್ಡದಿದೆ, ಅದನ್ನ ನೋಡ್ರಲ್ಲ. Are you understanding my point here? What I am trying to tell you people, instead of looking at the negative things, start seeing at the positive things. ಏನು ಪಾಸಿಟಿವ್ ಇದೆ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಏನಿರುತ್ತೆ ಪಾಸಿಟಿವ್ ವಿಷಯಗಳು ಇದ್ದೇ ಇರ್ತವೆ. ಆದ್ರೆ ನಾವು ನೋಡುವಂತ ನೋಟದ ಮೇಲೆ ಅದೇನಿರುತ್ತೆ ಫ್ರೆಂಡ್ಸ್, ಡಿಪೆಂಡ್ ಇರುತ್ತೆ. ಓಕೆ, ಸಮ್ ಪೀಪಲ್ ಮೇ ಆಸ್ಕ್ ಮೀ, ವೆಲ್, ಸೊ ಏನಂತಂದು, ಸರ್ ಹಾಗಾದ್ರೆ ನೀವು ಹೇಳ್ತಾ ಇದ್ರಿ ನಾವು ಕ್ರಿಟಿಸೈಸ್ ಮಾಡಬಾರ್ದು ಅಂತಂದು ಹೇಳ್ತಾ ಇದ್ರಿ, ಆದ್ರೆ ಕ್ರಿಟಿಸೈಸ್ ಮಾಡದೇ ಇದ್ರೆ ಜನ ಹೇಗೆ ಅವ್ರ ತಪ್ಪುಗಳನ್ನ ತಿಳ್ಕೊಳ್ತಾರೆ? ವೆಲ್, ಕ್ರಿಟಿಸೈಸ್ ಮಾಡಲೇಬಾರ್ದು, ಆದ್ರೂ ಕ್ರಿಟಿಸೈಸ್ ಮಾಡಬೇಕು ಅಂತಂದ್ರೆ ಒಂದು ಮೆಥಡ್ ಇದೆ ಫ್ರೆಂಡ್ಸ್. ಆ ಮೆಥಡ್ ಅನ್ನು ನೀವು ಅನುಸರಿಸಬೇಕು. ಆ ಮೆಥಡ್ ಏನು ಗೊತ್ತಾ, ಸ್ಯಾಂಡ್ವಿಚ್ ಮೆಥಡ್. How many of you have eaten sandwich? Please type sandwich in a chat box.
ಓಕೆ, ಎಷ್ಟು ಜನ ಸ್ಯಾಂಡ್ವಿಚ್ ಅನ್ನ ತಿಂದಿದ್ದೀರಿ? ಸ್ಯಾಂಡ್ವಿಚ್ ಅಂತ ಟೈಪ್ ಮಾಡಿ. ಕಮಾನ್. ಗುಡ್ ಗುಡ್ ಗುಡ್. ಆಪಲ್ ಲ್ಯಾಪ್ಟಾಪ್. ಓಕೆ, ಸ್ಯಾಂಡ್ವಿಚ್. ಆಪಲ್ ಲ್ಯಾಪ್ಟಾಪ್ ಯಾರು ನೀವು? ನಿಮ್ಮ ಹೆಸರು ಟೈಪ್ ಮಾಡಿ ಅಲ್ಲಿ. ಸುಜಾತ ಮ್ಯಾಮ್ ಸ್ಯಾಂಡ್ವಿಚ್. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ ಹಾಗಾದ್ರೆ ಓಕೆ, ಕುಮೇಲ್ ಚೌಧರಿ ಇಸ್ ಅಟೆಂಡಿಂಗ್ ಫ್ರಮ್ ಆಪಲ್ ಲ್ಯಾಪ್ಟಾಪ್. ವೆರಿ ಗುಡ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನೀವೆಲ್ಲರೂ ಸ್ಯಾಂಡ್ವಿಚ್ ನ ತಿಂದಿದ್ದೀರಿ. ವೆರಿ ಗುಡ್. ಸೊ ಸ್ಯಾಂಡ್ವಿಚ್ ಅಲ್ಲಿ ಹೇಗಿರುತ್ತೆ, ಏನಿರುತ್ತೆ? ಸ್ಯಾಂಡ್ವಿಚ್ ಅಲ್ಲಿ ಏನಿರುತ್ತೆ? ಯೂಸ್ವಲ್ ಆಗಿ ಮೇಲೆ ಬ್ರೆಡ್ ಇರುತ್ತೆ, ಮಧ್ಯೆ ಏನಿರುತ್ತೆ? ಒಂದ್ ಸ್ವಲ್ಪ ಕರಿ ಅಂದ್ರೆ ಪಲ್ಯ ಇರುತ್ತೆ, ಕೆಳಗಡೆ ಮತ್ತೆ ಬ್ರೆಡ್ ಇರುತ್ತೆ. ಎಸ್ ಆರ್ನೋ? ಅದೇ ಮೆಥಡ್ ಅನ್ನ ನಾವು ಇಲ್ಲೇ ಮಾಡ್ಬೇಕು. ಹಾಗಾದ್ರೆ ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಅನುಸರಿಸಬೇಕು. ಈಗ ಯಾರಾದರೂ ತಪ್ಪುಗಳನ್ನ ನೀವು ಹೇಳ್ಬೇಕು ಅಂತಂತಂದ್ರೆ ಫಸ್ಟ್ ಏನ್ ಗೊತ್ತಾ, ಮೇಲೆ ಬ್ರೆಡ್ ಹೆಂಗಿದೆಯೋ ಹಂಗೆ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಬರ್ಕೊಳ್ಳಿ. ಓಕೆ, ನಿಮ್ಗೆ ಗೊತ್ತಾಗದಿದ್ರೆ ಬರ್ಕೊಳ್ಳಿ. ಅಪ್ರಿಶಿಯೇಟ್. ಫಸ್ಟ್ ಏನ್ ಮಾಡ್ಬೇಕು? ಅಪ್ರಿಶಿಯೇಟ್. ಅಪ್ರಿಶಿಯೇಟ್ ಅಂದ್ರೆ ಹೊಗಳ್ಬೇಕು. ಮಿಡಲ್ ಕ್ರಿಟಿಸೈಸ್. ಅಪ್ರಿಶಿಯೇಟ್, ಕ್ರಿಟಿಸೈಸ್ ಅಂಡ್ ಅಗೇನ್ ಲಾಸ್ಟ್ ಅಲ್ಲಿ ಏನು? ಅಪ್ರಿಶಿಯೇಟ್. ಓಕೆ, ಅಪ್ರಿಶಿಯೇಷನ್, ಕ್ರಿಟಿಸೈಸಿಂಗ್ ಅಂಡ್ ದೆನ್ ಅಪ್ರಿಶಿಯೇಷನ್. ಓಕೆ, ಅಪ್ರಿಶಿಯೇಷನ್, ಕ್ರಿಟಿಸೈಸಿಂಗ್ ಅಂಡ್ ಅಗೇನ್ ಅಪ್ರಿಶಿಯೇಷನ್. ಅಂದ್ರೆ ಮೇಲೆ ಕೆಳಗೆ ಏನು? ಅಪ್ರಿಶಿಯೇಷನ್. ಮಧ್ಯ ಮಾತ್ರ ಏನಿರಬೇಕು? ಕ್ರಿಟಿಸೈಸ್ ಇರಬೇಕು ಅಂತಂದು ಹೇಳ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಇದನ್ನ ನಾವು ನೋಡ್ಬೇಕು ಅಂತಂದ್ರೆ ಈಗ ಎಕ್ಸಾಂಪಲ್ ಆಗಿ ನೋಡೋಣ. ಎಕ್ಸಾಂಪಲ್ ಆಗಿ ಈಗ ಇಲ್ಲಿ ಓಕೆ, now I take the example of that okay, whom I take an example. Okay, now I take the example of Muskan. Muskan ಅವರು ಒಂದು ಕಂಪ್ನಿಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಇಟ್ಸ್ ಆನ್ ಎಕ್ಸಾಂಪಲ್ ಓನ್ಲಿ. ಓಕೆ, ಮುಸ್ಕಾನ್ ಇಟ್ಸ್ ಆನ್ ಎಕ್ಸಾಂಪಲ್ ಓನ್ಲಿ. ಮುಸ್ಕಾನ್ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಏನಾಗುತ್ತೆ ಅಂತಂತಂದ್ರೆ, since last 10 years he has been working as a typist there. So yesterday what happened, that while typing the letters he did 4 mistakes, but that letter was very very important. That that's actually tender letter. Okay, so important tender ಗೆ ಆ ಲೆಟರ್ ನ ಕಳಿಸಬೇಕಾಗಿರುತ್ತೆ. that more than a crore rupees deal ಅದರಲ್ಲಿ ಇರುತ್ತೆ. So she did 4 mistake in that letter. So while watching it, that boss ಗೊತ್ತಾಗ್ಬಿಡುತ್ತೆ. ಬಾಸಿಗೆ ಗೊತ್ತಾಗುತ್ತೆ, ಓಹೋ ಮುಸ್ಕಾನ್ ಹ್ಯಾಸ್ ಮೇಡ್ 4 ಮಿಸ್ಟೇಕ್ಸ್, ಓ ಮೈ ಗುಡ್ನೆಸ್ ಅಂತಂದ್ಬಿಟ್ಟು ಒಂದು ಸೀಟ್ ಬರುತ್ತೆ. ಮತ್ತೆ ಅದನ್ನ ಕರೆಕ್ಷನ್ ಮಾಡ್ಬಿಟ್ಟು ಕಳಿಸ್ತಾನೆ. ನಾಳೆ ದಿನ ಸರಿ ಆಕೆ ಬರ್ಲಿ, ಆಕೆಗೆ ನಾನೀಗ ಏನ್ ಮಾಡ್ಬೇಕು, ಆಕೆಯ ತಪ್ಪನ್ನ ನಾನೀಗ ಹೇಳ್ಬೇಕು. ಸರಿ, ಏನಾಯ್ತು? ಮುಸ್ಕಾನ್ ಒಳಗಡೆ ಬರ್ತಾಳೆ. ಹೆದರ್ತಾ ಒಳಗಡೆ ಬಂದ ತಕ್ಷಣ ಮುಸ್ಕಾನ್ಗೆ ಏನ್ ಮಾಡ್ತಾರೆ ಗೊತ್ತಾ ಬಾಸ್? ಮುಸ್ಕಾನ್, ನಿಮ್ಗೆ ಗೊತ್ತಾಗಲ್ವಾ ನೀವೇನ್ ಮಾಡ್ತೀರಾ? ಅಲ್ಲ ಹಿಂಗ ನೀವು ಟೈಪಿಂಗ್ ಮಾಡೋದು 10 ವರ್ಷದಿಂದ ಮಾಡ್ತಾ ಇದ್ರೆ ಏನ್ ಮಾಡ್ತೀರಾ? ಕೆಲಸ ಮಾಡ್ತೀರಾ? ಏನ್ ಮಾಡ್ತೀರಿ ನೀವು? ಇದು ಇಂಪಾರ್ಟೆಂಟ್ ಲೆಟರ್, ಇದು ನಾವು ಇದನ್ನ ಕಳಿಸ್ತೆ, ಇವು ನಾನು ಚೆಕ್ ಮಾಡಿದೆ. ಓಕೆ, ಚೆಕ್ ಮಾಡಿದೆ ಹಂಗೆ ಕಳಿಸಿದ್ರೆ ಏನಾಗ್ತಿತ್ತು ಗೊತ್ತಾಗಲ್ವ ನಿಮ್ಗೆ? ಸಿಕ್ಕಾಪಟ್ಟಿ ಬೈದ್ ಬಿಡ್ತಾನೆ. ಸೊ ನಾವು ಮುಸ್ಕಾನ್ ಏನ್ ಮಾಡ್ತಾ ಇದ್ದಾಳೆ, ತಪ್ಪಿಗೆ ಮುಖ ಮಾಡ್ಕೊಂಡು ನಿಂತಿದ್ದಾಳೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಿದ್ರೆ ಈ ಕಡೆಯಿಂದ ಗಂಗಾ, ಈ ಕಡೆಯಿಂದ ಯಮುನಾ ಎರಡು ಹರ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು ಮುಸ್ಕಾನ್ನಿಂದ. ಸೊ ಸರಿ ಹೋಗ್ರಿ, ನಾ ಕೆಲಸ ಮಾಡೋರು ಇಡೀ ದಿನ ಏನ್ ನಿಂತ್ ಬಿಟ್ರೆ ಹೆಂಗೆ ಅಂತಂದು ಬೈದ್ ಕಳಿಸ್ಬಿಡ್ತಾನೆ ಬಾಸ್. ಈಗ ಏನಾಗುತ್ತೆ ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್ ಹೇರ್. ಮುಸ್ಕಾನ್ಗೆ ಡೈರೆಕ್ಟ್ ಆಗಿ ಬಾಸ್ ಬೈದ. ಮುಸ್ಕಾನ್ ಏನಾಯ್ತು, ಮುಸ್ಕಾನ್ ಮನಸ್ಸಿಗೆ ನೋವಾಗುತ್ತೆ, ಹೊರಗಡೆ ಬರ್ತಾಳೆ. Do you think that throughout a day is he going to work? Yes, do you think? No, she is not going to work happily there. Throughout a day she is feeling very sad. ತುಂಬಾ ಸ್ಯಾಡ್ ಇರ್ತಾಳೆ. ಇಡೀ ದಿನ ಎಂಥೂಸಿಯಾಸಮ್ ಇಲ್ಲ, ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ. ಆ್ಯಂಡ್ ದೆನ್ ಮಧ್ಯಾಹ್ನ ಆಫ್ಟರ್ನೂನ್ ಏನಿರುತ್ತೆ ನೋಡಿ, ಆ ಟೈಮಲ್ಲಿ ಲಂಚ್ ಬ್ರೇಕ್ ಇದ್ದಾಗ ಅವಳ ಫ್ರೆಂಡ್ ಇರ್ತಾರೆ. ಆ ಫ್ರೆಂಡ್ ಕೇಳ್ತಾರೆ ಮುಸ್ಕಾನ್ಗೆ, ಯಾಕ ಮುಸ್ಕಾನ್ ಹಿಂಗೆ ಯಾಕಿದ್ಯಾ? ಆಗ ಮುಸ್ಕಾನ್ ಅಂತಾಳೆ, ಬಿಡ ನೀನ, ಆ ಬಾಸ್ ಇದಾನಲ್ಲ ಗೂಬೆ ನನ್ನ ಮಗ ಕನೆ ಅವನು. Are you understanding my point here? This is the scenario number 1. Well, ಇದು ಒಂದನೇ ಏನಿದು ಸ್ಥಿತಿ. ಈಗ scene number 2, just scene number 2 imagine ಮಾಡ್ಕೊಳ್ಳಿ. Muskan has done the same mistakes. Boss has come to know. Now he wants to criticize her. He wants to show her mistakes.
ಆಕೆ ಮಿಸ್ಟೇಕ್ ಏನಂತಂದ್ರೆ ಆಕೆಗೆ ತೋರಿಸ್ಬೇಕಾಗಿದೆ ಬಾಸ್. ಓಕೆ, ಈಗ ಮುಸ್ಕಾನ್ ಅಗೇನ್ ಬರ್ತಾಳೆ ಮಾರನೇ ದಿನ. ಬಂದ ತಕ್ಷಣ ಕಾಲಿಂಗ್ ಬೆಲ್ ಹೋಗ್ತಾನೆ, ಸೆಂಡ್ ಮುಸ್ಕಾನ್ ಇನ್ಸೈಡ್ ದ ಕ್ಯಾಬಿನ್. ಸೊ ಮುಸ್ಕಾನ್ ಅಗೇನ್ ಎದುರ್ತಾ ಒಳಗಡೆ ಬರ್ತಾಳೆ. ಬಂದ ತಕ್ಷಣ ಫಸ್ಟ್ ಬಾಸ್ ಏನ್ ಮಾಡ್ತಾನೆ ಗೊತ್ತಾ, ಫಸ್ಟ್ ಒಂದು ಸ್ಮೈಲ್ ಕೊಟ್ಟು ಹೇಳ್ತಾನೆ, ಹಲೋ ಮುಸ್ಕಾನ್, ಗುಡ್ ಮಾರ್ನಿಂಗ್ ಅಂದ ತಕ್ಷಣ ಮುಸ್ಕಾನಿಗೆ ಒಂದು ಸ್ವಲ್ಪ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ವೆಲ್ ಮುಸ್ಕಾನ್, ಐ ಹ್ಯಾವ್ ಬಿನ್ ಸೀಯಿಂಗ್ ಯು, ಯು ಆರ್ ಗುಡ್ ಟೈಪ್ ರೈಟರ್, ಯು ನೋ ದಟ್ ಸಿನ್ಸ್ ಲಾಸ್ಟ್ 10 years, ಓಕೆ, ಐ ಹ್ಯಾವ್ ಬಿನ್ ಸೀಯಿಂಗ್ ಯು, ಯು ಟೈಪ್ ವೆರಿ ವೆಲ್, ಯು ಆರ್ ವೆರಿ ಗುಡ್ ಟೈಪ್ ರೈಟರ್ ಅಂತಂದು ಫಸ್ಟ್ ಏನ್ ಮಾಡ್ತಾನೆ, ಅಪ್ರಿಷಿಯೇಟ್ ಮಾಡ್ತಾನೆ, ಹೊಗಳ್ತಾನೆ. ಆಮೇಲೆ ಹೇಳ್ತಾನೆ, ಬೈ ದ ವೇ, while observing your letter yesterday, just I came to know that you did 4 mistakes. Okay, those mistakes were small mistakes, ಏನು ಚಿಕ್ಕವಿದ್ವು. ಎನಿಹೋ ಐ ಕುಡ್ ಸಿ ಇಟ್, ನಾನು ನೋಡಿದೆ. ಇಲ್ಲ ಅಂತಂದ್ರೆ ಏನಾಗ್ತಿತ್ತು, ಆ ಮಿಸ್ಟೇಕ್ಸ್ ನಾನು ನೋಡದೇ ಇದ್ರೆ ನಾನು ಸರಿ ಮಾಡಿ ಕಳಿಸಿದೆ. ಇಲ್ಲ ಅಂತಂದ್ರೆ ಅದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ಟೆಂಡ್ರಿಗೆ ಕಳಿಸುವಂತ ಲೆಟರ್ ಆಗಿತ್ತು. ಹಾಗೆ ಕಳಿಸ್ಬಿಟ್ಟಿದ್ರೆ ಕಂಪ್ನಿಗೆ ಆ ಟೆಂಡರ್ ಸಿಗ್ತಾ ಇರಲಿಲ್ಲ, ಕಂಪ್ನಿಗೆ ಲಾಸ್ ಆಗ್ತಾ ಇತ್ತು. ಕಂಪ್ನಿಗೆ ಲಾಸ್ ಆದ್ರೆ ನಮಗೂ ಲಾಸ್ ಅಲ್ವಾ? ಸೊ ಆದ್ರಿಂದ ಇವತ್ತಿನಿಂದ ಆ ಮಿಸ್ಟೇಕ್ ಅನ್ನ ಮಾಡಬೇಡಿ. ಓಕೆ, ಏನ್ ಹೇಳ್ಬೇಕು ಹೇಳಿದ. ಲಾಸ್ಟ್ ಅಲ್ಲಿ ಏನಂತಾನೆ, ಓಕೆ ವೆರಿ ಗುಡ್, ಯು ಆರ್ ವೆರಿ ಗುಡ್ ಲರ್ನರ್, ಒಂದ್ಸತಿ ಹೇಳ್ಬಿಟ್ರೆ ಟಕಾರ ಅಂತ ಕಲ್ತ್ಕೊಂಡ್ಬಿಡ್ತೀರಾ. ಓಕೆ ಗೋ ಆನ್ ಅಂತಂದ್ಬಿಟ್ಟು ಆಕೆಗೆ ಹೊಗಳ್ಬಿಟ್ಟು ಲಾಸ್ಟಿಗೆ ಕಳಿಸ್ಬಿಡ್ತಾನೆ. ಫಸ್ಟ್ ಏನ್ ಮಾಡಿದ್ದ, ಹೊಗಳಿದ್ದ, ಆಮೇಲೆ ನಡುವೆ ಕ್ರಿಟಿಸೈಸ್ ಮಾಡಿದ, ಲಾಸ್ಟ್ ಅಲ್ಲಿ ಮತ್ತೆ ಹೊಗಳ್ಬಿಟ್ಟ. ಫಸ್ಟ್ ಹೊಗಳಿದಾಗ ಮೇಲೆ ಹೋಗಿದ್ರು ಮುಸ್ಕಾನ್, ಆಮೇಲೆ ಒಂದ್ ಸ್ವಲ್ಪ ಕ್ರಿಟಿಸೈಸ್ ಮಾಡಿದ, ಕೆಳಗಡೆ ಬಂದಿದ್ರು, ಮತ್ತೆ ಲಾಸ್ಟ್ ಅಲ್ಲಿ ಹೊಗಳಿದಾಗ ಅಲ್ಲೇನಾಗ್ಬಿಡ್ತು, ಒಂದು ಲೆವೆಲ್ ಅಲ್ಲಿ ಆಕೆಗೆ ಮನಸ್ಸಿಗೆ ನೋವಾಗ್ಲಿಲ್ಲ. ಆ ನಂತರ ಹೊರಗಡೆ ಹೋಗಿ ಥ್ರೋಟ್ ಡೇ ಅವ್ರು ಏನ್ ಮಾಡ್ತಾರೆ, ಉತ್ಸಾಹದಿಂದ ಕೆಲಸನೂ ಮಾಡ್ತಾರೆ. ಆಮೇಲೆ ಇದರಿಂದ ಒಂದ್ ಬೆನಿಫಿಟ್ ಏನ್ ಗೊತ್ತಾ ಬಾಸ್ಗೆ, ಓಕೆ, ಅವರ BP ಹೈ ಆಗ್ಲಿಲ್ಲ, ಓಕೆ, ಅಂಡ್ ದೆನ್ ಸ್ಟ್ರೆಸ್ಸು ಮಾಡ್ಕೊಳ್ಳಿಲ್ಲ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಮೈ ಡಿಯರ್ ಫ್ರೆಂಡ್ಸ್, ಏನ್ ಗೊತ್ತಾ, ಅವರಿಗೆ ಉಚಿತ ಬಿರುದುಗಳು ಸಿಗಲಿಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್? ಎಸ್. ಸೊ ನಾವು ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದೀವಿ, ಆಸ್ ಅ ಲೀಡರ್ ಆಗಿ, ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ನಾವು ಕ್ರಿಟಿಸೈಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಯುನೋ ಇನ್ ಫ್ರಂಟ್ ಆಫ್ ಅಸ್ everybody obeys us, but only thing is that what they call us behind us, that's also matters, isn't it? ನಮ್ಮ ಹಿಂದೆ ಅವರು ನಮಗೆ ಏನ್ ಕರೀತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ನಮಗೆ ಬಿರುದುಗಳು ಬರಬಾರ್ದು ಅಂತಂದ್ರೆ ಈ ಒಂದು ಸ್ಯಾಂಡ್ವಿಚ್ ಪ್ರಿನ್ಸಿಪಲ್ ನಾನು ಇವತ್ತಿಂದ ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ದೆನ್ ಹೌ ಮೆನಿ ಆಫ್ ಯು ಲವ್ ದಿಸ್ ಪರ್ಟಿಕ್ಯುಲರ್ ಸ್ಯಾಂಡ್ವಿಚ್, sandwich point? Just type I like it. Just type I like it. I like it in a chat box. I like in. Okay, everybody is saying that I like it. I like it. I like it. Well, friends. Okay. Good. In gota communication ಅಂತಂದ್ರೆ ಏನ್ ಗೊತ್ತಾ, ಸರಿಯಾದ ಸಮಯದಲ್ಲಿ, you know that using the right words at the right time is called communication. Communication means not only spoken English, my dear friends. Okay, you can speak any language. You can speak English language, you can speak Kannada language, you can speak Hindi language, you can speak Marathi language, you can speak Tamil language, any language you can speak. Communication means what? Using the right words at the right time. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಸರಿಯಾದಂತ ಸಮಯದಲ್ಲಿ ಸರಿಯಾದಂತ ಶಬ್ದಗಳನ್ನ ಉಪಯೋಗಿಸಿದಾಗ ಅದು ಇನ್ನೊಬ್ಬ ವ್ಯಕ್ತಿಯ ಒಂದು ಮನಸ್ಸಿನ ಒಂದು ಕೀಲಿಯನ್ನ ಓಪನ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್, ಅದನ್ನು ನಾವು ಮಾಡಬೇಕು. ಸೊ ಹ್ಯಾವ್ ಯು ಅಂಡರ್ಸ್ಟುಡ್ ಇಟ್? ವಂಡರ್ಫುಲ್. ಓಕೆ, ಸೊ ಫಸ್ಟ್ ಪಾಯಿಂಟ್ ಮೀನ್ಸ್ ವಾಟ್? ದೆನ್ ಡೋಂಟ್ ಕ್ರಿಟಿಸೈಸ್, ಕಂಡಮ್ ಆರ್ ಕಂಪ್ಲೇನ್. ವೆಲ್, ಸೊ ಹೇಮಾ ಮ್ಯಾಮ್ ಆಸ್ಕ್ಡ್ ದಟ್, sir tell me once again that book's name. The book name is How to Win Friends and Influence People. Okay, ಕನ್ನಡದಲ್ಲಿ ಇದೆ ರಾಜ್ಯ ಬದುಕಿಗೆ ರಾಜ್ಯ ಮಾರ್ಗ ಅಂತಂತೂ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಬಟ್ ಐ ಸಜೆಸ್ಟ್ ಯು ಪೀಪಲ್, ಡೋಂಟ್ ಗೋ ಫಾರ್ ಕನ್ನಡ ಬುಕ್. ಜಸ್ಟ್ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಬುಕ್ ಇಟ್ ಥ್ರೂ ಅಮೆಜಾನ್ ಆರ್ ಫ್ಲಿಪ್ಕಾರ್ಟ್. ವೆಲ್, ಇಂಗ್ಲಿಷ್ ವರ್ಷನೇ ತರಿಸ್ಕೊಳ್ಳಿ. ವೈ? ಬಿಕಾಸ್ ವೈಲ್ ರೀಡಿಂಗ್ ಅ ಬುಕ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಇಂಗ್ಲಿಷ್ ಆಲ್ಸೋ. ಆದ್ರಿಂದ ಕನ್ನಡ ಬದಲಾಗಿ ಇಂಗ್ಲಿಷ್ ಬುಕ್ ಅನ್ನು ತರಿಸ್ಕೊಂಡು ನೀವು ಓದ್ಕೋಬಹುದು. ಓಕೆ, ಸೊ ಫಸ್ಟ್ ಪಾಯಿಂಟ್ ಇಸ್ ವಾಟ್? ಡೋಂಟ್ ಕ್ರಿಟಿಸೈಸ್, ಕಂಡಮ್ ಆರ್ ಕಂಪ್ಲೇನ್. ಅಂಡ್ ದೆನ್ ಸೆಕೆಂಡ್ ಪಾಯಿಂಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೈ ಡಿಯರ್ ಫ್ರೆಂಡ್ಸ್. ವಾಟ್ ಇಸ್ ದಟ್? ಗಿವ್ ಹಾನೆಸ್ಟ್ ಸಿನ್ಸಿಯರ್ ಅಪ್ರಿಷಿಯೇಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ಇವತ್ತು ಬೇರೆ ವ್ಯಕ್ತಿಗಳು ನಮ್ಮನ್ನ ಇಷ್ಟಪಡಬೇಕು, ಬೇರೆ ಜನ ನಮಗೆ ಅಂದ್ರೆ ಏನ್ ಗೊತ್ತಾ,
ಹೆಚ್ಚು ಇಷ್ಟಪಡಬೇಕು ಅಂತಂತಂದ್ರೆ ಹಾನೆಸ್ಟ್ ಅಂಡ್ ಸಿನ್ಸಿಯರ್ ಅಪ್ರಿಷಿಯೇಷನ್ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಬೇರೆ ಜನರಲ್ಲಿ ಇರುವಂಥ ಒಳ್ಳೆ ಕ್ವಾಲಿಟೀಸ್ಗಳನ್ನ ಮೆಚ್ಚಿ ನಾವು ಹೊಗಳೋದನ್ನ ಕಲ್ತ್ಕೊಳ್ಬೇಕು. ಅಂದ್ರೆ ಸುಮಾರು ಜನ ಏನ್ ಮಾಡಲ್ಲ, ಈ ಹೊಗಳಿಕೆಯನ್ನ ಮಾಡಲ್ಲ ನೋಡಿ, ಅದೇ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂತಂತಂದ್ರೆ ಬೇರೆಯವರಲ್ಲಿ ಏನು ಒಳ್ಳೇದಿದೆ ಅಂತ ಅನ್ನೋದಕ್ಕಿಂತ ಏನು ಅಲ್ಲಿ ಅವರಲ್ಲಿ ಕೆಟ್ಟದ್ದಿದೆ ಅಂತ ಅನ್ನೋದನ್ನೇ ನೋಡ್ತಾ ಹೋಗ್ತಾರೆ. ಸೊ ಅದನ್ನ ಬಿಟ್ಬಿಡ್ಬೇಕು. ಒಳ್ಳೆ ವಿಷಯಗಳನ್ನ ಮೆಚ್ಕೊಂಡು ಹಾನೆಸ್ಟ್ ಆಗಿ ನಾವು ಏನ್ ಮಾಡ್ಬೇಕಲ್ಲಿ ಅಪ್ರಿಷಿಯೇಷನ್ ಮಾಡಬೇಕು. ಈಗ ಹಾನೆಸ್ಟ್ ಅಪ್ರಿಷಿಯೇಷನ್ ಮಾಡಿ ಅಂತ ಅಂದ ತಕ್ಷಣ ನಿಮ್ಗೆ ಬೇಕ್ರಿಗೆ ಹೋಗ್ಬಿಟ್ಟು ಬೆನ್ನೆ ತಗೊಂಡು ಎಲ್ಲರಿಗೂ ಬ್ಲಾ 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 ಅಂತ ಹಾಕೋದಲ್ಲ. ಓಕೆ, ಸೊ ಯು ಶುಡ್ ನಾಟ್ ಡೂ ಫ್ಲಾಟ್ರಿ. ಓಕೆ, ಯು ಶುಡ್ ಡೂ ಹಾನೆಸ್ಟ್ appreciation. That's very very important. There is a lot of difference between honest sincere appreciation and then doing a flattery. Flattery means what, my dear friends? Flattery means what? ಸುಮ್ಮನೆ ಹೊಗಳಿ ಅಟ್ಟಕ್ಕಿರಿಸೋದು. ಓಕೆ, ಈಗ ನನಗೆ ಏನೋ ಒಂದು ಕೆಲಸ ಆಗ್ಬೇಕಾಗಿದೆ, ನಾನು ಏನ್ ಮಾಡ್ತೀನಿ ಗೊತ್ತಾ, ಇನ್ನೊಬ್ಬರಿಗೆ ಏನ್ ಮಾಡ್ತೀನಿ, ನಾನು ಸುಮ್ಮನೆ ಹೊಗಳಿ ಅಟ್ಟಕ್ಕಿರಿಸ್ತಾ ಇರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ದ ಸೀನ್ ಹೇರ್. ಈಗ ನಮ್ಮ ಮುಂದೆ ಸಾಧು ಕೋಕಿಲ ಅವರು ಬಂದ್ರು, ನನಗೆ ಫಿಲ್ಮ್ ಅಲ್ಲಿ ಚಾನ್ಸ್ ಬೇಕು. ನನಗೆ ಫಿಲ್ಮಲ್ಲಿ ಚಾನ್ಸ್ ಬೇಕು. ಸಾಧು ಕೋಕಿಲ ಅವ್ರು ಬಂದರು. ನಾನೇನು ಮಾಡ್ತೀನಿ, ಸಾಧು ಕೋಕಿಲ ಅವ್ರು ಬಂದ ತಕ್ಷಣ, ಸರ್ ನಿಮ್ಮಷ್ಟು ಹ್ಯಾಂಡ್ಸಮ್ ಗುಡ್ ಫಿಲ್ಮ್ ಆ್ಯಕ್ಟರ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ ಸರ್ ಅಂತ ಅಂತೀನಿ. ಓಕೆ, ಈಸ್ ಈ ಹ್ಯಾಂಡ್ಸಮ್ ಮೈ ಡಿಯರ್ ಫ್ರೆಂಡ್ಸ್? ಈಸ್ ಈ ಹ್ಯಾಂಡ್ಸಮ್? ನೋ. ಹಂಗಂದ್ರೆ ಅಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಫ್ಲಾಟ್ರಿ ಮಾಡ್ತಾ ಇದ್ದೀನಿ. ನಾನು ಹಾನೆಸ್ಟ್ ಅಪ್ರಿಷಿಯೇಷನ್ ಮಾಡ್ತಾ ಇಲ್ಲ, ಫ್ಲಾಟ್ರಿ ಮಾಡ್ತಾ ಇದ್ದೀನಿ. ನನಗೆ ಚಾನ್ಸ್ ಬೇಕು, ಆದ್ರಿಂದ ಸುಮ್ಮನೆ ಹೊಗಳ್ತಾ ಇದ್ದೀನಿ. ಈಗ ಸಾಧು ಕೋಕಿಲ ಅವರು ಆ್ಯಕ್ಚುಲಿ ಹ್ಯಾಂಡ್ಸಮ್ ಇಲ್ಲ. ಓಕೆ, ಅದ್ರ ಬದಲಾಗಿ ನಾನು ಏನು ಮಾಡ್ತೀನಿ, ಸಾಧು ಕೋಕಿಲ ಅವ್ರು ಬಂದ ಸರ್ ನಿಮ್ಮಷ್ಟು ಗುಡ್ ಕಾಮಿಡಿ ಆ್ಯಕ್ಟರ್ ಸರ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾರು ಇಲ್ಲ ಅಂತಂತಂದ್ರೆ ಅದು ರೈಟ್, ಇಸಂಟ್ ಇಟ್? ಈಗ ಹ್ಯಾಂಡ್ಸಮ್ ಆ್ಯಕ್ಟರ್ ಅಂತಂದ್ರೆ ತಪ್ಪಾಗತ್ತೆ, ಗುಡ್ ಕಾಮಿಡಿ ಆ್ಯಕ್ಟರ್ ಅಂತಂದ್ರೆ ಸಿನ್ಸಿಯರ್ ಹಾನೆಸ್ಟ್ ಅಪ್ರಿಷಿಯೇಷನ್ ಆಗುತ್ತೆ. ಅರ್ಥ ಆಗ್ತಾ ಇದೆ ನಿಮಗೆ? ಈ ರೀತಿ ನೀವು ಹಾನೆಸ್ಟ್ ಸಿನ್ಸಿಯರ್ ಅಪ್ರಿಷಿಯೇಷನ್ ಮಾಡೋದನ್ನ ನೀವೇನು ಮಾಡಬೇಕು ಫ್ರೆಂಡ್ಸ್, ರೂಢಿ ಮಾಡ್ಕೋಬೇಕು. ಆ್ಯಕ್ಚುಲಿ ಏನಂತಂತಂದ್ರೆ ಈ ಅಪ್ರಿಷಿಯೇಷನ್ ಅನ್ನೋದನ್ನ ಫ್ರಮ್ ವೇರ್ ಯು ನೀಡ್ ಟು ಸ್ಟಾರ್ಟ್. ಯು ನೀಡ್ ಟು ಸ್ಟಾರ್ಟ್ ಫ್ರಮ್ ಹೋಮ್ ಇಟ್ ಸೆಲ್ಫ್. ನಿಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು ನೀವು ಅಪ್ರಿಷಿಯೇಷನ್ ಮಾಡೋದನ್ನ. ಹೌ ಮೆನಿ ಆಫ್ ಯು ಅಪ್ರಿಷಿಯೇಟ್ ಇನ್ ಯುವರ್ ಹೋಮ್ ಅದರ್ ಫ್ಯಾಮಿಲಿ ಮೆಂಬರ್ಸ್? ಓಕೆ, ಜಸ್ಟ್ ಟೈಪ್ ಐ ಇನ್ ಅ ಚಾಟ್ ಬಾಕ್ಸ್. ಜಸ್ಟ್ ಟೈಪ್ ಐ ಇನ್ ಅ ಚಾಟ್ ಬಾಕ್ಸ್. ಎಷ್ಟು ಜನ ನೀವು ನಿಮ್ಮ ಮನೆಯಲ್ಲಿ ಅಪ್ರಿಷಿಯೇಷನ್ ಮಾಡ್ತೀರಿ? ಜಸ್ಟ್ ಐ ಅಂತ ಟೈಪ್ ಮಾಡಿ. ಜಸ್ಟ್ ಟೈಪ್ ಐ ಇನ್ ಅ ಚಾಟ್ ಬಾಕ್ಸ್. ಎಷ್ಟು ಜನ ನೀವು ಅಪ್ರಿಷಿಯೇಟ್ ಮಾಡ್ತೀರಿ ರಿಯಲಿ? ಓಕೆ, everybody is saying I. Okay, okay, okay. But so many people, you know, that they don't appreciate others. That's the problem. That is a problem. ಮನೆಯಿಂದ ಸ್ಟಾರ್ಟ್ ಮಾಡಬೇಕು. ಈಗ ಹೇಗಂತಂತಂದ್ರೆ ಮನೇಲಿರುವಂಥ ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಅವರಲ್ಲಿರುವಂಥ ಒಳ್ಳೆ ಗುಣಗಳನ್ನ ನೋಡಿ ಅಪ್ರಿಷಿಯೇಷನ್ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಆ್ಯಂಡ್ ದೆನ್ ಫಾದರ್ ಮದರ್ಗೆ ನಾವು ಅಪ್ರಿಷಿಯೇಷನ್ ಮಾಡೋದನ್ನ ಕಲ್ತ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ let us see here who is the boy here. Okay, ಇಲ್ಲಿ ವಿನಯ್ ಬಿನಯ್ ಇದ್ದಾನೆ. ಓಕೆ, ಈಗ ಬಿನಯ್ ಇಟ್ಸ್ ಆನ್ ಎಕ್ಸಾಂಪಲ್ ಓನ್ಲಿ. ಬಿನಯ್ ಈಗ ಏನ್ ಮಾಡ್ತಾನೆ ಅಂತಂತಂದ್ರೆ, ಈಗ ಸ್ಕೂಲು ಸ್ಟಾರ್ಟ್ ಆಗತ್ತೆ. ಸ್ಟಾರ್ಟ್ ಆದ ನಂತರ ಬೆಳಿಗ್ಗೆ ಹೋದವನು ಸಂಜೆ ತನಕ ಮತ್ತೆ ಸ್ಪೆಷಲ್ ಕ್ಲಾಸ್ ಅಂತಂತಂದ್ರು 8 ಗಂಟೆ ನಂತರ ಮನೆಗೆ ಬರ್ತಾನೆ. ಬಂದ ತಕ್ಷಣ ಅವ್ರ ಮಮ್ಮಿ ಏನ್ ಮಾಡ್ತಾರೆ, ಬಿನಯ್ಗೆ, ಪಾಪ ನನ್ನ ಮಗ ಬೆಳಗ್ಗೆ ಹೋಗಿ ಈಗ ಬರ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು, ಸೊ ಬಿನಯ್ ಮನೆಗೆ ಬಂದ ತಕ್ಷಣ ಏನ್ ಮಾಡ್ತಾರೆ, ಸ್ಪೆಷಲ್ ಗುಲಾಬ್ ಜಾಮೂನ್ ಫಸ್ಟ್ ಕೊಡ್ತಾರೆ. ಗುಲಾಬ್ ಜಾಮೂನ್ ನೋಡಿದ ತಕ್ಷಣ ಬಿನಯ್ ಏನ್ ಮಾಡ್ತಾನೆ, ವಾವ್ ಗುಲಾಬ್ ಜಾಮೂನ್ ಗುಳುಮ್ 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 ಅಂತಂತಂದು ಒಂದು ಅರ್ಧ ಡಜನ್ ಗುಲಾಬ್ ಜಾಮೂನ್ನ ನುಂಗ್ಬಿಟ್ಟ. ಓಕೆ, ಸೊ ದೆನ್ ಈಗೇನಾಗುತ್ತೆ ಫ್ರೆಂಡ್ಸ್, ಗುಲಾಬ್ ಜಾಮೂನ್ ಆದ್ಮೇಲೆ ಬರ್ತಾ ಇದೆ ಮಸಾಲಾ ದೋಸಾ ವಿತ್ ಚಟ್ನಿ. ವಾವ್, ವಾಟ್ ಅ ಕಾಂಬಿನೇಷನ್! ಮಸಾಲಾ ದೋಸಾ ಚಟ್ನಿನೂ ಸಹ ತುಂಬಾ ಟೇಸ್ಟ್ ಇರುತ್ತೆ, ಬಾಯಿ ಚಪ್ಪರಿಸ್ಕೊಂಡು. ಹಾಗೆ ಈಗ ವಿನಯ್ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ, ಫುಲ್ಲು ಇಂಟ್ರೆಸ್ಟಿಂಗ್ ಇಂದ ಡೆಲಿಷಿಯಸ್, ತುಂಬಾ ರುಚಿ ಇರುತ್ತೆ, ಎಂಜಾಯ್ ಮಾಡ್ತಾ ತಿಂತಾ ಇದ್ದಾನೆ ಆ ಒಂದು 3-4 ಮಸಾಲಾ ದೋಸೆ ತಿಂದ. ಈಗ ಬರ್ತಾ ಇದೆ ಒಂದು ಕಪ್ ಕಾಫಿ. ಆ ಕಾಫಿಯನ್ನ ಜಸ್ಟ್ ಹಿಂಗ್ ಕುಡಿತಾ ಇದ್ದಾನೆ. ವಾ, ಏನ್ ಮಮ್ಮಿ ನಿನ್ಗೆ ಗೊತ್ತಾಗಲ್ವಾ, ಸಕ್ಕರೆ ಹಾಕಿಲ್ಲಲ್ಲ ಇದ್ರಲ್ಲಿ ನೋಡಿ. ಫಸ್ಟ್ ಏನ್ ತಿಂದ, ಗುಲಾಬ್ ಜಾಮೂನ್ ತಿಂದ. ಟೇಸ್ಟ್ ಇತ್ತ, ಅದ್ಭುತವಾದಂತ ಟೇಸ್ಟ್ ಇತ್ತು. ನೆಕ್ಸ್ಟ್ ಏನ್ ತಿಂದ, ಮಸಾಲಾ ದೋಸಾ ವಿತ್ ಚಟ್ನಿ, ತುಂಬಾ ಟೇಸ್ಟ್ ಇತ್ತು, ಅದ್ಭುತವಾಗಿತ್ತು. ಆ ಗುಲಾಬ್ ಜಾಮೂನ್ ತಿನ್ಬೇಕಾದ್ರೆ ಮಮ್ಮಿಗೆ ಹೇಳಿದ್ನ, ಮಮ್ಮಿ ನನ್ನ ಸಲುವಾಗಿ ಎಷ್ಟು ಚೆನ್ನಾಗಿ ಗುಲಾಬ್ ಜಾಮೂನ್ ಮಾಡಿದ್ಯಾ, ಥ್ಯಾಂಕ್ ಯು ವೆರಿ ಮಚ್ ಹೇಳಿದ್ನ? ಹೇಳಿಲ್ಲ. ನೆಕ್ಸ್ಟ್ ಮಸಾಲಾ ದೋಸೆ ತುಂಬಾ ಡೆಲಿಷಿಯಸ್ ಆಗಿತ್ತು, ಅವಾಗಾದ್ರೂ ಹೇಳಿದ್ನ, ಮಮ್ಮಿ ನಿನ್ ಕೈ ರುಚಿನೇ ಕೈ ರುಚಿ, ವಾ ಸೂಪರ್ ಆಗಿದೆ ಮಮ್ಮಿ ಅಂತಂದು ಹೇಳಿದ್ನ? ಇಲ್ಲ. ಆದ್ರೆ ನೋಡಿ,
ಒಂದು ಸ್ವಲ್ಪ ಕಾಫಿ ಸಪ್ಪಗೆ ಆಗಿದೆ, ಆಕ್ಚುಲಿ ಸಪ್ಪಗೆ ಆಗಿಲ್ಲ, ಅದು ಏನಾಗಿದೆ ಅಂತಂತಂದ್ರೆ ಫಸ್ಟ್ ಗುಲಾಬ್ ಜಾಮೂನ್ ತಿಂದಿದ್ದ ನೋಡಿ, ಅದರಿಂದ ಸಪ್ಪಗೆ ಆಗ್ತಾ ಇದೆ. ಹೆಂಗ್ ಮಾಡ್ತಾ ಇದ್ದಾನೆ, ಮೋಸ್ಟ್ಲಿ ಭೂಮಿಯಲ್ಲಿ ಕುಡಿತಾ ಇರುವಂತ ಬಹುಶಃ ಕೊನೆ ಟೀ ಇರ್ಬೇಕೇನು ಅಂತಂದು ಆ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಆರ್ ಯು ಲಿಸ್ನಿಂಗ್ ಮೈ ಪಾಯಿಂಟ್ ಹಿಯರ್? ಇಟ್ಸ್ ಅನ್ ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್. ನೋಡಿ, ನೀವು ಹೊರಗಡೆ ಹೇಗಿದ್ರು ಸುಮ್ಮನೆ ತಿಂದು ಬರ್ತಾ ಇರ್ತೀರಿ, ಬಟ್ ಮನೇಲಿ ಏನಾದ್ರೂ ಒಂಚೂರು ವ್ಯತ್ಯಾಸ ಆದ್ರೆ ನೀವು ಹೆಂಗ್ ಮಾಡ್ತಾ ಇರ್ತೀರಿ? ಹೌ ಮೆನಿ ಟೈಮ್ ಯುವರ್ ಮಾಮ್ cooked delicious food and served you, but have you ever heartily told her thank you very much mummy? Have you ever told it? No, I don't think so. ಎಷ್ಟು ಸತಿ ನೀವು ತಾಯಿಯ ಕೈ ರುಚಿನ ತುಂಬಾ ಚೆನ್ನಾಗಿ ತಿಂದಿದ್ದೀರಿ? ಯಾವಾಗಾದ್ರೂ ಅಂತರಾಳದಿಂದ ಅವ್ರಿಗೆ ಹೇಳ್ತೀರಾ, ನೀವು ಹಾರ್ಟ್ಲಿ ಹೇಳ್ತೀರಾ, ಮಮ್ಮಿ ನನ್ನ ಸಲುವಾಗಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ಯಪ್ಪ, ಥ್ಯಾಂಕ್ ಯು ವೆರಿ ಮಚ್ ಅಂತಂದು ಹೇಳ್ತೀವ? ಹೇಳಲ್ಲ ನೋಡಿ. ನಿಮ್ಮ ಇವ್ರ ಫಾದರ್ ಎಷ್ಟು ಸತಿ ನಿಮ್ಮ ಸಲುವಾಗಿ ಕಷ್ಟಪಟ್ಟು ಹೊರಗಡೆ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಯಾವಾಗಾದ್ರೂ ನೀವು ನನ್ನ ಸಲುವಾಗಿ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ, ಥ್ಯಾಂಕ್ ಯು ವೆರಿ ಮಚ್ ಪಪ್ಪ ಅಂತಂದು ಹೇಳ್ತೀವ? ಹೇಳಲ್ಲ ನೋಡಿ. ವೈ? ಬಿಕಾಸ್ ಯು ಹ್ಯಾವ್ ಟೇಕನ್ ಅ ರಿಲೇಶನ್ಶಿಪ್ ಗ್ರಾಂಟೆಡ್ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಅವರ ಪಪ್ಪ ದುಡಿದು ತಂದು ಹಾಕೋದು ಅವ್ರ ಕರ್ತವ್ಯ, ಅವ್ರಿಗೆ ಯಾಕೆ ಥ್ಯಾಂಕ್ ಯು ಹೇಳ್ಬೇಕು? ಅವಳು ನಮ್ಮ ಮಮ್ಮಿ, ಮನೇಲಿ ಮಾಡಿ ಹಾಕೋದು ಅವಳ ಕರ್ತವ್ಯ, ಆಕೆಗೆ ಯಾಕೆ ಥ್ಯಾಂಕ್ ಯು ಹೇಳ್ಬೇಕು ನಾನು? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್ ಹಿಯರ್? ವಿ ಥಿಂಕ್ ಇನ್ ದಿಸ್ ವೇ. ಸ್ಟಾಪ್ ಡೂಯಿಂಗ್ ಇಟ್. ಓಕೆ, ನೌ ಆನ್ವರ್ಡ್ಸ್ ಸ್ಟಾರ್ಟ್ appreciate your mom, appreciate your dad, appreciate your brother, appreciate your sisters, appreciate your grandmother, appreciate your grandfather. Yes friends, ಅಪ್ರಿಷಿಯೇಟ್ ಮಾಡಿ. ನೋಡಿ, ನಿಮಗೊಂದು ವಿಷಯ ಗೊತ್ತಾ? ದಟ್ ಇನ್ ಇಂಡಿಯಾ ಎಷ್ಟೋ ಜನ ಇವತ್ತು ಭಾರತದಲ್ಲಿ ಹಸಿವಿನಿಂದ ಸಾಯ್ತಾರಂತೆ, ಹಸಿವಿನಿಂದ. ಆದ್ರೆ ಹಸಿವಿನಿಂದ ಸಾಯೋಕ್ಕಿಂತ ಭಾರತದಲ್ಲಿ ಪ್ರತಿನಿತ್ಯ ಅಪ್ರಿಷಿಯೇಷನ್ ಹಸಿವಿನಿಂದ ಸಾಯುವರ ಸಂಖ್ಯೆ ಜಾಸ್ತಿ ಇದೆ ಅಂತೆ ಫ್ರೆಂಡ್ಸ್. ಇನ್ ಸೋ ಮೆನಿ ಫ್ಯಾಮಿಲಿ, ಐ ಹ್ಯಾವ್ ಸೀನ್ ಸೋ ಮೆನಿ ಫ್ಯಾಮಿಲೀಸ್, ಒಂದು ಸತಿನೂ ಅವರು ಬಾಯಿ ಬಿಚ್ಚಿ ಅಪ್ರಿಷಿಯೇಷನ್ ಮಾಡಲ್ಲ. ಜಸ್ಟ್ ಡೂ ಇಟ್. Okay, so today I am going to give one exercise to you. Are you going to follow it? Are you going to do it? Just do this exercise after finishing this special webinar. When you are going to have a dinner, before going to have a dinner, just take your mother's hand. ನಿಮ್ಮ ತಾಯಿಯ ಕೈಯನ್ನು ತಗೊಂಡ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಹೇಳಿ ಅವರಿಗೆ, ಮಮ್ಮಿ ಈ ಕೈನಿಂದ ಅದೆಷ್ಟು ಸತಿ ನನಗೆ ಇಷ್ಟೊಂದು ಚೆನ್ನಾಗಿ ಅಡಿಗೆನ ಮಾಡಿ ಹಾಕಿದ್ಯಾ, ಥ್ಯಾಂಕ್ ಯು ವೆರಿ ಮಚ್ ಅಂತಂದು ಹೇಳ್ಬಿಟ್ಟು ಆ ಮಮ್ಮಿ ಕೈಗೆ ಒಂದ್ಸತಿ ಪಪ್ಪಿ ಕೊಡಿ. ನೋಡಿ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಎಸ್, ಆರ್ ಯು ಗೋಯಿಂಗ್ ಟು ಡೂ ಇಟ್? ಇಫ್ ಯು ಆರ್ ಗೋಯಿಂಗ್ ಟು ಡೂ ಇಟ್, ಜಸ್ಟ್ ಟೈಪ್ ಎಸ್ ಇನ್ ಅ ಚಾಟ್ ಬಾಕ್ಸ್. ಜಸ್ಟ್ ಟೈಪ್ ಎಸ್ ಇನ್ ಅ ಚಾಟ್ ಬಾಕ್ಸ್. Okay, everybody is typing yes. Wonderful, super. Well, friends, so then second point is what? Give honest and sincere appreciation. And third one, this is very important, arouse in the other person eager want. This is very important, my dear friends. See, sometimes if you want others to listen to you, if you want others to obey you, if you want others to do what you say, then you need to have this particular quality. It is called arouse in the other person eager want and encourage him. Yes, ಬೇರೆಯವರಿಗೆ ನಾವು ಏನೋ ಒಂದು ಹೇಳ್ತೀವಿ, ನಾವೇ ಹೇಳೋದನ್ನ ಅವರು ಮಾಡಬೇಕು ಅಂತಂತಂದ್ರೆ ಅವರಲ್ಲಿ ನಾವೇನ್ ಮಾಡಬೇಕು? ಆಸಕ್ತಿನ ಹುಟ್ಟಾಕ್ಬೇಕು. ಈಗರ್ ವಾಂಟ್ ಅಂದ್ರೆ ಏನ್ ಗೊತ್ತಾ? ಅವರಿಗೆ ನಿಜವಾಗ್ಲೂ ಮನಸ್ಸಿನಲ್ಲಿ ಏನ್ ಬಯಸ್ತಾ ಇದ್ದಾರೆ ಆ ರೀತಿಯಿಂದ ನಾವು ಹೇಳಿದಾಗ ಅವರು ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. Well, sometimes it's very difficult to that I have seen so many parents, they say something and then children are not going to follow it or obey it. Okay, they're not going to listen to their words. Why? It's because of they don't know how to communicate with them. That's the problem. When you are going to open any particular key, any particular lock, yes, you need to have the correct key for it. Yes or no? Absolutely yes. ನಾವು ಕೀಲಿಕೈನ ರಾಂಗ್ ತಗೊಂಡು
ಈಗ ಕೀಲಿನ ಓಪನ್ ಮಾಡ್ಲಿಕ್ಕೆ ಹೋದ್ರೆ ಓಪನ್ ಆಗತ್ತಾ? ಆಗಲ್ಲ. ಹಾಗೇನೆ ಈಗರ್ ವಾಂಟ್ ಅವರಲ್ಲಿ ನಾವು ಕ್ರಿಯೇಟ್ ಮಾಡಬೇಕು. ಮನಸ್ಸಿನಲ್ಲಿ ಅವರು ಏನಿದೆ ಈಗರ್ ವಾಂಟ್, ಏನು ಬಯಸ್ತಾ ಇದ್ದಾರೆ ಅದನ್ನ ತಿಳ್ಕೊಂಡು ಆ ವೇದಲ್ಲಿ ಹೇಳಿದಾಗ ಅವ್ರು ನಮ್ಮ ಮಾತನ್ನ ಕೇಳ್ತಾರೆ. ಎಸ್ ದೇರ್ ಇಸ್ ಒನ್ ದೇರ್ ಇಸ್ ಒನ್ ಆಫ್ ಮೈ ಸಿಸ್ಟರ್ ಇನ್ ಬೆಲ್ಗಾಮ್ದಲ್ಲಿ ನಮ್ಮ ಒಬ್ಬ ಸಿಸ್ಟರ್ ಇದ್ದಾರೆ. ಆಕ್ಚುಲಿ ಇಟ್ ಇನ್ಸಿಡೆಂಟ್ ಹ್ಯಾಪನ್ಡ್ ಇನ್ ದ 4 years ago actually. There are 2 sons for my sister. Okay, elder son name is Sidhu. Okay, ಸಿದ್ದು 6th standard ಅಲ್ಲಿ ಓದ್ತಾ ಇದ್ದ. ಸೊ ಏನಾಯಿತು, ನಾನು ಒಂದ್ಸತಿ ಹೋದಾಗ ನಮ್ಮ ಸಿಸ್ಟರ್ ತುಂಬಾ ಚೆನ್ನಾಗಿ ಅವನನ್ನ ಹಾಕೊಂಡು ಅಂದ್ರೆ ಬಡಿತಾ ಇದ್ರು. ನಾನು ಕೇಳಿದೆ, ಏನಂತ ಕೇಳಿದೆ, ಯಾಕೆ ಅವನಿಗೆ ಹೊಡಿತಾ ಇದೀಯಾ? ಆಗ ನಮ್ಮ ಸಿಸ್ಟರ್ ಹೇಳಿದ್ರು, ನೋಡಪ್ಪ ಇವನ್ ಸಮನ್ ತಲೆ ಕಟ್ಬಿಟ್ಟಿದ್ ನನಗೆ, ಏನು ಹೇಳ್ತೀಯಾ ನೀನು, ಏನು ಕೇಳ್ತೀಯಾ? ಎಲ್ಲ ತಿಂತಾನೆ, ಚಾಕ್ಲೇಟ್ ತಿಂತಾನೆ, ಕುರ್ಕುರಿ ತಿಂತಾನೆ, ಚಿಪ್ಸ್ ತಿಂತಾನೆ, ಆ್ಯಂಡ್ ದೆನ್ ಹೊರಗಡೆ ತಿಂಡಿ ತಿನಿಸು ಎಲ್ಲವನ್ನೂ ತಿಂತಾನೆ. ಆದರೆ ಮನೆ ಫುಡ್ ಅಂತಂದರೆ ಆಗಲ್ಲ. ಡಬ್ಬಿ ಕಳಿಸಿರ್ತೀನಿ ಸ್ಕೂಲ್ಗೆ, ಆ ಟಿಫನ್ ಬಾಕ್ಸ್ನಲ್ಲಿ 1 ಸ್ಪೂನು ತಿನ್ನಲ್ಲ, ಹಾಗೆ ವಾಪಸ್ ತರ್ತಾನೆ. ನಿಮ್ಮ ಮಾವ ನೋಡಿದರೆ ಅವರು ನನಗೆ ಬೈತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳಿದರು. ಸೊ ಅವಾಗ ಏನಾಗುತ್ತೆ ಅಂತಂತಂದರೆ, ಹೇಳಿ ಅವ್ರು ಹೋದರು. ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಅಳ್ತಾ ಕೂತಿದ್ದ, ಮಾಡ್ತಾ. ಸಿದ್ಧ ಅಂತಂದೆ ನಾನು. ಏನು ಮಾಮ ಅಂದ. ಬಿಡಿಸಿರ್ಲಿಲ್ಲ ನೋಡಿ ನಡುವೆ. ಅಲ್ಲಪ್ಪ ಯಾಕೆ ಅಳ್ತಾ ಇದೀಯಾ, ನೀನು ನೋಡಿಲ್ವಾ ನೀನು ಅಂತಂತಂದ. ಹೌದೌದು, ಓಕೆ ಸರಿ. ನೀನು ಲಾಸ್ಟ್ ಟೈಮ್ ನಾನು ಬಂದಾಗ ಏನೋ ಆಗ್ಬೇಕಂತಂದು ಹೇಳಿದ್ದೆಲ್ಲ ಅಂತಂತಂದ. ಸರಿ, ಈಗ ಯಾಕಬೇಕದು ಅಂತಂದ ಸಿಟ್ಟಿನಿಂದ. ಇಲ್ಲ ಹಾಗೆ ಹೇಳು, ನಾನು ಧೋನಿ ಆಗ್ಬೇಕು ಮಾಮ ಅಂತಂದ. ಧೋನಿ ಗತೆನೆ ಹಿಂಗೆ ಕೂದಲ ಬಿಟ್ಟಿದ್ದ, ನಾನು ಧೋನಿ ಆಗ್ಬೇಕು ಅಂತಂತಂದ. ಧೋನಿ ಆಗ್ಬೇಕು ಅಂದ ತಕ್ಷಣ ಸರಿ ನಾನಂದೆ, ಎಸ್ ನನ್ನ ನೆನಪಿದೆ. ಆ್ಯಕ್ಚುಲಿ ನಾನು ಒಂದು ಪಿಕ್ಚರ್ ಬಂದಿತ್ತು ಮಗ, MS ಧೋನಿ ಅನ್ಟೋಲ್ಡ್ ಸ್ಟೋರಿ ಅಂತಂತಂದು. ಆ ಫಿಲ್ಮನ್ನು ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಸೀನ್ ಬಂತು, ನನಗೆ ತುಂಬ ಲೈಕ್ ಆಯ್ತದು. ಅದರಲ್ಲಿ ಧೋನಿ ರಿಪೋರ್ಟರ್ಸ್ ಕೇಳ್ತಾ ಇರ್ತಾರೆ, ಧೋನಿ ನೀವು ಹಿಂಗೆ ನಿಂತ್ಕೊಂಡು ಹಿಂಗೆ ಸ್ವೀ ಅಂತಂದು ಶಾರ್ಟ್ ಹೊಡೆದ್ರೆ ಬೌಂಡ್ರಿ ದಾಟಿ ಹೊರಗಡೆ ಹೋಗುತ್ತೆ, ಹೆಲಿಕಾಪ್ಟರ್ ಶಾರ್ಟ್, ಅದೇ ಹೊಡಿಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿದಾಗ ಧೋನಿ ಹೇಳಿದ, ನಾನು ಹಿಂಗೆ ನಿಂತ್ಕೊಂಡ್ಬಿಟ್ಟು ಹಿಂಗೆ ಸ್ವೀ ಅಂತ ಹಿಂಗೆ ಬ್ಯಾಟ್ ಬೀಸಿದ್ರೆ ಬಾಲ್ ಹೋಗಿ ಬೌಂಡ್ರಿ ದಾಟಿ ಹೊರಗಡೆ ಬೀಳುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನನ್ನ ಕೈಲಿರುವಂಥ ಪವರ್. ಆ ರೀತಿ ಪವರ್ ಇದೆ ನನ್ನಲ್ಲಿ. ಸರ್, ಈ ಪವರ್ ಎಲ್ಲಿಂದ ಬಂತು ಅಂತ ರಿಪೋರ್ಟರ್ಸ್ ಕೇಳಿದಾಗ ಮಹೇಂದ್ರ ಸಿಂಗ್ ಧೋನಿ ಹೇಳಿದ್ದು, ಈ ಪವರ್ ಎಲ್ಲಿಂದ ಬಂತು ಅಂತಂದ್ರೆ, ನಾನು ನನ್ನ ಸ್ಕೂಲ್ ಡೇಸಲ್ಲಿ ನನ್ನ ಮಮ್ಮಿ ನನಗೆ ಏನು ಮಾಡಿ ಕಳಿಸ್ತಾ ಇದ್ದಲ್ವಾ ಸ್ಕೂಲಿಗೆ, ಅದನ್ನು ಬಿಟ್ಟು ಬೇರೇನೂ ತಿಂತಾ ಇರಲಿಲ್ಲ. ಆದ್ರಿಂದಲೇ ಈ ರೀತಿ ಪವರ್ ಬಂದಿದೆ. ಅಂದರೆ ಮೈ ಸೀಕ್ರೆಟ್ ಆಫ್ ಸಕ್ಸಸ್, ಮೈ ಪವರ್ ಸೀಕ್ರೆಟ್ ಆಫ್ ಸಕ್ಸಸ್ ಈಸ್ ಹೋಮ್ ಫುಡ್. ಅಂದರೆ ನನ್ನ ಈ ಪವರ್ನ ರಹಸ್ಯ ಏನು ಗೊತ್ತಾ? ಹೋಮ್ ಫುಡ್. ಸೊ ಈಗ ನಾನು ಅವನಿಗೆ ತಿನ್ನು ಉಣ್ಣು ಅಂತಂದು ಹೇಳಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ನಾನೇನು ಹೇಳಿದೆ ಅವನಿಗೆ ಸಿಂಪಲ್ ಆಗಿ, ನೀನು ಸಹ ಧೋನಿ ಆಗ್ಬೇಕಂದ್ರೆ ಏನು ಮಾಡಬೇಕು. ಆಗ ಅವನು ತಿನ್ಲಿಕ್ಕೆ ಉಣ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆ್ಯಂಡ್ ದೆನ್ 4 days later, that my sister phoned me and then told me, hey, what you did him, it happened ಮಿರಾಕಲ್ ಆಯಿತು. ಮುಂಚೆ ಏನು ತಿಂತಾ ಇರಲಿಲ್ಲ, ಈಗ ಎಲ್ಲ ತಿಂತಾ ಇದ್ದಾನೆ, ಎಲ್ಲ ಉಣ್ತಾ ಇದ್ದಾನೆ, ನಮಗೂ ಸಹ ಉಳಿಸ್ತಾ ಇಲ್ಲ. ಮೊನ್ನೆ ನೋಡಿದರೆ ಎಲ್ಲ ಫುಡ್ಡನ್ನು ಖಾಲಿ ಮಾಡಿಬಿಟ್ಟು, ಫ್ರೂಟ್ಸನ್ನು ಖಾಲಿ ಮಾಡಿ, ತರಕಾರಿ ಖಾಲಿ ಮಾಡಿ, ಇವನ್ ಕರಿಬೇವು ಕೊತ್ತಂಬರಿ ಸತಿ ಬಿಡ್ತಾ ಇಲ್ಲ. Are you understanding the point here? It's very important. It means ಅವನಲ್ಲಿ ಈಗರ್ ವಾಂಟ್ ಏನು ಅಂತ ತಿಳ್ಕೊಂಡು ನಾನು ಆ ವೇದಲ್ಲಿ ಹೇಳಿದಾಗ ಅವನು ನನ್ನ ಮಾತನ್ನ ಕೇಳಿದ. ಅರ್ಥ ಆಗ್ತಾ ಇದೆಯಾ? ಸೊ ಆದ್ರಿಂದ ಇವತ್ತಿನಿಂದ ನೀವು ಇನ್ನೊಬ್ರು ನಿಮ್ಮ ಮಾತನ್ನ ಕೇಳಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅರೋಸ್ ಇನ್ ದ ಅದರ್ ಪರ್ಸನ್ ಈಗರ್ ವಾಂಟ್ ಅಂಡ್ ದೆನ್ ಎನ್ಕರೇಜ್ ದೆಮ್, ದೆನ್ ದೇ ಆರ್ ಗೋಯಿಂಗ್ ಟು ಲಿಸನ್ ಟು ಯು. ಓಕೆ, ಸೊ ದೆನ್ how many of you are going to follow this method? Just type I in a chat box. Just type I in a chat box. Very good, very good, very good. Super, super, super. Wonderful, wonderful. Okay, friends. Okay. So next, it's very, very important. ಏನು ಗೊತ್ತಾ? Become genuinely interested in other person. You know, if you want to other people show respect to you, if you want to other people show love to you, if you want to other people like to you, then you need to become genuinely interested in other person. ಬೇರೆಯವರಲ್ಲಿ ನಾವು ಅಂತರಾಳದಿಂದ ನಾವು ಇಂಟ್ರೆಸ್ಟ್ನ ಹೊಂದಿದಾಗ ಬೇರೆಯವರು ನಮ್ಮ ಬಗ್ಗೆ ಏನು ಮಾಡ್ತಾರೆ ಗೊತ್ತಾ? ಆ ಇಂಟ್ರೆಸ್ಟ್ನ ಅವರು ಹೊಂದ್ತಾರೆ. ಜಸ್ಟ್ ಇಂಟ್ರೆಸ್ಟ್ ಹೆಂಗೆ ಗೊತ್ತಾ?
nowadays, you know that so many people are following like a take and give policy. You do to me, and then I also do favor to you. If you help me, I am also going to help you. This is like a take and give policy. You know, people are treating like a business. The relationships are being treated like a business nowadays. They are not being treated like a truly human being relations. ಅವು ಆಗ್ತಾ ಇಲ್ಲ. ವ್ಯಾವಹಾರಿಕವಾಗಿ ಒಂದು ಸಂಬಂಧಗಳನ್ನ ನಾವು ನೋಡ್ತಾ ಇದ್ದೀವಿ. ವ್ಯಾವಹಾರಿಕವಾಗಿ ಅಂದ್ರೆ ಏನು? ಅವ್ನು ನನಗೆ ಏನಾದರೂ ಮಾಡಿದ್ರೆ ನಾನು ಅವನಿಗೆ ಇನ್ನೊಂದು ಏನಾದರೂ ಮಾಡ್ತೀನಿ. ಸೊ ಆ ರೀತಿ ಇರಬಾರ್ದು. ನಾವು ಅಂತರಾಳದಿಂದ ಇನ್ನೊಬ್ಬರಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ಇಂಟ್ರೆಸ್ಟ್ ನ ಹೊಂದಬೇಕು. ವೆಲ್, you know that in the whole world, one small animal is there. One animal is there. Without doing any work, it earns its daily bread. Which animal is it? Just type in a chat box. Just type in a chat box. Without doing a single work, it earns its daily bread. ಯಾವುದೇ ಒಂದು ಕೆಲಸ ಮಾಡದೆ ತನ್ನ ಒಂದು ಆಹಾರವನ್ನು ಅದು ಹುಡುಕೊಳ್ಳುತ್ತೆ. Which is that animal? Yes, Pushpa ma'am has typed. Okay, it's a dog. Yes, yes, yes. ನೋಡಿ, ಡಾಗ್ ಏನಾದರೂ ಮಾಡುತ್ತಾ? ಏನು ಮಾಡಲ್ಲ. ವಾಟ್ ಇಟ್ ಡಸ್? ಜಸ್ಟ್ ಸಿಂಪ್ಲಿ ಅದು ಮಾಲೀಕ ಬರ್ತಾ ಇರಬೇಕಾದ್ರೆ ತನ್ನ ಬಾಲವನ್ನು ಅಲ್ಲಾಡ್ಸ್ತಾ, ಇನ್ನೂ ಅಲ್ಲಿರ್ತಾನೆ ಅವನು. ಆಕ್ಚುಲಿ ಅವರು ಮನೆಗೆ ಬಂದ್ರೆ ಫ್ಯಾಮಿಲಿ ಮೆಂಬರ್ಸು ಅಷ್ಟು ಅವ್ರಿಗೆ ಲವ್ ಅಂಡ್ ಅಫೆಕ್ಷನ್ ತೋರಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಆ ಡಾಗ್ ನೋಡಿ, ಮಾಲೀಕ ಇನ್ನೂ ಒಂದು 100 ಮೀಟರ್ ದೂರದಲ್ಲಿದ್ದಾನೆ ಅಂತಂದ್ರೆ ಇಲ್ಲಿಂದನೇ ಬಾಲ ಅಲ್ಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರ ಮುಖದಲ್ಲಿ ಸ್ಮೈಲ್ ಅನ್ನ ಕೊಡುತ್ತೆ. ಅವ್ನು ಬಂದ ತಕ್ಷಣ ಹಾರಿ ಹಾರಿ ಅಂದ್ರೆ ಆ ಲವ್ ಅಂಡ್ ಅಫೆಕ್ಷನ್ ತೋರಿಸುತ್ತೆ. ಅದೇನು ಮಾಡಲ್ಲ. ಅಂಡ್ ಮಾಲೀಕ ಅದಕ್ಕೆ ಏನ್ ಮಾಡ್ತಾನೆ ಹೇಳಿ? ಫುಡ್ ಅನ್ನ ಹಾಕ್ತಾನೆ. ಎಸ್ ಆರ್ ನೋ ಫ್ರೆಂಡ್ಸ್? ಇಟ್ ಮೀನ್ಸ್ ಡಾಗ್ ಈಸ್ ಶೋಯಿಂಗ್ ವಾಟ್? ಜುನಿಯನ್ ಲವ್. ಅಂದ್ರೆ ಆ ಡಾಗ್ ತೋರಿಸ್ತಾ ಇರೋದೇನಲ್ಲಿ ಪ್ರಾಮಾಣಿಕತೆ, ಅಂತರಾಳದ ಪ್ರೀತಿಯನ್ನ ಅದು ತೋರಿಸುತ್ತೆ. ಆ ರೀತಿ ನಾವು ಸಹ ಏನ್ ಮಾಡ್ಬೇಕು ಅಂತಂದ್ರೆ ಇತರ ವ್ಯಕ್ತಿಗಳಲ್ಲಿ ನಾವೇನ್ ಮಾಡ್ಬೇಕು? ಅಂತರಾಳದ ಪ್ರೀತಿಯನ್ನು ಯಾವಾಗ ತೋರಿಸ್ತೀವಿ ಅವಾಗ ಜನ ನಮ್ಮನ್ನ ಮೆಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಇಸ್ ಇಟ್ ಕ್ಲಿಯರ್? ಇಫ್ ಇಟ್ ಇಸ್ ಕ್ಲಿಯರ್, ಪ್ಲೀಸ್ ಟೈಪ್ ಕ್ಲಿಯರ್ ಇನ್ ಅ ಚಾಟ್ ಬಾಕ್ಸ್. Please type clear in a chat box. Wonderful, super, 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 super. Very good, very good. Wonderful, wonderful. Okay. So next and very, very important point, my dear friends. If you want to become a good communicator in your life, okay, if you want to become a good speaker in your life, always you need to have a smile. ಈ ಸ್ಮೈಲ್ ಅಂತ ಅನ್ನೋದು ಒಂದಿದ್ರೆ ನೀವು ಒಬ್ಬ ಒಳ್ಳೆ ಮಾತುಗಾರರಾಗ್ಬೋದು, ಒಳ್ಳೆ ಕಮ್ಯುನಿಕೇಟರ್ ಆಗ್ಬೋದು. ಆ್ಯಂಡ್ ದೆನ್ ನಿಮ್ಮ ಸಂಬಂಧಗಳು ಸಹ ಉತ್ತಮ ಆಗ್ತವೆ ಫ್ರೆಂಡ್ಸ್. ನಾವು ಮಾತನಾಡ್ತಾ ಇರಬೇಕಾದ್ರೆ ಸ್ಮೈಲ್, ನಗ್ತಾ ನಗ್ತಾ ಮಾತನಾಡಬೇಕು. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಅಂಗಡಿಗೆ ಹೋಗ್ತೀರಾ. ಅಂಗಡಿಗೆ ಹೋದ ತಕ್ಷಣ ಅಲ್ಲಿ ಅಂಗಡಿಯವ್ನು ಏನು ಮಾಡ್ತಾನೆ ಗೊತ್ತಾ? ಹೇಳ ಏನ್ ಬೇಕು? ಹೇಳ ನಡಿ. ಈ ರೀತಿ ಅಂದ್ರೆ ಡು ಯು ಅಗೇನ್ ಗೋ ಟು ಹಿಸ್ ಶಾಪ್? ನೆವರ್, ಇಸ್ಂಟ್ ಇಟ್? ಸಪೋಸ್ ಇನ್ನೊಂದು ಅಂಗಡಿಗೆ ಹೋಗ್ತೀರಾ, ಅಲ್ಲಿ ಹೋದ ತಕ್ಷಣ ಅಂಗಡಿಯವನು ಏನ್ ಮಾಡ್ತಾನೆ? ವೆಲ್ಕಮ್ ಸರ್, ವೆಲ್ಕಮ್ ಮ್ಯಾಮ್. ಓಕೆ, ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ಓಕೆ, ಡು ಯು ಲೈಕ್ ಟು ಹ್ಯಾವ್ ಕೋಲ್ಡ್ ಡ್ರಿಂಕ್ಸ್? ಡು ಯು ಲೈಕ್ ಟು ಹ್ಯಾವ್ ಕಾಫಿ, ಟೀ ಅಂತಂದು ಫಸ್ಟ್ ಕೇಳ್ತಾನೆ. ಆನಂತರ ಓಕೆ, ವಾಟ್ ಯು ವಾಂಟ್, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತಂದು ಹೇಳಿಬಿಟ್ಟು ನಿಮ್ಗೆ ಏನೇನು ಬೇಕು ತಗೋ ಅಂತಂದು ಹೇಳ್ತಾನೆ. ನೋಡಿ, ನಿಮಗೆ ನೆಸೆಸಿಟಿ ಇಲ್ಲದೆ ಇದ್ರೂ ಆ ಅಂಗಡಿಯಲ್ಲಿ ಹೆಚ್ಚಿನ ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ ಬರ್ತೀರಿ. ಆ್ಯಂಡ್ ಅಗೇನ್ ವೆನ್ ಎವರ್ ಯು ಗೋ ಫಾರ್ shopping in that area, you go to that shop only, isn't it? Yes or no? ಯಾಕೆ ಹೇಳಿ? ಬಿಕಾಸ್ ಅವನು ನಿಮ್ಮ ಜೊತೆಗೆ ಏನು ಮಾಡಿದ್ದಾನೆ? ನಗತಾ ನಗತಾ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾನೆ. ಎಸ್ ಆರ್ ನೋ? ಎಸ್ ಫ್ರೆಂಡ್ಸ್. ಸೊ ಅಂದರೆ ನಾವು ಯಾವಾಗ ನಗತಾ ನಗತಾ ಇನ್ನೊಬ್ಬರ ಜೊತೆ ಕಮ್ಯುನಿಕೇಶನ್ ಮಾಡ್ತೀವಿ, ಇನ್ನೊಬ್ಬರು ನಮ್ಮನ್ನು ಇಷ್ಟಪಡ್ತಾರೆ. ಸೊ ದ್ಯಾಟ್ಸ್ ವಾಟ್ ಓನ್ಲಿ. ಇನ್ ಚೈನಾ ದೇರ್ ಈಸ್ ಒನ್ proverb is there. If you don't have a smile on your face, ಯು ಆರ್ ಅನ್ಫಿಟ್ ಟು ಓಪನ್ ದ ಶಾಪ್ ಅಂತಂದು ಅವ್ರು ಹೇಳ್ತಾರೆ. ಅಂದ್ರೆ ನಿಮ್ಮ ಮುಖದಲ್ಲಿ ನಗು ಅಂತ ಅನ್ನೋದಿದ್ರೆ ನೀವು ಶಾಪನ್ನು ಓಪನ್ ಮಾಡಲಿಕ್ಕೆ ಲಾಯಕ್ ಇಲ್ಲ ಅಂತಂದು ಅದರ ಅರ್ಥ. ವೆಲ್, ನಾವು ಶಾಪನ್ನು ಓಪನ್ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿನೂ ಸಹ ನೀವು ಹೊರಗಡೆ ಇರ್ಬೋದು, ಮನೇಲಿ ಇರ್ಬೋದು. ಓಕೆ, ಹೊರಗಡೆ ಜನರೊಂದಿಗೆ ಇರ್ಬೋದು, ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಇರ್ಬೋದು. ನಗತಾ ನಗತಾ ಮಾತಾಡಿದ್ರೆ ನಿಮ್ಮ ಸಂಬಂಧಗಳು ಗಟ್ಟಿಗೊಳ್ತವೆ. ವೆರಿ ಇಂಪಾರ್ಟೆಂಟ್. ಈಗ ನಾವು ನಗ್ತಾ ನಗ್ತಾ ಮಾತಾಡಿದ್ರೆ ಅದರ ಅರ್ಥ ಏನು? ಎಸ್, ಅದೇನು ಇಂಡಿಕೇಟ್ ಕೊಡುತ್ತೆ? ಎಸ್, ಐ ಆಮ್ ಹ್ಯಾಪಿ, ಯು ಆಲ್ಸೋ ಬಿ ಹ್ಯಾಪಿ ಅಂತಂದು. ಈಗ ನನ್ನ ಮುಖ ಗಂಟು ಮಾಡ್ಕೊಂಡು ಕೂತಿದ್ರೆ ಅಲ್ಲೇನಾಗ್ಬಿಡುತ್ತೆ ಹೇಳಿ?
ಮೊದಲೇ ರೆಡ್ ಸಿಗ್ನಲ್ ಕೊಟ್ಟ ಹಾಗೆ, ಸಿ ಐ ಆಮ್ ವೆರಿ ಸೀರಿಯಸ್ ನೋ, ಡೋಂಟ್ ಏನೋ ಅಂದ್ರೆ ನಾವು ಮುಂಚೆನೆ ಅವ್ರಿಗೆ ಇಂಡಿಕೇಟ್ ಮಾಡ್ಬಿಡ್ತೀವಿ. ಎಸ್ ಆರ್ ನೋ, ಅಂದ್ರೆ ನಗ್ತಾ ನಗ್ತಾ ಇರಬೇಕು. ಕೆಲವೊಬ್ರು ಸರ್ ಆಲ್ವೇಸ್ ನಗ್ತಾ ನಗ್ತಾ ಇರೋದು ಹೇಗೆ ಸರ್ ಲೈಫಲ್ಲಿ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ನೀವು ಎಷ್ಟು ನಗ್ತೀರಿ ಅಷ್ಟು ಆರೋಗ್ಯ ಜಾಸ್ತಿ ಆಗುತ್ತೆ. ಎಸ್, ಇತ್ತೀಚಿನ ಸೈಂಟಿಫಿಕ್ ಸರ್ವೆ ಪ್ರಕಾರ ಯಾರು ಹೆಚ್ಚು ನಗ್ತಾ ಇರ್ತಾರೋ, ಯಾರು ಹೆಚ್ಚು ಆನಂದದಿಂದ ಇರ್ತಾರೋ ಅವರಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತಂತೆ ಫ್ರೆಂಡ್ಸ್. ಎಸ್, ದಟ್ಸ್ ಅ ಫ್ಯಾಕ್ಟ್. ಒನ್ ಥಿಂಗ್ ಇನ್ ಯುವರ್ ಲೈಫ್, ಕೆಲವೊಬ್ರು ಜಾತಕದಲ್ಲಿ ಆಯಸ್ಸು ಜಾಸ್ತಿ ಇರುತ್ತೆ. ಅವ್ರ ಜಾತಕ ತೆಗೆದು ನೋಡಿದ್ರೆ ಅವ್ರ ಆಯಸ್ಸು ಇಷ್ಟಿರಬೇಕು, 75 ಇರಬೇಕು, 80 ಇರಬೇಕು ಅಂತಂದಿರುತ್ತೆ. ಬಟ್ ಬೇಗನೆ 50, 55, 60ಗನೆ ಏನ್ ಮಾಡ್ಬಿಡ್ತಾರೆ, ಏನೋ ಆಗ್ಬಿಟ್ಟು ಸತ್ ಬಿಡ್ತಾರೆ. ಓಕೆ, ಆಕ್ಸಿಡೆಂಟ್ ಅಂತ ನಾನು ಹೇಳ್ತಾ ಇಲ್ಲ, ನ್ಯಾಚುರಲ್ ಡೆತ್ಗೆ ನಾನು ಹೇಳ್ತಾ ಇರೋದು. ಸೊ ಹಾಗಾದ್ರೆ ಹಿಂಗ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನ್ ಇರ್ಬೋದು ಅಂತಂತಂದ್ರೆ, ಆಕ್ಚುಲಿ ಏನು ದ್ಯಾಟ್ ನಾವು ಅನ್ಕೊಂಡಿದೀವಿ ನಮ್ಮ ಆಯಸ್ಸು ದಿನಗಳ ಲೆಕ್ಕದಲ್ಲಿ ಅಂತಂತಂದು, ಆದ್ರೆ ಭಗವಂತನ ಲೆಕ್ಕಾಚಾರದಲ್ಲಿ ಆಯಸ್ ಅಂತನ್ನೋದು ಉಸಿರಾಟದ ಲೆಕ್ಕಾಚಾರದಲ್ಲಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ಎಸ್, ನಾವು ಏನು ಒಂದ್ಸತಿ ಉಸಿರನ್ನ ಒಳಗೆ ತಗೊಂಡು ಹೊರಗಡೆ ಬಿಡ್ತೀವಿ ನೋಡಿ, ಆ ಭಗವಂತ ಮೇಲಿಂದ ಕಳಿಸ್ತಾ ಇರ್ಬೇಕಾದ್ರೆ ಹೇಳ್ತಾನಂತೆ, ಈ ವ್ಯಕ್ತಿ ಈ ಜನ್ಮದಲ್ಲಿ ಇಷ್ಟು ಉಸಿರಾಟದ ಸಂಖ್ಯೆಗಳನ್ನ ಮುಗಿಸಿ ಬರಬೇಕು. ಆ ಒಂದು ಸಂಖ್ಯೆ ಅಲ್ಲಿ ಟಚ್ ಆದ ತಕ್ಷಣ we can't take even single breath my dear friends. Yes, we can't take. ಒಂದು ಹೆಚ್ಚು ಉಸಿರು ತಗೊಳ್ಳಿಕ್ಕಾಗಲ್ಲ, ಕಡಿಮೆ ಉಸಿರು ತೆಗೆದುಕೊಳ್ಳಿಕ್ಕೂ ಆಗಲ್ಲ. ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಂತಂದ್ರೂ ಇನ್ನೊಂದು ಉಸಿರನ್ನ ತೆಗೆದುಕೊಳ್ಳಿಕ್ಕಾಗಲ್ಲ, ಸ್ಟಾಪ್ ಅಲ್ವಾ? ಈಗ ಏನಾಗತ್ತೆ ಯೋಚನೆ ಮಾಡಿ, ನಾರ್ಮಲ್ ಆಗಿ ನಾವು ಆನಂದದಿಂದ ಪೀಸ್ಫುಲ್ ಆಗಿ ಹ್ಯಾಪಿಯಾಗಿ ಇದ್ದಾಗ ಉಸಿರಾಟದ ಸಂಖ್ಯೆ ಏನಾಗ್ತಾ ಇರತ್ತೆ, ನಿಧಾನವಾಗಿ ಆಗ್ತಾ ಇರತ್ತೆ ಫ್ರೆಂಡ್ಸ್. ಸ್ಲೋಲಿ ವಿ ಬ್ರೆತ್. ಓಕೆ, ಸಪೋಸ್ ಅದನ್ನೇ ಈಗ ನೀವು ಸಿಟ್ ಮಾಡ್ಕೊಳ್ತಾ ಇದ್ರಿ, ಇನ್ನೊಬ್ಬರನ್ನೇ ಚಿರಾಟ ಮಾಡ್ತಾ ಇದ್ರಿ, ಬಡ್ದಾಡ್ತಾ ಇದ್ರಿ, ಒಂದು ಆಂಗ್ರಿ ಆಗ್ತಾ ಇದ್ರಿ ಅಂತಂದ್ರೆ ಉಸಿರಾಟದ ಸಂಖ್ಯೆಗಳು ಏನಾಗ್ತವೆ, ಅಲ್ಲಿ ಜಾಸ್ತಿ ಆಗ್ತವೆ. ಆದ್ರಿಂದ ಯಾರು ಸಿಟ್ ಮಾಡ್ಕೊಳ್ತಾ ಇರ್ತಾರೆ, ಯಾರು ಹೆಚ್ಚು ಸ್ಟ್ರೆಸ್ ಮಾಡ್ಕೊಳ್ತಾ ಇರ್ತಾರೆ, ಯಾರು ಹೆಚ್ಚು ಟೆನ್ಷನ್ ತಗೊಳ್ತಾ ಇರ್ತಾರೆ, ಯಾರು ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾರೆ, ಅವರ ಒಂದು ಆಯಸ್ಸು ಕಡಿಮೆ ಆಗತ್ತೆ. ಯಾರು ನಗ್ತಾ ಇರ್ತಾರೋ ಅವರು ಹೆಚ್ಚು ದಿನ ಬಾಳ್ತಾರೆ. Are you understanding my point here? It's very, very important. That's what only we need to be happy always. ಆದ್ರಿಂದ ಸಂತೋಷವಾಗಿ ನಗ್ತಾ ನಾವಿರ್ಬೇಕು. ಓಕೆ, ಅದಕ್ಕೋಸ್ಕರನೇ whenever that I start a session, I used to listen the song of Dr. Rajkumar, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. Yes friends. Okay, how many of you agree for this point? Just type agree in a chat box. ನಾವು ನಗ್ತಾ ಇದ್ರೆ ನಮ್ಮ ಆಯಸ್ ಜಾಸ್ತಿ ಆಗುತ್ತೆ, ಕೋಪ ಮಾಡ್ಕೊಳ್ತಾ ಇದ್ರೆ ನಮ್ಮ ಆಯಸ್ ಕಮ್ಮಿ ಆಗುತ್ತೆ. ಎಷ್ಟು ಜನಕ್ಕೆ ಅನ್ಸುತ್ತೆ ಅಗ್ರಿ ಅಂತಂದು? ಜಸ್ಟ್ ಟೈಪ್ ಅಗ್ರಿ. ಓಕೆ, ಗುಡ್. ಎವ್ರಿಬಡಿ ಟೈಪಿಂಗ್ ಅಗ್ರಿ. ವಂಡರ್ಫುಲ್. ಓಕೆ ಫ್ರೆಂಡ್ಸ್, ಸೊ spoken English, communication skills, these are secondary. The first thing is what? Our life, ನಮ್ಮ ಜೀವನದಲ್ಲಿ ನಾವು ಹ್ಯಾಪಿ ಆಗಿದ್ರೆ, ಆರೋಗ್ಯವಾಗಿದ್ರೆ ಉಳಿದವುಗಳೆಲ್ಲವೂ ನಾವು ಅಚೀವ್ಮೆಂಟ್ ಮಾಡ್ಬೋದು. ಎಸ್ ಆರ್ ನೋ? ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಹ್ಯಾಪಿನೆಸ್ ಅನ್ನೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಓಕೆ, ನಾನು ಸ್ಪೋಕನ್ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಕಲಿತ ನಂತರ ಹ್ಯಾಪಿ ಆಗ್ತೀನಿ. ನೋ ಮೈ ಡಿಯರ್ ಫ್ರೆಂಡ್ಸ್, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಹ್ಯಾಪನ್ಡ್. First of all, you need to be happy. Then only you can learn spoken English. Yes. ನನ್ನ ಜೀವನದಲ್ಲಿ 1 ಕೋಟಿ ರೂಪಾಯಿ ಹಣ ಗಳಿಸಿದ ಮೇಲೆ ಸಂತೋಷವಾಗಿರ್ತೀನಿ. No, that is never going to happen. First you need to become happy. You need to have a smile on your face. Then you are going to not only 1 crore rupees, you are going to earn more than 10 crore rupees in your life. Yes. Even ನಮ್ಮ ಒಂದು ಪುರಾತನ ವೇದಗಳ ಕಾಲದಿಂದಲೂ ಒಂದು ಬಿಲೀಫ್ ಇದೆ. ಏನು ಹೇಳಿ, ಯಾರ ಮನೆಯಲ್ಲಿ ನಗು ಇರುತ್ತೋ, ಯಾರ ಮನೆಯಲ್ಲಿ ಸಂತೋಷ ಇರುತ್ತೋ, ಯಾರ ಮನೆಯಲ್ಲಿ ನೆಮ್ಮದಿ ಇರುತ್ತೋ ಅವರ ಮನೆಯಲ್ಲಿ ಲಕ್ಷ್ಮಿ ನಿವಾಸವಾಗಿರುತ್ತೆ. ಹೇಳಿದಾರೆ ತಾನೆ ನಮ್ಮ ಹಿರಿಯರು ನಮಗೆ, ಅಲ್ವಾ? ಅದಕ್ಕೋಸ್ಕರ
ನಗ್ತಾ ನಗ್ತಾ ಇರೋದನ್ನ ನಾವು ರೂಢಿ ಮಾಡ್ಕೋಬೇಕು. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಟಾಕ್ ಟು ಎನಿಬಡಿ, ಜಸ್ಟ್ ಸ್ಪ್ರೆಡ್ ಎ ಸ್ಮೈಲ್. ಓಕೆ, ಸ್ಪ್ರೆಡ್ ಹ್ಯಾಪಿನೆಸ್. ಓಕೆ, ನೀವು ಇವನ್ ನೋಡಿ, ನಿಮ್ ಬಗ್ಗೆ ಯಾರೋ ಒಬ್ರು ಸಿಟ್ಟಾಗಿದ್ದಾರೆ ಅಂತಂದು ಇಟ್ಕೊಳ್ಳಿ. ನಿಮ್ಗೆ ನಿಮ್ ಬಗ್ಗೆ ಅವರು ಸಿಟ್ಟಾಗಿದ್ದಾರೆ, ನಿಮ್ ಬಗ್ಗೆ ತುಂಬಾ ಕೋಪ ಇದೆ ಅಂತಂದು ಇಟ್ಕೊಳ್ಳಿ. ಜಸ್ಟ್ ಅವ್ರ ಜೊತೆ ಮಾತನಾಡುವಾಗ ಜಸ್ಟ್ ಹ್ಯಾವ್ ಅ ಸ್ಮೈಲ್ ಆನ್ ಯುವರ್ ಫೇಸ್. ಏನು, ನೀವು ನಗ್ತಾ ನಗ್ತಾ ಆ ಒಂದು ಸಿಚುವೇಶನ್ ಫೇಸ್ ಮಾಡಿದ್ರೆ, ಆ ವ್ಯಕ್ತಿ ಎದುರಿದ್ದ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ, ಅವನು ಎಷ್ಟೇ ಕ್ರೂರಿಯಾಗಿದ್ರು, ಎಷ್ಟೇ ಕಟಕ ಆಗಿದ್ರು ಏನಾಗ್ತಾನೆ ಗೊತ್ತಾ, ಅಲ್ಲಿ ಅವನು ತನ್ನಗೆ ಆಗ್ಬಿಡ್ತಾನೆ. ಏನೋ ಗೌತಮ ಬುದ್ಧ ಗೊತ್ತಲ್ವಾ ನಿಮಗೆ? ಊರೂರು ಅಡ್ಡಾಡಿ ಏನ್ ಮಾಡ್ತಾ ಇರ್ತಾರೆ ಅಂತಂತಂದ್ರೆ, ಎಲ್ಲ ಕಡೆಗೆ ಅವರು ಪ್ರವಚನಗಳನ್ನ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್. ಆದ್ರೆ ಏನಾಗುತ್ತೆ, ಒಂದು ಊರಿಗೆ ಹೋಗ್ತಾರೆ, ಅಲ್ಲಿ ಹೋದಾಗ ಜನ ಅಂತಾರೆ, ನೋಡಿ ನೀವು ಈ ದಾರಿಲಿ ಹೋಗ್ಬೇಡಿ, ಈ ದಾರಿಲಿ ಹೋಗಿ ಅಂತಾರೆ. ಯಾಕೆ ಅಂತ ಕೇಳ್ತಾರೆ ಅವರು. ಇಲ್ಲ, ಈ ದಾರಿಲಿ ಹೋದ್ರೆ ಅಲ್ಲಿ ಅಂಗುಲಿಮಾಲ ಅಂತದ್ದು ಒಬ್ಬನು ಕ್ರೂರ ರಾಕ್ಷಸ ಇದ್ದಾನೆ, ಅವನು ಜನರನ್ನ ಕೊಂದು ಅವರ ಒಂದು ಕಿರುಬೆರಳನ್ನ ಕಟ್ ಮಾಡ್ಕೊಂಡು ತನ್ನ ಕೊಳಲ್ಲಿ ಹಾಕೊಳ್ತಾನೆ. ಅದಕ್ಕೋಸ್ಕರ ಅವನ ಹೆಸರು ಅಂಗುಲಿಮಾಲ ಅಂತಂದು ಹೆಸರಿಟ್ಟಿರ್ತಾರೆ. ಈ ಅಂಗುಲಿ ಅಂದ್ರೆ ಕಿರುಬೆರಳನ್ನ ಕಟ್ ಮಾಡ್ಕೊಳ್ತಿರ್ತಾನೆ ಅವನು. ಸೊ ಗೌತಮ್ ಬುದ್ಧ ಅಂತಾನೆ, ಓಕೆ ತುಂಬಾ ಕ್ರೂರ ಇದ್ದಾನ, ನೋಡೋಣ ಹಾಗಾದ್ರೆ, ಇರ್ಲಿ ನಾನು ಇದೇ ದಾರಿಲಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ಜನ ಎಷ್ಟು ಹೇಳಿದ್ರು ಕೇಳಲ್ಲ, ಅದೇ ದಾರಿಲಿ ಹೋಗ್ತಾನೆ. ಅಂಗುಲಿ ಮಾಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಗೌತಮ್ ಬುದ್ಧ ಬರ್ತಾ ಇರ್ಬೇಕಾದ್ರೆ ಅಂಗುಲಿ ಮಾಲ ಕೋಪ ಬರುತ್ತೆ. ಅವನು ದೂರದಿಂದ ಹೇಳ್ತಾರೆ, ಹೇ ನನ್ನ ಹತ್ರ ಬರ್ಬೇಡ, ನನ್ನ ಹತ್ರ ಬಂದು ನಿನ್ನ ಕೊಂದ್ಬಿಡ್ತೀನಿ ಅಂತಾನೆ. ಮತ್ತು ಗೌತಮ್ ಬುದ್ಧ ಮುಂದೆ ಬರ್ತಾನೆ, ಮತ್ತೆ ಹೇಳ್ತಾರೆ, ಹೇ ನನ್ನ ಹತ್ರ ಬಂದ್ರೆ ನಿನ್ನ ಕೊಂದ್ಬಿಡ್ತೀನಿ. ಮತ್ತು ನಗ್ತಾ ನಗ್ತಾ ಮುಂದೆನೆ ಬರ್ತಾ ಇರ್ತಾನೆ ಗೌತಮ್ ಬುದ್ಧ. ಅವ್ನು ಎಷ್ಟು ವಾರ್ನಿಂಗ್ ಮಾಡಿದ್ರು ಅವ್ನು ಬಿಡಲ್ಲ. ಗೌತಮ್ ಬುದ್ಧ ನಗ್ತಾ ನಗ್ತಾ ಮುಂದೆ ಬಂದು ಅವ್ನ ಮುಂದೆ ನಿಂತ್ಕೊಳ್ತಾನೆ. ಸರಿಯಪ್ಪ, ನಿನಗೆ ನನ್ ಸಾವು ಬೇಕಲ್ವಾ, ಸರಿ ಕೊಂದ್ಬಿಡು ಹಾಗಾದ್ರೆ ಅಂತಂದು ನಗ್ತಾ ನಿಲ್ತಾನೆ. ಅವನ ನಗು, ಪ್ರಸನ್ನ ಭರಿತವಾದಂತ ನಗುವಿನ ಮುಖ ನೋಡ್ಬಿಟ್ಟು ತುಂಬಾ ಕ್ರೂರಿಯಾದಂತ ಅಂಗುಲಿ ಮಾಲ, ಮೈ ಡಿಯರ್ ಫ್ರೆಂಡ್ಸ್, ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ, ಸಾಮಾನ್ಯ ವ್ಯಕ್ತಿಯಾಗಿ ಬದಲಾಗ್ತಾರೆ. ನೋಡಿ, ನಮ್ಮಲ್ಲಿ ಒಳ್ಳೆತನ ಅನ್ನೋದಿದ್ರೆ, ನಮ್ಮಲ್ಲಿ ನಾವು ಹ್ಯಾಪಿಯಾಗಿದ್ರೆ, ನಮ್ಮ ಒಳಗಡೆ ನಾವು ಪಾಸಿಟಿವ್ ಆಗಿದ್ರೆ, ಈವನ್ ಎಂಥ ನೆಗೆಟಿವ್ ವ್ಯಕ್ತಿಗಳನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಆದರೆ ಫಸ್ಟ್ ಆಫ್ ಆಲ್ ಅದಕ್ಕೋಸ್ಕರ ನಾವು ಹ್ಯಾಪಿಯಾಗಿದ್ದೀವ, ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಅನ್ಬೋದು, ಸಾರ್ ನಿಮ್ಗೆ ಗೊತ್ತಿಲ್ಲ ಸರ್ ನಮ್ಮ ಮನೆ ಕತೆ, ಅಯ್ಯೋ ನೀವೇನು ಕೇಳ್ತೀರಾ, ನಿಮಗೆ ಹಂಗೆ ಇದ್ದಿದ್ರೆ ಗೊತ್ತಾಗ್ತೈತದು. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಐ ಅಗ್ರಿ ವಿತ್ ಯು. ಎಲ್ಲರ ಮನೆ ದೋಷನೂ ತೂತೆ, ಹೌದಾ? ಇವನ್ ನಾನೀಗ ಹೇಳ್ತಾ ಇದ್ದೀನಿ ಅಂತಂದ್ರೂ, even in my personal life also, I might have got so many problems. You might have also got so many problems. Why do you look always on problem side? Okay, just have a smile on your problem, look at the solutions. That's all. You can change your life, even single second. Okay, ಒಂದು ಸೆಕೆಂಡ್ ಅಲ್ಲಿ ನಿಮ್ಮ ಲೈಫ್ ಅನ್ನ ಬದಲು ಮಾಡ್ಕೋಬಹುದು. ಹೀಗೆ shifting your mind on solutions rather than problems. But it has become a habit to us, continuously seeing on the problem. That's what only we become very upset and we become very sad. We are not seeing the solutions. Solutions can be seen only, solutions can be seen to you only when you are happy. Yes, when you become happy, then only the solutions and new opportunities can be seen. But why we are not seeing the opportunities, why we are not seeing the solutions? It's because we are sad. When we sad, ಅವಾಗ ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗ್ಬಿಡುತ್ತೆ, ನಮ್ಮ ಮೈಂಡ್ ಓಡಲ್ಲ, ನಮಗೆ ಏನು ಬೇರೆ ಕಾಣಿಸಲ್ಲ, ಬರೀ ಪ್ರಾಬ್ಲಮ್ ಅಷ್ಟೇ ಕಾಣಿಸುತ್ತೆ. That's why now onwards, have a smile on your face. Okay, be happy, look at the solution side, not on the problem side. Well, so then how many of you are going to cultivate this particular habit of smiling? Please type in a chat box, I smile. Just have a big smile on your face. Come on, ಎಲ್ಲಿ ಕೂತಿದ್ರಿ ಅಲ್ಲಿಂದ ಒಂದ್ಸತಿ ದೊಡ್ಡ ಸ್ಮೈಲ್ ನಿಂದ ಐ ಸ್ಮೈಲ್ ಅಂತ ಟೈಪ್ ಮಾಡಿ. ಕಮ್ ಆನ್ ಎವ್ರಿಬಡಿ ಟೈಪಿಂಗ್ ಐ ಸ್ಮೈಲ್. ವೆರಿ ಗುಡ್. Okay, good. Wonderful. Well friends, so next and very important point, it is
ಇಫ್ ಯು ವಾಂಟ್ ಟು ಇಂಪ್ರೂವ್ ಅವರ್ ಕಮ್ಯುನಿಕೇಶನ್, ನೀವು ಇತರ ವ್ಯಕ್ತಿಗಳು ನಿಮ್ಮನ್ನ ಇಷ್ಟಪಡಬೇಕು, ನಿಮ್ಮ ಸಂಬಂಧಗಳು ಉತ್ತಮ ಆಗಬೇಕು ಅಂತಂತಂದ್ರೆ ರಿಮೆಂಬರ್ ದ್ಯಾಟ್ ಮ್ಯಾನ್ಸ್ ನೇಮ್ ಈಸ್ ಟು ಹಿಮ್ ದ ಸ್ವೀಟೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೌಂಡ್ ಇನ್ ಎನಿ ಲ್ಯಾಂಗ್ವೇಜ್. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅವರವರ ಹೆಸರು ತುಂಬ ಇಷ್ಟ ಅಂತೆ. ಓಕೆ, ಲೆಟ್ ಮೀ ಡ್ರಿಂಕ್ ಸಮ್ ವಾಟರ್. ಓಕೆ, ಗಿವ್ ಮಿ ಸಮ್ ಟೈಮ್. Well, friends, in the whole world, everybody loves their name most. ಪ್ರತಿಯೊಬ್ಬರಿಗೂ ಜಗತ್ತಿನಲ್ಲಿ ಇಷ್ಟವಾಗುವಂಥ ಒಂದು ಶಬ್ದ ಯಾವುದಂತ ಅವರವರ ಹೆಸರು ಅಲ್ವಾ? ನೋಡಿ, ನಿಮ್ಮ ಹೆಸರನ್ನ ಹಿಡಿದು ಕರೆದಾಗ ನಿಮ್ಗೆ ಎಷ್ಟು ಇಷ್ಟ ಆಗತ್ತೆ. ಎಸ್ ಆರ್ ನೋ? ಆದರೆ ಆ ಹೆಸರನ್ನ ಕರೆಯೋದನ್ನು ನಾವು ಏನು ಮಾಡಬೇಕು? ಕರೆಕ್ಟಾಗಿ ನಾವು ಮಾಡಬೇಕು. ಇನ್ನೊಬ್ಬರ ಜೊತೆ ನಾವು ಮಾತನಾಡ್ತಾ ಇದ್ದೀವಿ ಅಂತಂದರೆ ಅವರ ಹೆಸರನ್ನ ನಾವು ಕರೆದ್ಬಿಟ್ಟು ಆಗಾಗ ಅವ್ರ ಹೆಸರನ್ನ ತೆಗೆದುಕೊಂಡ್ಬಿಟ್ಟು ನಾವು ಮಾತನಾಡೋದನ್ನ ಅಲ್ಲಿ ಕಲ್ತ್ಕೋಬೇಕು. ಓಕೆ, ಸೊ ಆ ಹೆಸರು ಕರೀರಿ ಅಂತಂತಂದ್ರೆ ಅದರ ಅರ್ಥ ಏನು ಗೊತ್ತಾ? ನಿಮ್ಗಿಂತ ಚಿಕ್ಕವರಿದ್ರೆ ಅವ್ರ ಹೆಸರು ಹಿಡಿದು ಮಾತಾಡಿಸಿ. ನಿಮ್ಗಿಂತ ದೊಡ್ಡವರಿದ್ರೆ ಅಲ್ಲ. ಈಗ ನೋಡಿ, ನಮ್ಮ ಫ್ರೆಂಡ್ಗೆ ಒಬ್ನು ಡ್ರೈವರ್ ಇಟ್ಕೊಂಡಿದ್ದಾನೆ. ಹ್ಯಾಸ್ ಗಾಟ್ ಅ ಬಿಸ್ನೆಸ್. ಅವನಿಗೆ ಅವನ ಹತ್ರ ಡ್ರೈವರ್ ಇದೆ. ಆ ಡ್ರೈವರು ಬರೀ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಅವನಿಗೆ ತುಂಬ ಕಿರಿಕಿರಿ ಮಾಡ್ತಾ ಇದ್ದ. ಸೊ ಒಂದ್ಸತಿ ನನಗೆ ಹೇಳಿದ, ನನಗೆ ಅದರ ಬೇರೆ ಡ್ರೈವರ್ಸ್ ಸಿಗ್ತಾ ಇಲ್ಲ, ಇವ್ನು ನೋಡಿದ್ರೆ ಭಾಳ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತಂದು ಹೇಳಿದ. ಹೇಳಿದ ತಕ್ಷಣ ನಾನು ಅವನಿಗೆ ಸಜೆಷನ್ ಕೊಟ್ಟೆ, ನೀನು ನಿನ್ನ ಡ್ರೈವರ್ಗೆ ಏನಂತ ಕರೀತೀಯ ಅಂತಂದು ಕೇಳಿದೆ. ಅವನಂದ, ಡ್ರೈವರ್ಗೆ ಇನ್ನೊಂದು ಏನಂತ ಕರೀತಾರೆ, ಡ್ರೈವರ್ ಅಂತಾರೆ ಅಷ್ಟೇ ಅಲ್ವಾ ಅಂತಂದ. ಓಕೆ, ಅಲ್ಲೇ ಒಂದು ಮಿಸ್ಟೇಕ್ ಇದೆ ಮೈ ಡಿಯರ್ ಫ್ರೆಂಡ್ ಅಂತ ನನಗೆ ಹೇಳಿ, ನೀನು ಇವತ್ತು ಹೋಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡು. ನಾಳೆಯಿಂದ ನಿನ್ನ ಡ್ರೈವರ್ಗೆ ಯಾವತ್ತೂ ಡ್ರೈವರ್ ಅಂತ ಕರಿಬೇಡ, ಅವನ ಹೆಸರನ್ನ ಹಿಡಿದ್ಬಿಟ್ಟು ಕರೆ ಅಂತಂದು ಹೇಳಿದೆ. ಅವನ ಹೆಸರು ಏನು ತಿಳ್ಕೊಂಡಿದ್ಯಾ ಅಂತ ಹೇಳಿದೆ. ಅಯ್ಯೋ, ಅವನ ಹೆಸರು ನನಗೆ ಗೊತ್ತಿಲ್ಲ ಅಂತಂದ. ಮೋರ್ ದೆನ್ 2 years ಇಂದ ಅವನ ಹತ್ರ ಜಾಬ್ ಮಾಡ್ತಾ ಇದ್ದಾನೆ, ಡ್ರೈವರ್ ಹೆಸರು ಏನು ಅಂತಂದು ಗೊತ್ತಿಲ್ಲ. ಈ ರೀತಿ ಅನೇಕ ಜನ ನಾವು ಸಹ ಹಾಗೆ ಇರ್ತೀವಿ. ಎಸ್ ಫ್ರೆಂಡ್ಸ್, ನಾವು ಹಾಗೆ ಇರ್ತೀವಿ. ಆದರೆ ಜನರ ಹೆಸರನ್ನ ನಾವು ತಿಳ್ಕೋಬೇಕು. ನೋಡಿ, ಏನಾಯ್ತು ಗೊತ್ತಾ? ಆ ನನ್ನ ಫ್ರೆಂಡು ಡ್ರೈವರ್ನ ಹೆಸರು ಬಸವರಾಜ್ ಅಂತಂದಿತ್ತು. ಅವನು ನೆಕ್ಸ್ಟ್ ಮಾರನೇ ದಿನದಿಂದ ಅವನು ಕೇಳ್ತಾನೆ, ವಾಟ್ಸ್ ಯುವರ್ ನೇಮ್ ಅಂತ. ಬಸವರಾಜ್ ಅಂತಂದು ಫಸ್ಟ್ ಟೈಮ್ ಹೆಸರು ಕೇಳಿದ್ರೆ ತುಂಬ ಖುಷಿ ಆಗುತ್ತೆ ಅವನಿಗೆ, ಡ್ರೈವರ್ಗೆ. ನೆಕ್ಸ್ಟು ಬಸವರಾಜ್ ಒಂದು ಸ್ವಲ್ಪ ಇಲ್ಲಿ ಬಾ, ಬಸವರಾಜ್ ನಾಳಿಂದ ಕರೆಕ್ಟ್ ಟೈಮ್ ಬಾ, ಬಸವರಾಜ್ ಅದನ್ನ ಮಾಡು, ಬಸವರಾಜ್ ಇದನ್ನ ಮಾಡು ಅಂತಂದು ಹೇಳಿದ ತಕ್ಷಣ ಏನಾಯ್ತು ಗೊತ್ತಾ? ಮುಂಚೆ ಡ್ರೈವರು ಅವನ ಜೊತೆಗೆ ಉತ್ತಮ ಒಂದು ರಿಲೇಷನ್ ಇಟ್ಕೊಳ್ತಾ ಇರಲಿಲ್ಲ, ಕೆಲಸ ಬಿಡುವಂತ ಯೋಚನೆ ಮಾಡ್ತಾ ಇದ್ದ ಡ್ರೈವರು. ಅವನ ಹೆಸರು ಹಿಡಿದು ರೆಸ್ಪೆಕ್ಟ್ ಕೊಟ್ಟು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ನಮ್ಮ ಫ್ರೆಂಡ್ ಇನ್ನೂ ಅಲ್ಲೇ ಬರ್ತಾ ಇದ್ದಾನೆ ಅಂತಂದ್ರೆ ಇವನು ಡ್ರೈವಿಂಗ್ ಸೀಟ್ನಿಂದ ಏನ್ ಮಾಡ್ತಾನೆ ಗೊತ್ತಾ? ಫಸ್ಟು ಎದ್ದು ಬಿಟ್ಟು ಡೋರ್ ತೆಗೆದು ಆಚೆ ಬಂದು ಆ ಕಡೆ ಡೋರನ್ನು ಓಪನ್ ಮಾಡಿ ನನ್ನ ಫ್ರೆಂಡ್ ಕೂತ ತಕ್ಷಣ ಆ ಡೋರನ್ನು ಹಾಕಿಬಿಟ್ಟು ಮತ್ತೆ ಇಲ್ಲಿ ಡ್ರೈವಿಂಗ್ ಸೀಟ್ ಮೇಲೆ ಬಂದು ಕೂಡ್ತಾ ಇದ್ದ. ಎಸ್ ಫ್ರೆಂಡ್. ಸೊ ಈ ರೀತಿಯಾದಂಥ ಚೇಂಜಸ್ ಜನರಲ್ಲಿ ಬರುತ್ತೆ ಯಾವಾಗ ಅವರ ಹೆಸರನ್ನ ಹಿಡಿದು ನಾವು ಕರೆಯೋದ್ರಿಂದ. ಆದರೆ ವಿ ಆಲ್ವೇಸ್ ಸಿ ವಾಟ್ ಒಬ್ಬ ಮನುಷ್ಯರನ್ನಾಗಿ ನಾವು ನೋಡಿದ್ರೆ ಇದು ಸಾಧ್ಯ. ಆದರೆ ಜಸ್ಟ್ ಅವರು ಕೆಲಸಗಾರರು ಅಂತ ನೋಡಿದ್ರೆ ಸಾಧ್ಯ ಇಲ್ಲ. ಆದ್ರೆ ನಾನೇನು ಹೇಳ್ತೀನಿ ನಿಮಗೆ, ಇನ್ನೊಬ್ಬ ವ್ಯಕ್ತಿಗಳ ಹೆಸರನ್ನ ಕರೆಕ್ಟಾಗಿ ನೀವು ಕರೆಯೋದನ್ನ ರೂಢಿ ಮಾಡ್ಕೊಳ್ಳಿ. ಒನ್ಸ್ ವಾಟ್ ಹ್ಯಾಪನ್ಡ್ ದಟ್ ಒನ್ ಆಫ್ ಮೈ ಫ್ರೆಂಡ್ ಹಿ ಬಾಟ್ ಮುದೋಳ್ ನಾಯಿ ಅಂತಂದಿರುತ್ತೆ, ಗೊತ್ತಲ್ವಾ ನಿಮಗೆ? ಮುದೋಳ್ ನಾಯಿ. ಅವ್ನು ಫೋನ್ ಮಾಡಿದ, ಇಲ್ಲಪ್ಪ ಒಂದು ಮುದೋಳ್ ನಾಯಿ ತಂದಿದ್ದೀನಿ ಮತ್ತು ಬಾ ನೋಡ್ಬಾ ಅಂತಂದ. ಮುದೋಳ್ ನಾಯಿ ಅಂತ ಅಂದ ತಕ್ಷಣ ಕುತೂಹಲ ಆಯ್ತು, ನೋಡೋಣ ಹೇಗಿದೆ ಅಂತ ಅವ್ನ ಮನೆಗೆ ಹೋದೆ. ಮನೆಗೆ ಹೋದ ತಕ್ಷಣ ದೊಡ್ಡ ಡಾಗ್ ಇತ್ತದು. ಅದು ಆರ್ಡರ್ ಅಂತಂದು ಕಡ್ಲಿಕ್ಕೆ ಬಂದ್ಬಿಡ್ತು. ಇನ್ನೇನು ನನ್ನ ಕಾಲನ್ನ ಕಡಿಬೇಕನ್ನೋಷ್ಟು ನಾನು ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೇ ಜಾನಿ 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 ಅನ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಅವನಂದ, ಹೇ ಇದ್ರ ಹೆಸರು ಜಾನಿ ಅಲ್ಲ, ಅದು ಇನ್ನೇನು ಕಡಿಲಿಕ್ಕೆ ಬಂತು. ಅವ್ನು ಬಂದು ಹಿಡ್ಕೊಂಡು ಹೇಳ್ತಾನೆ, ಇದ್ರ ಹೆಸರು ಜಾನಿ ಅಲ್ಪ, ಇದ್ರ ಹೆಸರು ಟಾಮಿ ಅಂತಂದ. ಹಾ ಅಂದೇನ. ನೋಡಿ, ಒಂದು ಡಾಗು ಅದರ ಹೆಸರನ್ನ ಕರೆಸ್ಕೊಳ್ಳಿಕ್ಕೆ ಅಷ್ಟು ಇಷ್ಟಪಡುತ್ತೆ ಅಂತಂತಂದ್ರೆ ಯೋಚನೆ ಮಾಡಿ. ಓಕೆ, ಒಂದು ಡಾಗು ಅದರ ಹೆಸರನ್ನ ಕರೆಸ್ಕೊಳ್ಳಿಕ್ಕೆ ಅದು ಅಷ್ಟು ಇಷ್ಟಪಡುತ್ತೆ ಅಂತಂತಂದ್ರೆ
ನಾವು ಮನುಷ್ಯರಾದಂಥ ನಮಗೆ ಎಷ್ಟು ಇಷ್ಟ ಆಗಬಾರ್ದು ಅಲ್ವಾ? ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ನಾವು ಬರೀ ಏನು ಮಾಡಬಾರ್ದು ಹಾಗಾದರೆ, ನಾವು ಕೇವಲ ವ್ಯಕ್ತಿಗಳನ್ನು ಹೇ ಬಾ ಇಲ್ಲೇ, ಹೇ ಹೋಗಿಲ್ಲೇ ಈ ರೀತಿ ಮಾತಾಡ್ಸೋದಕ್ಕಿಂತ ಅವ್ರ ಹೆಸರನ್ನು ತಿಳ್ಕೊಂಡು ಮಾತಾಡೋದನ್ನು ಕಲ್ತ್ಕೊಳ್ಳಿ. See, whenever sometime what happens, that along with our family, we used to go to dinner or lunch sometime outside the hotel, okay, in the hotel, but not in a COVID-19 situation. ಈಗ ಹೋಗಿಲ್ಲ. ಹೋಟ್ಲಿಗೆ ಹೋದಾಗ ಏನಾಗ್ತಾ ಇತ್ತು ಅಂತಂತಂದರೆ, ನಾನು ಯಾವುದೇ ಹೋಟೆಲ್ಗೆ ಹೋಗಲಿ ಅಲ್ಲಿರುವಂತಹ ಒಂದು ವೇಟರ್ ಏನಿರ್ತಾರೆ ನೋಡಿ, ಆ ವೇಟರ್ಗೆ ನಾನು ಹೇ ಕಮ್ ಹೇರ್ ಈ ರೀತಿ ನಾನು ಮಾತಾಡ್ಸಲ್ಲ, ಈ ರೀತಿಯಾಗಿ ಮಾತಾಡ್ಸಲ್ಲ. ಅವ್ರು ಬರ್ತಾರಲ್ವ, ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಫಸ್ಟ್ ಅಂತೀನಿ. ಅವ್ನು ಬರ್ತಾನೆ, ಬಂದ ತಕ್ಷಣ ಎಸ್ ಸರ್ ಏನು ಬೇಕು ಅಂತ ಕೇಳ್ತಾರೆ ನೋಡಿ. ಸೊ ಕ್ಯಾನ್ ಯು ಟೆಲ್ ಮಿ ಯುವರ್ ನೇಮ್ ಪ್ಲೀಸ್ ಅಂತ ಫಸ್ಟ್ ನಾನು ಕೇಳ್ತೀನಿ. ಅವ್ರ ಹೆಸರು ಹೇಳ್ತಾರೆ. ಹೆಸರು ಹೇಳಿದ ತಕ್ಷಣ ಓಕೆ ಮಿಸ್ಟರ್ ರಮೇಶ್, ಓಕೆ ಮಿಸ್ಟರ್ ಮಣಿ, ಓಕೆ ಮಿಸ್ಟರ್ ಮಹೇಶ್, ಈ ರೀತಿ ಅವ್ರ ಹೆಸರು ಏನು ಹೇಳ್ತಾರೆ ಆ ಹೆಸರನ್ನ ತೊಗೊಂಬಿಟ್ಟು ನಾನು ಏನು ಮಾಡ್ತೀನಿ ಗೊತ್ತಾ, ಎಸ್ ಕುಡ್ ಯು ಗಿವ್ ಮಿ ಯುವರ್ ಮೆನು ಕಾರ್ಡ್ ಪ್ಲೀಸ್ ಅಂತ ಕೇಳ್ತೀನಿ. ಆಮೇಲೆ ಮೆನು ಕಾರ್ಡ್ ಕೊಡ್ತಾರೆ. ಅವ್ರ ಹೆಸರು ಕೇಳ್ತಾರೆ, ತುಂಬ ಖುಷಿ ಆಗುತ್ತೆ ಅವ್ರಿಗೆ. ನಾನು ಆರ್ಡರ್ ಮಾಡ್ತೀನಿ. ಅಲ್ಲಿ 108 ಗಿರಾಕಿಗಳಿದ್ರು ಫಸ್ಟ್ ಅವ್ನು ಏನು ಮಾಡ್ತಾನೆ ಗೊತ್ತಾ, ನಾನು ಅವನಿಗೆ ಹೆಸರು ಹೇಳಿ ರೆಸ್ಪೆಕ್ಟ್ ಕೊಟ್ಟಿದ್ರಿಂದ ಬೇರೆ ಆರ್ಡರ್ನ ಬಿಟ್ಟು ಫಸ್ಟ್ ನನ್ನ ಆರ್ಡರ್ನ ತೊಗೊಂಡ್ಬಿಟ್ಟು ಫಸ್ಟ್ ಫುಡ್ಡನ್ನು ತಂದು ಕೊಡ್ತಾರೆ ಫ್ರೆಂಡ್ಸ್. ಆ್ಯಂಡ್ ಇವನ್ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂತಂದರೆ, ನಾವು ಹೋದಾಗ ಆ್ಯಕ್ಚುಲಿ ಸೀಟ್ ರಿಸರ್ವ್ ಇರ್ತವೆ. ಆ ರಿಸರ್ವ್ ಇದ್ರೂ ಸಹ ನಾವು ಹೋಗಿ ಅಲ್ಲಿ ನಿಂತ ತಕ್ಷಣ ಸೀಟನ್ನು ಅಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್, ನಾನು ಮತ್ತೆ ಅದಷ್ಟೇ ಅಲ್ಲದೆ ಅಲ್ಲಿರುವಂಥ ಫುಡ್ಡನ್ನು ಡೆಲಿಷಿಯಸ್ ಆಗಿರುತ್ತೆ. ಇವೊಂದು ನಾವು ಅಲ್ಲಿ ದುಡ್ಡು ಕೊಡ್ತಾ ಇದ್ದೀವಿ, ಆದರೆ ಎಸ್ ನೀವು ಫುಡ್ ತುಂಬ ಚೆನ್ನಾಗಿ ಮಾಡಿದ್ರಿ, ನಿಮ್ಮ ಕುಕ್ ಯಾರು ಹೇಳಿ ಅಂತಂದು ಕೇಳ್ತೀನಿ. ಎಸ್ ಕನ್ವಿ ಮೈ ಥ್ಯಾಂಕ್ ಯು ಟು ಯುವರ್ ಕುಕ್ ಅಂತಂದು ಹೇಳ್ತೀನಿ. ವೆಲ್, ಆಮೇಲೆ ಅಲ್ಲಿ ಬಿಲ್ ಕೊಡ್ತಾ ಇರಬೇಕಾದ್ರೆ ಮ್ಯಾನೇಜರ್ ನಿಂತಿರ್ತಾರೆ ಅಥವಾ ಓನರ್ ನಿಂತಿರ್ತಾರೆ. ಅವ್ರಿಗೆ ಹೇಳ್ತೀನಿ, ಸರ್ ದಿಸ್ ಇಸ್ ವಂಡರ್ಫುಲ್ ಹೋಟೆಲ್ ಸರ್, ಥ್ಯಾಂಕ್ ಯು ವೆರಿ ಮಚ್, ಯುವರ್ ಸರ್ವಿಸ್ ಇಸ್ ವೆರಿ ಗುಡ್ ಅಂತಂದು ಹೇಳ್ಬಿಟ್ಟು ಆಚೆ ಬರ್ತೀನಿ. ನೆಕ್ಸ್ಟ್ ಟೈಮ್ ವೆನ್ ಎವರ್ ಐ ಗೋ ದೇರ್, ಐ ಗೆಟ್ ಲಾಟ್ ಆಫ್ ರೆಸ್ಪೆಕ್ಟ್ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಗೆ ಗೊತ್ತಾ, ಸಿಂಪ್ಲಿ ನಾವು ಆ ಹೆಸರುಗಳನ್ನ ತಗೊಂಡು ಕರೆಯೋದ್ರಿಂದ. ಸೊ ದೆನ್ ಹೌ ಮೆನಿ ಆಫ್ ಯು ರಿಯಲಿ ಲವ್ ದಿಸ್ ಟೆಕ್ನಿಕ್? ಜಸ್ಟ್ ಟೈಪ್ ಐ ಲವ್ ಇನ್ ಅ ಚಾಟ್ ಬಾಕ್ಸ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ, ಇದನ್ನ ಯೂಸ್ ಮಾಡಿ ನೋಡಿ, ನೀವು ನಿಮ್ಮ ಕಮ್ಯುನಿಕೇಶನ್ ಇದನ್ನ ಯೂಸ್ ಮಾಡಿ ನೋಡಿ, ಎಷ್ಟು ನಿಮ್ಮ ಜನ ನಿಮ್ಮನ್ನ ಇಷ್ಟಪಡ್ತಾರೆ ಅಂತಂತಂದ್ರೆ, ನೋಬಡಿ ಕ್ಯಾನ್ ಹೇಟ್ ಯು. ಓಕೆ, ಎವ್ರಿಬಡಿ ಸ್ಟಾರ್ಟ್ಸ್ ಲವಿಂಗ್ ಯು. ವೆಲ್, ಸೊ ಹಾಗಾದ್ರೆ ನಾನು ಹೆಸರಿಡಿದು ಕರೀರಿ ಅಂತಂತಂದು ಹೇಳಿದ್ದೀನಿ ಅಂತಂದು ಇಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ. ನೀವು ಹೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹೆಸರನ್ನ ಹಿಡಿದುಕೊಟ್ಟು ಕರಿಬೇಡಿ. ಓಕೆ, ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ದೊಡ್ಡವ್ರ ಹೆಸರು ಹಿಡಿದ್ಬಿಟ್ಟು ಕರಿಬಾರ್ದು. ನಿಮ್ಮ ವಯಸ್ಸಿನಲ್ಲಿದ್ದರೆ, ನಿಮ್ಗಿಂತ ಚಿಕ್ಕವರಿದ್ದರೆ, ನಿಮ್ಗಿಂತ ಡೆಸಿಗ್ನೇಷನ್ ಕೆಳಗಡೆ ಇದ್ದರೆ ಅಂಥವ್ರ ಹೆಸರನ್ನ ಹಿಡಿದು ಕರೆಯೋದ್ರಿಂದ ರೆಸ್ಪೆಕ್ಟು ಜಾಸ್ತಿ ಆಗುತ್ತೆ. ವೆಲ್ ಫ್ರೆಂಡ್ಸ್, ವಂಡರ್ಫುಲ್, ಸೂಪರ್ ಸೂಪರ್, ಎವ್ರಿಬಡಿ ಟೈಪಿಂಗ್ ಐ ಲವ್. ವಂಡರ್ಫುಲ್, ವಂಡರ್ಫುಲ್. Okay friends, in next point, this is very very important. Be a good listener, encourage others to talk about any language. This is very very important. If you want to be called as a good communicator in your life, you need to be good listeners first ನೀವು good listener ಆಗಬೇಕು. That why God has given us 2 ears and 1 mouth, it's because He has already clearly told us you need to listen more, talk less. But what we do, we always listen less, talk more. ನಾವೆಲ್ಲೇ ಹೋಗ್ಲಿ ಬರೀ ಏನಾಯ್ತು ಗೊತ್ತಾ, ನಾನು ನಂದು ಬರೀ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ಮಾತಾಡ್ತೀವಿ ಅಂತಂತಂದ್ರೆ ನೋಡಿ, ನಾವು ಮಾತನಾಡ್ತಾ ಇರ್ಬೇಕಾದ್ರೆ ಅವರು ನಮ್ಮನ್ನೇ ನೋಡ್ಬೇಕು. ಅವ್ರು ಆ ಕಡೆ ನೋಡ್ತಾ ಇದ್ರೆ ಏನ್ ಮಾಡ್ತಾರೆ, ಹೇ ಲಿಸನ್ ಟು ಮೀ, ಹೇ ಸಿ ಮೀ ಅಂತಂದ್ಬಿಟ್ಟು ಅಲ್ಲಿ ನಿಮ್ಮನ್ನೇ ನೋಡು ಹಾಗೆ ಮಾಡಿಬಿಟ್ಟು ನೀವು ಮಾತಾಡ್ತಾ ಇರ್ಬೇಕಾದ್ರೆ ಅಟೆನ್ಷನ್ ಕೊಟ್ಟು ಅವ್ರು ನೋಡ್ಬೇಕು. ಬಟ್ ಅವ್ರು ಮಾತನಾಡ್ತಾ ಇರ್ಬೇಕಾದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ, ಕೆಲವು ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ, ಅವ್ರು ಮಾತನಾಡ್ತಾ ಇರ್ಬೇಕಾದ್ರೆ ಓಕೆ ಈ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಂಗೆ ಮಾಡಬಾರ್ದು. ನೀವು ಮಾತನಾಡ್ತಾ ಇರಬೇಕಾದ್ರೆ ಅವರು ಹೇಗೆ ನಿಮ್ಮನ್ನ ಕೇಳಿಸ್ಕೊಳ್ಬೇಕಂತ ನೀವು ಬಯಸ್ತೀರೋ, ಹಾಗೇನೆ ಇನ್ನೊಬ್ಬರು ಮಾತನಾಡ್ತಾ ಇರಬೇಕಾದ್ರೆ ನೀವು ಸಹ ಅಲ್ಲಿ ಅವ್ರನ್ನ ಕೇಳಿಸ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ,
ಸೊ ದೇರ್ ಇಸ್ ಒನ್ ವರ್ಡ್ ಕಾಲ್ಡ್ ಎಂಪತಿ. ಎಂಪತಿ ಅನ್ನೋಂಥ ವರ್ಡ್ ಇದೆ ಮಾಡಿ ಫ್ರೆಂಡ್ಸ್. ಎಂಪತಿ, ಎಂಪತಿ ಬರೋದು ಯಾವಾಗ? ನಾವು ಗುಡ್ ಲಿಸ್ನರ್ ಆದಾಗ. ದ್ಯಾಟ್ ಗಾಡ್ ಥಾಟ್ ದ್ಯಾಟ್ ನಾನು ಎಲ್ಲ ಕಡೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ದೇವ್ರು ಏನ್ ಮಾಡಿದಾನೆ ಗೊತ್ತಾ? ಭಗವಂತ ನಮಗೆ 2 ಕಿವಿ ಕೊಟ್ಟಿದ್ದಾನಂತೆ. ಓಕೆ, ನಾವು ಎಲ್ಲ ಕಡೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಭಗವಂತ ನಮಗೆ ಏನ್ ಕೊಟ್ಟಿದ್ದಾನೆ? 2 ಕಿವಿ ಕೊಟ್ಟಿದ್ದಾನಂತೆ. ಅವನು ಹೇಳೋದೇನು? ಜಾಸ್ತಿ ಕೇಳಿಸ್ಕೊಳ್ಳಿ, ಜಾಸ್ತಿ ಕೇಳಿಸ್ಕೊಳ್ಳಿ. ಇನ್ನೊಬ್ರು ಏನ್ ಹೇಳ್ತಾರೋ ಅದನ್ನ ಕೇಳಿಸ್ಕೊಳ್ಳಿ. ದ್ಯಾಟ್ ಕೆಲವೊಬ್ಬರ ಮನೆಯಲ್ಲಿ, ಎಷ್ಟೋ ಜನರ ಮನೆಯಲ್ಲಿ ಹಿರಿಯರು ಇರ್ತಾರಲ್ವಾ? ಇರ್ಬೋದಲ್ವಾ ನಿಮ್ಮ ಮನೆಯಲ್ಲಿನೂ ಹಿರಿಯರು ಇದ್ದಾರೆ? ಎಸ್, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ವೆಲ್ ಹಿರಿಯರು ಇರ್ತಾರಲ್ವಾ? ಹಿರಿಯರಿಗೆ ಆಗಾಗ ಮೊಣಕಾಲು ನೋವು, ಬೆನ್ನು ಅಂತಂದು ಬರುತ್ತಲ್ಲ ಫ್ರೆಂಡ್ಸ್? ಎಸ್, ಬರುತ್ತೆ. ಅವ್ರಿಗೆ ಆಕ್ಚುಲಿ ಫಿಸಿಕಲ್ ಆಗಿ ಫೇನ್ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಆಕ್ಚುಲಿ ಅವ್ರಿಗೆ ಫೇನ್ ಇರೋದೇನು ಗೊತ್ತಾ? ಅವರು ಆಗಾಗ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತಿರ್ತಾರೆ. ಎಷ್ಟೋ ಜನರು ನಾನು ನೋಡಿದ್ದೀನಿ. ಎಷ್ಟೋ ಜನ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ, ಆಕ್ಚುಲಿ ಅವ್ರಿಗೆ ಫೇನೇ ಇರಲ್ಲ, ಆದ್ರೂ ಫೇನ್ ಬಂದವರು ಹಾಗೆ ಮಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ಆಸ್ಪತ್ರೆಗೆ ಯಾಕೆ ಹೋಗ್ಲಿಕ್ಕೆ ಬಯಸ್ತಾರೆ ಅಂತಂದ್ರೆ, ಅಟ್ಲೀಸ್ಟ್ ಮನೇಲಂತರೂ ಯಾರೂ ನಮ್ಮನ್ನ ಮಾತನಾಡಿಸ್ತಲ್ಲ, ಯಾರೂ ನಮ್ಮನ್ನ ಕೇಳಿಸ್ಕೊಳ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಆದ್ರೂ ಒಂದು 5 ನಿಮಿಷನಾದ್ರೂ ನಾವು ಮಾತಾಡೋದನ್ನ ಕೇಳಿಸ್ಕೊಳ್ತಾನಲ್ವಾ ಅನ್ನೋದಕ್ಕೋಸ್ಕರ ಸುಮಾರು ಜನ ಡಾಕ್ಟರ್ ಹತ್ರ ಹೋಗ್ತಾರೆ. ಎಸ್, so many diseases are psychosomatic nowadays. Psychosomatic means what? Actually disease is not there, but only thing is that disease is in their mind. Yes guys, ಅದಕ್ಕೆ ನಿಮ್ಮ ಮನೇಲಿ ಇರುವಂತ ಹಿರಿಯರನ್ನ ಮಾತಾಡಿಸಿ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ. ಆದ್ರೆ ಸುಮಾರು ಜನರಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಪೇಷನ್ಸ್ ಇರಲ್ಲ. ಎಸ್, ಏನಾದ್ರೂ ಹೇಳಿಕ್ ಬಾಯಿ ತೆಗೆದು ಹೇ ನಂಗೆ ಗೊತ್ತೈತೆ ಸುಮ್ಮಿರು, ನಂಗೆಲ್ಲ ಗೊತ್ತೈತೆ ಸುಮ್ಮಿರು, ನಿಮ್ ಕಾಲ ಬೇರೆ ಇತ್ತು, ನಮ್ ಕಾಲ ಬೇರೆ ಇತ್ತು. ಈಗಿನ ಯಂಗ್ ಜನರೇಷನ್ಗೆ ಏನಾದ್ರೂ ಹಿರಿಯರು ಒಂಚೂರು ಏನಾದ್ರೂ ಹೇಳಿಕ್ ಹೋದ್ರೆ ಏನ್ ಮಾಡ್ತಾರೆ ಗೊತ್ತಾ? ನನ್ಗೆಲ್ಲ ಗೊತ್ತೈತೆ ಸುಮ್ಮಿರು, ಈ ರೀತಿ ಹೇಳೋದೇ ಜಾಸ್ತಿ. ಪೇಷನ್ಸ್ ಇಲ್ಲ ನೋಡಿ. ಅದನ್ನ ನಾವು ಮಾಡೋದನ್ನ ಬಿಟ್ಬಿಡ್ಬೇಕು. ದೇವ್ರು ನಾನು ಎಲ್ಲ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂತಂದು ಕಿವಿ ಕೊಟ್ಟಿದ್ದಾನಲ್ವಾ? ಇನ್ನೊಬ್ಬರ ಮನಸ್ಸಿನಲ್ಲಿ ಏನೋ ಒಂದು ನೋವಿರುತ್ತೆ. ದೇ ಗಾಟ್ ಸೋ ಮಚ್ ಆಫ್ ಪೇನ್. ಏನೋ ಒಂದು ಅವರಲ್ಲಿ ಮನಸ್ಸಿನಲ್ಲಿ ಕೊರಗಿರುತ್ತೆ. ಅದನ್ನ ನಾವು ಕೂಲಂಕಷವಾಗಿ ಕೇಳಿಸ್ಕೊಳ್ಬೇಕು. ಬಟ್ ಸೋ ಮೆನಿ ಪೀಪಲ್, ವಾಟ್ ಯು ಡೂ? ಯು ಲಿಸನ್ ಮೋರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಯು ಡೋಂಟ್ ಲಿಸನ್ ಟು ಯುವರ್ ಪೇರೆಂಟ್ಸ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇರ್ಬೇಕಾದ್ರೆ ಕಿವಿ ಕೊಟ್ಟು ಕೇಳ್ತೀರಿ. ಹೊರಗಡೆ ಟೀಚರ್ಸ್ ಹೇಳ್ತಾ ಇರ್ಬೇಕಾದ್ರೆ ಕಿವಿ ಕೊಟ್ಟು ಕೇಳ್ತೀರಿ. ಮನೆಯವ್ರು ಹೇಳ್ತಾ ಇರ್ಬೇಕಾದ್ರೆ ನೆಗ್ಲೆಕ್ಟ್ ಮಾಡ್ತೀರಿ. ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನೌ ಆನ್ವರ್ಡ್ಸ್ ಸ್ಟಾಪ್ talking more, start listening more, so that you can become good communicator. Are you going to do it? Yes. So if you are going to do it, just type I become IBL. It means I become listener. IBL. Just type IBL in a chat box. Yes. Everybody typing IBL. Very good. Super, my dear friends. Super. Okay. And next point is very, very important. Whenever you are going to talk to others, okay, if you want to become a good communicator, talk in terms of other man's interest, not yours interest. ನೀವು ಬೇರೆಯವರೊಂದಿಗೆ ಮಾತನಾಡ್ತಾ ಇರ್ಬೇಕಾದ್ರೆ ಜನ ನಿಮ್ಮನ್ನ ಇಷ್ಟಪಡ್ಬೇಕು ಅಂತಂತಂದ್ರೆ ಅವರ ಇಂಟ್ರೆಸ್ಟ್ ಏನಿದೆಯೋ ಅದನ್ನ ತಿಳ್ಕೊಂಡು ಆ ವೇದಲ್ಲಿ ನಾವು ಮಾತನಾಡಿದ್ರೆ ಜನ ನಮ್ಮನ್ನ ಇಷ್ಟಪಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಎಸ್, ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ನಾವು ತಿಳ್ಕೋಬೇಕು. ಓಕೆ, ಈಗ ಹೇಗಿರುತ್ತೆ ಅಂತಂತಂದ್ರೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಎಸ್, ಸುಹಾಸ್ ಇಸ್ ಪ್ರೆಸೆಂಟ್ ಹಿಯರ್. ನಾನು ಅಕಸ್ಮಾತ್ ಆಗಿ ಅವರ ಊರಲ್ಲಿ ಹೋಗ್ತಾ ಇರ್ಬೇಕು. ಸುಹಾಸ್ ಸಿಕ್ಕರು ನನಗೆ. ಸುಹಾಸ್ ಸಿಕ್ಕ ತಕ್ಷಣ ನಾನು ಅಂತೀನಿ, ಹಲೋ ಸುಹಾಸ್, ಹೌ ಆರ್ ಯು ಅಂತ ಅಂತೀನಿ. ಅಂದ್ಬಿಟ್ಟು ಟುಡೇ ಈಸ್ ಯುವರ್ ಲಕ್ಕಿ ಡೇ ಬಿಕಾಸ್ ಯು ಗಾಟ್ ಮೀ. ನೀನು ತುಂಬಾ ಇವತ್ತು ಲಕ್ಕಿ ಇದೆಯಾ, ನಾನು ನಿನಗೆ ಸಿಕ್ಕೇ ನೋಡು ಅಂತ ಅಂತೀನಿ. ಅಂದು ನನಗೆ ಏನು ಗೊತ್ತಾ, ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್. ನಾನು ಸುಹಾಸ್ ಇವತ್ತು IPL ಮ್ಯಾಚ್ ಇದೆ ಅಲ್ವಾ, ಏನಪ್ಪ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ, ಚೆನ್ನೈ ಸೂಪರ್ ಕಿಂಗು ಅಂಡ್ ದೆನ್ ಬಾಂಬೆ ಟೀಮಿನ ಒಂದು ಮ್ಯಾಚ್ ಇದೆ, ರೋಹಿತ್ ಶರ್ಮಾ, MS ಧೋನಿ, ಹೀಗೆ ಅಂತ ಕ್ರಿಕೆಟ್ ಬಗ್ಗೆ ಸಿಕ್ಕಾಪಟ್ಟೆ ಮಾತನಾಡ್ತಾ ಇದ್ದೀನಿ. ಆದ್ರೆ ಸುಹಾಸ್ಗೆ ಈಗ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ.
ಸುಹಾಸ್ಗೆ ಏನಾಗ್ಬಿಡ್ತು, ತುಂಬಾ ಬೇಜಾರಾಗ್ಬಿಡ್ತು. ನಾನು ಮಾತನಾಡ್ತಾ ಇದ್ದೀನಿ, ಕೈ ಹಿಂಗ್ ಕೊಟ್ಟಿದ್ದಾನೆ, ಆ ಕೈಯನ್ನ ಬಿಡ್ತಾನೆ ಇಲ್ಲ, ನಾನು ಹಂಗೆ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಬಿಟ್ಟಿದ್ರೆ ಪರಾರಿ ಆಗ್ಬಿಡೋನು ಸುಹಾಸ್. ಸರಿ ಆಯ್ತು ಅಂತಂದ್ಬಿಟ್ಟು ನಾನು ಹಿಂಗ್ ಕೈ ಬಿಟ್ಟೆ, ಸುಹಾಸ್ ಹೋಗ್ಬಿಟ್ಟ. ನೆಕ್ಸ್ಟ್ ಟೈಮ್ ಏನಾಯ್ತು ಗೊತ್ತಾ, ಮತ್ತೆ ಅವ್ರನ್ನ ಊರಲ್ಲಿ ಹಂಗ ಹಾದು ಹೋಗ್ತಾ ಇದೀನಿ, ಸುಹಾಸ್ ಅಲ್ಲಿ ಬರ್ತಾ ಇದ್ದಾನೆ. ನನ್ ನೋಡಿದ ತಕ್ಷಣ ಸುಹಾಸ್ ಏನ್ ಮಾಡ್ಬಿಡ್ತಾನೆ ಗೊತ್ತಾ, ಸುಮ್ನೆ ಅವನಿಗೆ ಫೋನೇ ಬಂದಿಲ್ಲ, ಫೋನ್ ಹಿಂಗ್ ಇಟ್ಕೊಂಡ್ಬಿಟ್ಟು ಹಲೋ 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 ಅಂತಂದು ಹೋಗ್ತಾ ಇದ್ದಾನೆ. ನಾನಂತ ಸುಹಾಸ್ 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 ನೋಡ್ತಾನೆ ಇಲ್ಲ. ಯಾಕೆ ಹಿಂಗಾಯ್ತು ಹಾಗಾದ್ರೆ ಫ್ರೆಂಡ್ಸ್? ಬಿಕಾಸ್ ನನಗೇನ್ ಇಷ್ಟನೋ ನಾನು ಅದನ್ನ ಮಾತನಾಡಿದೆ, ಅವನಿಗೇನ್ ಇಷ್ಟನೋ ಅದನ್ನ ಮಾತಾಡಿಲ್ಲ ನೋಡಿ. ದಟ್ ಈಸ್ ಅ ಪ್ರಾಬ್ಲಮ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಹಿಯರ್? ಯು ನೀಡ್ ಟು ಟಾಕ್ ಇನ್ ಟರ್ಮ್ಸ್ ಆಫ್ ಅದರ್ ಮ್ಯಾನ್ಸ್ ಇಂಟ್ರೆಸ್ಟ್, ನಾಟ್ ಯುವರ್ಸ್ ಇಂಟ್ರೆಸ್ಟ್. ಈಗ ಸುಹಾಸನಿಗೆ ಗೊತ್ತಾಯ್ತು ನನಗೆ, ಸುಹಾಸನಿಗೆ ಹಾಗಾದ್ರೆ ಆ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಫಿಲ್ಮ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂತಂದು ನಾನೇನ್ ಮಾಡ್ತೀನಿ, ಸುಹಾಸನ್ ಕೇಳ್ತೀನಿ. ಸುಹಾಸನ್ಗೆ ಯಶ್ ಅಂತಂದ್ರೆ ತುಂಬಾ ಪ್ರಾಣ ಸುಹಾಸನ್ಗೆ. ಈಗ KGF 2 ರಿಲೀಸ್ ಆಗಿರುತ್ತೆ. ನಾನು ಸುಹಾಸ್ ಬಂದ ತಕ್ಷಣ ನಾನು ಹೇಳ್ತೀನಿ, ಹೇ ಸುಹಾಸ್, ಹೌ ಆರ್ ಯು? ಹೇ, ಮೊನ್ನೆ KGF 2 ರಿಲೀಸ್ ಆಯ್ತಲ್ವಾ, ನೋಡಿದ್ಯಾ ನೀನು ಅಂತ. ಸುಹಾಸ್, ಏನ್ ಸರ್ ಯಶ್ ಆಕ್ಟಿಂಗ್, ವಾವ್ ಸರ್, ಸೂಪರ್ ಸರ್, ಹಂಗಿದ್ ಸರ್, ಹಿಂಗಿದ್ ಸರ್, ಫಿಲ್ಮ್ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಲೈಕ್ ಆಯ್ತು ಸರ್ ಅಂತಂದು ಸಿಕ್ಕಾಪಟ್ಟಿ ಮಾತನಾಡ್ತಾ ಇದ್ದಾನೆ. ನಾನು ಒಂದು 3 ನಿಮಿಷ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟು ಓಕೆ ಓಕೆ ಅಂತಂತಂದು ಅವ್ನು ಹೇಳೋದನ್ನ ಲಿಸನ್ ಮಾಡಿದೆ. ಹೀಗೇನಾಯ್ತು ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್, ಸುಹಾಸು ಮಾತಾಡಿದ. ಆ ನಂತರ ನಾನು ಅಂತೀನಿ, ಓಕೆ ಸುಹಾಸ್, ನಾವು ಕೆನ್ ಐ ಗೋ ಅಂತಂದೆ. ಎಲ್ಲಿ ಹೋಗ್ತೀರಾ ಬನ್ನಿ ಸರ್ ಅಂತ ಅಂದ್ಬಿಟ್ಟು ನನ್ನನ್ನ ಕರ್ಕೊಂಡು ಹೋಗ್ಬಿಟ್ಟು, ಓಕೆ, ಅವರಲ್ಲಿ ಮದ್ದೂರ್ ದೋಸೆನ ತಿನ್ನಿಸ್ಬಿಟ್ಟು ಚಾ ಕುಡಿಸಿ ನನಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಹಿಯರ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಏನ್ ಗೊತ್ತಾ, ಸಿಂಪಲ್ ಟೆಕ್ನಿಕ್. ನೀವು ಜನರೊಂದಿಗೆ ನೀವು ಮಾತನಾಡ್ತಾ ಇದ್ರಿ ಅಂತಂತಂದ್ರೆ, ಜನ ಏನ್ ಇಷ್ಟ ಪಡ್ತಾರೆ ನೋಡಿ ಅದನ್ನ ಮಾತಾಡಿ. ನಿಮ್ಗೆ ಏನ್ ಇಷ್ಟ ಆಗತ್ತೆ ಆಗಲ್ಲ. ಯುನೋ, ದೇರ್ ಇಸ್ ಒನ್ ಲೇಕ್ ಇನ್ ಅವರ್ ವಿಲೇಜ್, ಓಕೆ, ಉಣ್ಕಲ್ ಲೇಕ್ ಅಂತಂದು ಬರುತ್ತೆ ನಮ್ಮ ಹುಬ್ಳಿಲಿ, ಉಣ್ಕಲ್ ಕೆರೆ. ಸಮ್ ಟೈಮ್ ಯು ನೋ ದಟ್ ಸಮ್ ಆಫ್ ಮೈ ಫ್ರೆಂಡ್ಸ್ ದೇ ಯೂಸ್ ಟು ಗೋ ಫಾರ್ ಫಿಶಿಂಗ್, ಓಕೆ. ಒನ್ಸ್ ಐ ವೆಂಟ್ ದೇರ್. ಅಲ್ಲಿ ಹೋದಾಗ ನಮ್ಮ ಫ್ರೆಂಡ್ಸ್ ಕೂತಿದ್ರು, ನಾನು ಅಲ್ಲಿ ಹೋದೆ. ನಾನು ಹೋದ ತಕ್ಷಣ ನನ್ನ ಫ್ರೆಂಡ್ ಮಾತಾಡಿ, ಜಸ್ಟ್ 5 ನಿಮಿಷ ಮಗ, ಜಸ್ಟ್ ಇದನ್ನ ಹಿಡ್ಕೋ, ನೀನ್ ಹಿಡಿತಾ ಇರು, ನಾನು ಒಂದು 5 ನಿಮಿಷ ಹಿಂಗೋಗಿ ಹಿಂಗ್ ಬರ್ತೀನಿ ಅಂತಂದ. ಸರಿ 5 ನಿಮಿಷ ಅಂತಂದ ತಕ್ಷಣ ನಾನು ಏನ್ ಮಾಡಿದೆ ಗೊತ್ತಾ, ಅಲ್ಲಿ ಸರಿ ಅವ್ನಿಗೆಲ್ಲ ಹಿಡ್ಕೊಂಡೆ. ಸುಮ್ಮನೆ ಹೆಂಗೆ ಹಿಡ್ಕೋಬೇಕು ಅಂತಂದ್ಬಿಟ್ಟು ಏನ್ ಮಾಡಿದೆ, ಇದನ್ನ ಮಾಡ್ಬಿಟ್ಟು ನಾನು ಕ್ಯಾಡ್ಬರಿ ಚಾಕ್ಲೇಟ್ ಅನ್ನ ತಿಂತಾ ಇದ್ದೆ, ಅದಕ್ಕೆ ಹಚ್ಬಿಟ್ಟು ಹಿಂಗಲ್ಲನ್ನ ಹಾಕಿದೆ. ಹಿಂಗ್ ನೋಡ್ತಾ ಇದ್ದೀನಿ, ಇವನು 5 ನಿಮಿಷ ಅಂತ ಹೋದವನು ಅರ್ಧ ತಾಸಾದ್ರೂ ಬರ್ಲಿಲ್ಲ. ಹಿಂಗ್ ನೋಡ್ತಾ ಇದೀನಿ, ಒಂದು ಮೀನು ಬರ್ತಾ ಇಲ್ಲ. ನಮ್ಗೆ ಆಶ್ಚರ್ಯ ಆಯ್ತು, ಏನಪ್ಪ ಇದು, ಹೆಂಗ್ ಹಿಡಿತಾರೆ ಅಂತಂತಂದು. ಆ ನಂತರ ಏನಾಯ್ತು ಗೊತ್ತಾ ಫ್ರೆಂಡ್ಸ್, ನನ್ನ ಪಕ್ಕದಲ್ಲಿ ಒಬ್ನು ಬೇರೆಯವನು ಬಂದ, ಹಿಂಗೆ ಸುಯಿ ಅಂತ ಗಲ್ಲನ್ನ ತಿರುಗಿಸ್ಬಿಟ್ಟು ಹಿಂಗೆ ಹಾಕ್ಬಿಟ್ಟ. ಹಾಕಿದ ತಕ್ಷಣ ವಿದಿನ್ 1 minute ಮೀನ್ ಸಿಕ್ಬಿಡ್ತು. ಹಿಂಗೆ ಎಬ್ಬಿಸ್ಬಿಟ್ಟು ಅವ್ನಿಗೆ, ನನಗೆ ಆಶ್ಚರ್ಯ ಆಯ್ತು. ನಾನು ಅರ್ಧ ತಾಸದಿಂದ ಕೂತಿದ್ದೀನಿ, ಒಂದು ಮೀನು ಸಿಗ್ತಲ್ಲ, ನೀವ್ ಹೆಂಗ್ ಹಿಡಿದ್ರಿ ಅಂತ ನಾನು ಕೇಳಿದೆ. ಆಗ ಅವನಂದ, ಹೌದಾ ಅರ್ಧ ತಾಸ ಆಯ್ತಾ, ಸಿಗ್ಬೇಕಾಗಿತ್ತಲ್ಲ ಅಂತಂದ್ಬಿಟ್ಟು ಆ ಗಲ್ಲನ್ನ ತೆಗೆದು ನೋಡ್ತಾನೆ. ಅದೊಂದು ಚಾಕ್ಲೇಟ್ ತರ, ಏನಿದು ಅಂತ ಕೇಳಿದ. ಕ್ಯಾಡ್ಬರಿ ಚಾಕ್ಲೇಟ್. ಯಾಕೆ ಇದನ್ನ ಹಚ್ಚಿದ್ರಿ ಅಂತಂತಂದ. ನಾನಂದೆ, ಐ ಲೈಕ್ ಕ್ಯಾಡ್ಬರಿ ಚಾಕ್ಲೇಟ್, ನನಗೆ ತುಂಬಾ ಇಷ್ಟ, ಆದ್ರಿಂದ ಅದನ್ನ ಹಚ್ಚಿದ್ದೀನಿ. ಆಗ ಅವನಂದ, ಅಯ್ಯೋ ಬೇವ್ಕೂಪ್, ನಿಮಗೆ ಕ್ಯಾಡ್ಬರಿ ಚಾಕ್ಲೇಟ್ ಇಷ್ಟ, ಮೀನುಗಳಿಗೆ ಕ್ಯಾಡ್ಬರಿ ಚಾಕ್ಲೇಟ್ ಇಷ್ಟನಾ ಅಂದು ಆ ಕ್ಯಾಡ್ಬರಿ ಚಾಕ್ಲೇಟ್ ತೆಗೆದ್ಬಿಟ್ಟು ಆ ಮೆಳೆ ಹುಳವನ್ನ ಹಾಕ್ಬಿಟ್ಟು ಹಿಂಗ್ ಜಸ್ಟ್ ಹಾಕಿದ ನೋಡಿ, 2 ನಿಮಿಷದಲ್ಲಿ ಮೀನ್ ಹತ್ತು. ಅರ್ಥ ಆಗ್ತಾ ಇದೆ ನಿಮಗೆ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅಂದ್ರೆ ನಿಮಗೇನ್ ಇಷ್ಟನೋ, ವಾಟ್ ಯು ಲವ್, ಅದೆಲ್ಲ ಇಂಪಾರ್ಟೆಂಟು. ಮೀನುಗಳಿಗೆ ಏನ್ ಇಷ್ಟನೋ ಅದನ್ನ ಹಾಕಿದ್ರೆ ಮೀನುಗಳು ಸಿಗ್ತವೆ. ಅರ್ಥ ಆಗ್ತಾ ಇದೆಯಾ? ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇವತ್ತಿಂದ ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ಇನ್ನೊಬ್ರೊಂದಿಗೆ ಮಾತನಾಡ್ತಾ ಇರ್ಬೇಕು. ಟಾಕ್ ಇನ್ ಟರ್ಮ್ಸ್ ಆಫ್ ಅದರ್ ಮ್ಯಾನ್ಸ್ ಇಂಟ್ರೆಸ್ಟ್, ನಾಟ್ ಯುವರ್ಸ್ ಇಂಟ್ರೆಸ್ಟ್. ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? Well, so then how many of you are going to talk in terms of other man's interest now onward? Just type O means other, M means man's, interest means I, OMI, just OMI ಅಂತ type ಮಾಡಿ. Come on, type in a chat box, OMI, other man's interest. Wonderful, super. Very good. And last but not the least, this is the very important point, my dear friends. Make other person feel important, do it sincerely. ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ನೋಡಿ, ನಾವು ಇವತ್ತು ಯಾರೋ ಒಬ್ಬ ವ್ಯಕ್ತಿ ನಮ್ಮ ಎದುರು ಇದ್ದಾನೆ ಅಂತಂದು ಇಟ್ಕೊಳ್ಳಿ. ಆ ವ್ಯಕ್ತಿನ ನಾವು ಒಬ್ಬ ಮನುಷ್ಯನ ತರ ಟ್ರೀಟ್ ಮಾಡ್ಬೇಕು ಹೊರತು
ಓಕೆ, ಅವನ ಪೊಸಿಷನ್ಗೆ ನಾವು ಮಹತ್ವ ಕೊಡಬಾರ್ದು, ಹ್ಯುಮ್ಯಾನಿಟಿಗೆ ಮಹತ್ವ ಕೊಡಬೇಕು. Well, but so many times, that whenever we are introduced to others, or whenever others are introduced to us, that we give importance to the position and power of the person, but we don't give importance to the humanity. For example, ನೋಡಿ, ನಾನು ಒಂದು ಪಾರ್ಟಿಗೆ ಹೋಗಿದ್ದೀನಿ ಅಂತಂದು ಇಟ್ಕೊಳ್ಳಿ. ಅಲ್ಲಿ ನನಗೆ 4 ಜನರನ್ನ ಏನ್ ಮಾಡ್ತಾ ಇದ್ದಾರೆ, ಪರಿಚಯ ಮಾಡಿಸ್ತಾ ಇದ್ದಾರೆ. 4 ಜನರನ್ನ ಸಾಲಾಗಿ ನಿಲ್ಲಿಸಿದ್ರು, ನನಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಹೇಳ್ತಾರೆ, ಮೊದಲೇ ವ್ಯಕ್ತಿನ ಹೇಳ್ತಾನೆ, ಇವನ ಹೆಸರು ಬಂದ್ಬಿಟ್ಟು ಸುಭಾಷ್ ಅಂತಂತಂದು, ಇವನು ಟೇಲರಿಂಗ್ ಕೆಲಸ ಮಾಡ್ತಾರೆ ಅಂತಾರೆ. ನಾನೇನ್ ಮಾಡ್ತೀನಿ, ಅಂತೀನಿ. ನೆಕ್ಸ್ಟು ಎರಡನೇ ವ್ಯಕ್ತಿನ ಹೇಳ್ತಾರೆ, ಇವನ ಹೆಸರು ಬಂದ್ಬಿಟ್ಟು ಸುಲೇಮಾನ್ ಅಂತಂತಂದ್ಬಿಟ್ಟು, ಇವನು ಇಲ್ಲಿ ಕಾಂಟ್ರಾಕ್ಟಿಂಗ್ ಕೆಲಸ ಮಾಡ್ತಾರೆ ಅಂತಾರೆ. ನಾನು ಅಂತೀನಿ ಅಂತೀನಿ. ನೆಕ್ಸ್ಟು ಥರ್ಡ್ ವ್ಯಕ್ತಿ, ಇವನ ಹೆಸರು ಬಂದ್ಬಿಟ್ಟು ಸುಹಾಸ್ ಅಂತಂದ್ಬಿಟ್ಟು, ಇವನು ಸೂಪರ್ವೈಸ್ ಇದ್ದಾರೆ ಅಂತಾರೆ. ನಾನು ಅಂತೀನಿ. ನೆಕ್ಸ್ಟು ಇವನ ಹೆಸರು ಬಂದ್ಬಿಟ್ಟು ಬಸಯ್ಯ ಸರ್ ಅಂತಂತಂದು ಇವ್ರ ಹೆಸರು, ಇವರು PSI ಇದ್ದಾರೆ ಅಂತ ಅಂತಾರೆ. ನಾನು PSI ಅಂದ ತಕ್ಷಣ ಏನ್ ಮಾಡ್ತೀನಿ ಗೊತ್ತಾ, ಕಬಕ್ ಅಂತ ಕೈ ಕೊಟ್ಟು ಹೇಳ್ತೀನಿ, ಹಲೋ ಸರ್, ನೈಸ್ ಟು ಮೀಟ್ ಯು, ಯುವರ್ ಕಾರ್ಡ್ ಪ್ಲೀಸ್ ಅಂತಂತಂದು ಅವ್ರ ಹತ್ರ ಕೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೇರ್. ಫಸ್ಟ್ 3 ವ್ಯಕ್ತಿಗಳ ಪರಿಚಯ ಮಾಡಿಸಿದ್ರು ನಮಗೆ. 3 ವ್ಯಕ್ತಿಗಳ ಪರಿಚಯ ಮಾಡಿಸಿದ್ರು. ಅವ್ರಿಗೆ ನಾನು ಕೈ ಕೊಟ್ಟನ, ಅವ್ರನ್ನ ಮಾತಾಡ್ಸಿದ್ನ ಇಲ್ಲ. ಆದ್ರೆ 4ನೇ ವ್ಯಕ್ತಿ ಬಸ್ಸಯ್ಯನ ಯಾಕೆ ನಾನು ಕೈ ಕೊಟ್ಟು ಮಾತನಾಡ್ಸ್ತಾ ಇದ್ದೀನಿ, ಯಾಕೆ ಅವ್ರ ಹತ್ರ ಕಾರ್ಡ್ ಕೇಳ್ತಾ ಇದ್ದೀನಿ? ಬಿಕಾಸ್ ಆ 3 ವ್ಯಕ್ತಿಗಳ ಪೊಸಿಷನ್ಗೆ ನಾನು ಬೆಲೆ ಕೊಟ್ಟೆ. ಇಲ್ಲಿ ಎದಕ್ಕೆ ನಾನು ಕೈ ಕೊಡ್ತಾ ಇದ್ದೀನಿ ಅಂತಂತಂದ್ರೆ, ಬಿಕಾಸ್ ಆಫ್ ಹೀಸ್ ಪೊಸಿಷನ್ ಅಂಡ್ ಪವರ್. ಅಂದ್ರೆ ಆ ವ್ಯಕ್ತಿಗಳ ಒಂದು ಹ್ಯುಮ್ಯಾನಿಟಿಗೆ ನಾನು ಬೆಲೆ ಕೊಡಲಿಲ್ಲ, ಪವರ್ ಅಂಡ್ ಪೊಸಿಷನ್ಗೆ ಬೆಲೆ ಕೊಡ್ತಾ ಇದ್ದೀನಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್? ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ, ಜನಗಳ ಒಂದು ಪವರ್ ಅಂಡ್ ಪೊಸಿಷನ್ಗೆ ಬೆಲೆ ಕೊಡಲ್ಲ ಮೈ ಡಿಯರ್ ಫ್ರೆಂಡ್ಸ್. ಅವ್ರು ಬೆಲೆ ಕೊಡೋದು ಎದಕ್ಕೆ ಗೊತ್ತಾ? ಅವ್ರು ಬೆಲೆ ಕೊಡೋದು ಅಂದ್ರೆ ಹ್ಯುಮ್ಯಾನಿಟಿಗೆ ಬೆಲೆ ಕೊಡಲ್ಲ, ಪವರ್ ಅಂಡ್ ಪೊಸಿಷನ್ಗೆ ಬೆಲೆ ಕೊಡ್ತಾರೆ. ಅದನ್ನ ನಾವು ಮಾಡಬಾರ್ದು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ, ಯಾರೇ ವ್ಯಕ್ತಿ ನಿಮ್ ಮುಂದೆ ಭೇಟಿಯಾಗಲಿ, ಮೇಕ್ ಅದರ್ಸ್ ಪರ್ಸನ್ ಫೀಲ್ ಇಂಪಾರ್ಟೆಂಟ್, ಡೂ ಇಟ್ ಸಿನ್ಸಿಯರ್ಲಿ. Anybody can meet in your life, okay? Just treat him as a VIP. ಪ್ರತಿಯೊಬ್ಬರು ನಾವು ಏನಂತ ಟ್ರೀಟ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್ ಅಂತ ನಾವು ಟ್ರೀಟ್ ಮಾಡಬೇಕು. ಯಾವಾಗ ನೀವು ಈ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ತೀರಿ ನೋಡಿ, ಲೈಫಲ್ಲಿ ಇಷ್ಟೊಂದು ನಿಮಗೆ ಸಕ್ಸಸ್ ಸಿಗುತ್ತೆ, ಇಷ್ಟು ನಿಮಗೆ ಜನ ಇಷ್ಟಪಡ್ತಾರೆ ಅಂತಂದ್ರೆ, ತುಂಬಾನೇ ಇಷ್ಟಪಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್, ತುಂಬಾನೇ ಇಷ್ಟಪಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ಒಂದು ಫ್ರೋಜನ್ ಹೌಸ್ ಅಂತಂದಿರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಫ್ರೋಜನ್ ಹೌಸ್ ಅಂತಂದ್ರೆ ಈ ದೊಡ್ಡ ದೊಡ್ಡ ಐಸ್ ಬಾರ್ಗಳು ನಿರ್ಮಾಣ ಆಗ್ತವೆ ನೋಡಿ, ಆ ರೀತಿ ಒಂದು ಕಂಪ್ನಿ ಅದು. ಅಲ್ಲಿ ಏನಿರುತ್ತೆ ಅಂತಂದ್ರೆ, ಆ ಕಂಪ್ನಿಲಿ ಒಬ್ಬ ಮ್ಯಾನೇಜರ್ ಇರ್ತಾನೆ. ಆ ಮ್ಯಾನೇಜರ್ನ ವರ್ಕ್ ಏನಂತಂದ್ರೆ, ಎವ್ರಿ ಡೇ ಇನ್ ದ ಈವ್ನಿಂಗ್ ಅಲ್ಲಿ ಅವನು ಪ್ರತಿ ರೂಮನ್ನ ಚೆಕ್ ಮಾಡಿಬಿಟ್ಟು, ಲಾಕ್ ಮಾಡಿಬಿಟ್ಟು ಇವನು ವಾಪಸ್ ಬರಬೇಕು ವರ್ಕರ್ಸ್ ಹೋದ್ಮೇಲೆ. ಇದೊಂದು ರುಟೀನ್ ಇರುತ್ತೆ ಅವನಿಗೆ. ಸೊ ಒನ್ ಡೇ ಏನಾಗುತ್ತೆ ಅಂದ್ರೆ, ಸಾಯಂಕಾಲ ಎಲ್ಲ ರೂಮ್ಸ್ಗಳನ್ನ ಚೆಕ್ ಮಾಡ್ತಾ ಬರ್ತಾನೆ. ಅದೇ ರೀತಿ ಒಂದು ರೂಮ್ ಒಳಗಡೆ ಚೆಕ್ ಮಾಡ್ಬೇಕಂತ ಒಳಗಡೆ ಹೋಗ್ತಾನೆ, ಆಟೋಮೆಟಿಕ್ ಆಗಿ ಹೊರಗಡೆಯಿಂದ ಡೋರ್ ಲಾಕ್ ಆಗ್ಬಿಡುತ್ತೆ. ಡೋರ್ ಲಾಕ್ ಆದ ತಕ್ಷಣ ಒಳಗಡೆ ತುಂಬಾ ಕೋಲ್ಡ್ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್, ತುಂಬಾ ಕೋಲ್ಡ್ ಇದೆ ವಾತಾವರಣ, ಟೆಂಪ್ರೇಚರು ತುಂಬಾ ಅಲ್ಲಿ ಕೋಲ್ಡ್ ಟೆಂಪ್ರೇಚರ್ ಇದೆ. ಈಗ ಅವನಿಗೆ ಆ ಡೋರ್ನ ತೆಗಿಲಿಕ್ಕೆ ನೋಡ್ತಾನೆ, ಹೊರಗಡೆಯಿಂದ ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ. ಎಷ್ಟು ಬಾರಿಸಿದ್ರು ಎಲ್ಲರೂ ಹೋಗ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ ಮ್ಯಾನೇಜರ್ ಅಲ್ಲಿ ಹೋಗಿದ್ದಾರೆ ಅಂತಂದ್ಬಿಟ್ಟು. ಇವನು ಬಾರಿಸಿ ಹೆಲ್ಪ್ ಅಂತಂದು ಬಾರಿಸ್ತಾನೆ, ಯಾರು ತೆಗಿಯಲ್ಲ. ಕೊನೆಗೆ ತುಂಬಾ ಸಮಯ ಆಗ್ತಾ ಇರ್ಬೇಕಾದ್ರೆ ಇವನ ಕಾಲು ಕೈ ಎಲ್ಲ ಮರಗಟ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಕೊನೆಗೆ ಏನಾಗ್ತಾನೆ ಗೊತ್ತಾ, ಚೀರಿ ಕೊನೆಗೆ ಅವನ ಒಂದು ಉಸಿರು ನಿಲ್ಲುವಂತ ಪೊಸಿಷನ್, ಅಂದ್ರೆ ಪೂರ್ತಿ ಐಸಾಗಿ ಬದಲಾಗ್ತಾ ಇರ್ತಾನೆ ಅವನು. ಆ ಒಂದು ಟೈಮಲ್ಲಿ ಇನ್ನೇನು 1 ಸೆಕೆಂಡು ಕಳೆದ್ರು ಸಹ, 1 ನಿಮಿಷ ಕಳೆದ್ರು ಸಹ ಅವನ ಜೀವ ಹೋಗುವಂತ ಪರಿಸ್ಥಿತಿ ಇರುತ್ತೆ. ಥರ್ಡ್ ಅಂತಂದು ಬಾಗ್ಲ ತೆಗಿಯುತ್ತೆ. ಬಾಗ್ಲ ತೆಗೆದ ತಕ್ಷಣನೇ ಅವನನ್ನ ಹೊರಗಡೆ ಕರ್ಕೊಂಡ್ಬರ್ತಾರೆ. ಹೊರಗಡೆ ಹೇಳಿದ ತಕ್ಷಣ ಅವನಿಗೆ ಹೊರಗಡೆ ಫಸ್ಟ್ ಅವನು ಉಸಿರನ್ನ ತಗೊಳ್ತಾನೆ. ಉಸಿರನ್ನ ತೆಗೆದುಕೊಂಡು ಹಿಂಗೆ ನೋಡ್ತಾನೆ, ಆ ಒಂದು ಕಂಪನಿಯ ವಾಚ್ಮನ್ನು ಅವನನ್ನ ಉಳಿಸಿರ್ತಾನೆ. ಅವನಿಗೆ ಆಶ್ಚರ್ಯ ಆಗತ್ತೆ. ಅವ್ನು ಕೇಳ್ತಾನೆ ವಾಚ್ಮನ್ಗೆ, ಅಲ್ಲಪ್ಪ ನಾನು ಎಷ್ಟು ಕೂಗಿದ್ರು ಯಾರು ನನಗೆ ಹೆಲ್ಪ್ ಮಾಡಲಿಲ್ಲ, ಯಾರು ನನಗೆ ಬಾಗಿಲು ತೆಗಿಲಿಲ್ಲ, ನೀನ್ ಹೇಗೆ ನನಗೆ ಬಾಗಿಲು ತೆಗೆದೆ, ನೀನೇನು ನನಗೆ ಹೆಂಗೆ ಹುಡುಕಿದೆ ಅಂತ ಕೇಳಿದಾಗ ವಾಚ್ಮನ್ ಹೇಳ್ತಾನೆ, ಫ್ರೆಂಡ್ಸ್ ಸರ್, ಈ ಕಂಪ್ನಿಲಿ 500 ಜನ ವರ್ಕ್ ಮಾಡ್ತಾರೆ.
500 ಜನ ವರ್ಕ್ ಮಾಡ್ತಾರೆ. 500 ಜನರಲ್ಲಿ ಯಾರು ನನ್ನನ್ನ ಮಾತಾಡ್ಸಲ್ಲ, ಯಾರು ನನಗೆ ರೆಸ್ಪೆಕ್ಟ್ ಕೊಡಲ್ಲ. ಆದ್ರೆ ನೀವು ಮಾತ್ರ ಡೈಲಿ ಬರ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಅಂತಂತ ಹೇಳಿ ವಿಶ್ ಮಾಡ್ತಾ ಇದ್ರಿ, ಹೋಗ್ತಾ ಇರ್ಬೇಕಾದ್ರೆ ಗುಡ್ ನೈಟ್ ಅಂತಂದು ಹೇಳಿ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದ್ರಿ. ಇವತ್ತು ಬೆಳಿಗ್ಗೆ ನಿಮ್ಮ ಗುಡ್ ಮಾರ್ನಿಂಗ್ ಕೇಳಿದ್ದೆ, ಗುಡ್ ನೈಟ್ ಕೇಳಲಿಲ್ಲ. ಅದಕ್ಕೋಸ್ಕರ ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದೆ. Are you listening my point here, my dear friends? It's very, very important. Sometime in our life, when we make other person feel important, he is going to help you out in your life anytime. ಯಾವಾಗಾದರೂ ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಮಾನವೀಯತೆಯಿಂದ ಹೆಲ್ಪ್ ಮಾಡಿದ್ದೆ ಆದರೆ ಆ ವ್ಯಕ್ತಿನ ನಿಮ್ಗೆ ಏನು ಮಾಡ್ತಾನೆ ಗೊತ್ತಾ, ರಿಟರ್ನ್ ಹೆಲ್ಪ್ ಮಾಡೇ ಮಾಡ್ತಾನೆ. ಆದರೆ ನಾವು ಆ ವ್ಯಕ್ತಿಯ ಪವರ್ ಆ್ಯಂಡ್ ಪೊಸಿಷನ್ಗೆ ಬೆಲೆ ಕೊಡಬಾರ್ದು, ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು. ನಾನು ನೋಡಿದ್ದೀನಿ, ಸುಮಾರು ಜನ ನೋಡಿದ್ದೀನಿ. ಇವತ್ತು ಸ್ಕೂಲು ಕಾಲೇಜ್ಗಳಲ್ಲಿ ಪ್ಯೂನ್ ಇದ್ದರೆ ಅವನಿಗೆ ಒಂಥರ ಕಮ್ಯುನಿಕೇಷನ್ ಮಾಡೋದು, ಹೆಡ್ ಮಿಸ್ ಇದ್ದರೆ ಅವ್ರಿಗೆ ಒಂಥರ ರೆಸ್ಪೆಕ್ಟ್ ಕೊಡೋದು, ನಿಮ್ಗಿಂತ ಕೆಳಗಿನವ್ರಿಗೆ ಒಂದು ರೀತಿ ಮಾತಾಡೋದು, ನಿಮ್ಗಿಂತ ಮೇಲವ್ರೊಂದಿಗೆ ಒಂದು ರೀತಿ ಮಾತಾಡೋದು. ಈಗ ನಾವು ಇದನ್ನು ಯಾವಾಗ ಮಾಡ್ತೀವಿ, ದಟ್ ಇನ್ ಅವರ್ ಲೈಫ್ ಇಂಬ್ಯಾಲೆನ್ಸಿಂಗ್ ಇಸ್ ದೇರ್. ಇದನ್ನ ನಾವು ಬಿಟ್ಬಿಟ್ಟು ಇವತ್ತಿಂದ ಪ್ರತಿಯೊಬ್ಬರನ್ನು ಒಂದೇ ರೀತಿನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಒಂದೇ ರೀತಿನ ಯಾವುದೇ ಒಬ್ಬ ವ್ಯಕ್ತಿ ನೋಡಿದ್ರು ಸಹ, ಎಸ್ ಹಿ ಈಸ್ ದ ವೆರಿ ಇಂಪಾರ್ಟೆಂಟ್ ಪರ್ಸನ್ ಟು ಮೀ ಅನ್ನೋ ರೀತಿಯಲ್ಲಿ ನಾವು ಯಾವಾಗ ಟ್ರೀಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ, ದೆನ್ ಡೆಫಿನೆಟ್ಲಿ you are going to be loved by others, you are going to be liked by others, you are going to become a wonderful speaker, wonderful communicator, and you are going to get huge success in your life, my dear friends. Okay, that's why ಇವತ್ತಿನಿಂದ ಹಾಗಾದ್ರೆ ಎಲ್ಲ ವ್ಯಕ್ತಿಗಳನ್ನ ಒಂದೇ ರೀತಿಯಿಂದ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ವೆಲ್, okay friends, so these are all tips to improve your communication with others. ಬೇರೆಯವರು ನಿಮ್ಮನ್ನ ಇಷ್ಟಪಡಬೇಕು, ಬೇರೆಯವರು ನಿಮ್ಮನ್ನ ಲೈಕ್ ಮಾಡಬೇಕು, ನೀವೊಬ್ಬ ಒಳ್ಳೆ ಕಮ್ಯುನಿಕೇಟರ್ ಅಂತ ಅನಿಸ್ಕೋಬೇಕು, ನೀವು ಇತರ ವ್ಯಕ್ತಿಗಳಿಗೆ ಉತ್ತಮ ಬಾಂಧವ್ಯಗಳನ್ನು ಹೊಂದಬೇಕು ಅಂತಂದ್ರೆ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನು ಹಾಗಾದ್ರೆ ನೀವು ಯೂಸ್ ಮಾಡಬೇಕು. ವೆಲ್ ಫ್ರೆಂಡ್ಸ್, so then how many of you really like these all tips? Just type I like in a chat box. Just type I like in a chat box. Just type I like in a chat box. Wonderful, super. Oh, Sahana madam also joined today's session. Very good, ma'am. Okay, good. Okay, friends. Okay, good. Well, friends, then any doubts? If you have got any doubts, you may ask me now. Okay, Hema madam is telling I like all tips. Really, thank you so much, sir. Welcome, madam. Welcome. Good. Okay, so then ಇವುಗಳನ್ನ ಜಸ್ಟ್ ಕೇಳಿಸ್ಕೋಬೇಡಿ. ಈ ಒಂದು ಟಿಪ್ಸ್ಗಳನ್ನ ಜಸ್ಟ್ ನೀವು ಬರ್ಕೊಂಡ್ರೆ ಯೂಸ್ ಇಲ್ಲ, ಇವುಗಳನ್ನ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಲೈಫಲ್ಲಿ ಹೆಚ್ಚಿನ ಸಕ್ಸಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದ ಟುಡೇ ಸೆಷನ್ ಫ್ರೆಂಡ್ಸ್. ಸೊ ದೆನ್ ಲೆಟ್ಸ್ ಮೀಟ್ ಯು in the next regular spoken English session. Till then, bye, see you. Thank you very much, and happy night. Bye.